ಮೊದಲಿಗೆ ಪಿತಾಮಹ ಪತ್ರಿಜಿ ಪಾದಕವನ್ನು ನಮಸ್ಕರಿಸುತ್ತಾ ಹಾಗೂ ನನ್ನ ತಂದೆ ತಾಯಿಯರಿಗೆ ನಮಸ್ಕರಿಸುತ್ತಾ ಹಾಗೂ ನನ್ನ ಮಾರ್ಗದರ್ಶಕ ಸರ್ ಕೋಟೇಶ್ವರ ಮಂಗಳ ಮೇಡಮ್ ಅವರಿಗೂ ನನ್ನ ಹೃದಯಪೂರ್ವಕ ನಮನಗಳು. ಈ ವೇದಿಕೆಯ ರಂಗನಾಥ್ ಸರ್ಗೂ ನಮನಗಳು ಮತ್ತು ಮಾಸ್ಟರ್ಸ್ ಎಲ್ಲರಿಗೂ ತುಂಬ ಹೃದಯದ ನಮನಗಳು ಅರ್ಪಿಸುತ್ತಾ ಇವತ್ತ ಧ್ಯಾನ ಹಂಚಿಕೆ ಮತ್ತು ಮಂಕುತಿಮ್ಮನ ಕಗ್ಗದ ಜ್ಞಾನ ಹಂಚಿಕೆ ಇದೆ ಮಾಸ್ಟರ್ಸ್ ಮುಂದೆ. ಇವಾಗ ಧ್ಯಾನಕ್ಕೆ ಕೂಡ ಮಾಸ್ಟರ್ಸ್ ಎಷ್ಟು ಜನ ಅದೀವಿ ಅನ್ನೋದು ಮುಖ್ಯ ಅಲ್ಲ, ನಾವ್ ಎಷ್ಟು ಚೆನ್ನಾಗಿ ಆಲಿಸ್ತೀವಿ ಕೇಳ್ತೀವಿ ಅನ್ನೋದನ್ನ ಮನಸ್ಸಿನಾಗ ಇಟ್ಕೊಂಡು ಅದನ್ನಲ್ಲಿ ನಾನು ಒಂದು ಹುಮ್ಮಸ್ಸಿನಿಂದ ನಾನು ಇವತ್ತೇ ಫಸ್ಟ್ ಧ್ಯಾನ ಕೂಡ್ಸಿಲ್ಲ ಒಂದ್ ದಿವ್ಸನ ಇವತ್ತು ಕೂಡ್ಸುವಂತ ಪ್ರಯತ್ನ ಮಾಡ್ತೀನಿ ಮಾಸ್ಟರ್ಸ್. ಏನಾದ್ರೂ ಮಿಸ್ಟೇಕ್ ಆದ್ರೆ ಸಾರಿ, ದಯವಿಟ್ಟು ಕ್ಷಮಿಸಿ. ಮಾಸ್ಟರ್ಸ್ ಮೊದಲಿಗೆ ಸುಖ ಸ್ಥಿರ ಆಸನದಲ್ಲಿ ಕೂತುಕೊಳ್ಳಿ. ಸುಖ ಸ್ಥಿರ ಆಸನ ಆಗಿರಬೇಕು. ಎಲ್ಲಿ ಬಿಗುತ ಇರಬಾರ್ದು. ನಮ್ಮ ದೇಹ ಸಡಿಲವಾಗಿ ಹಿತವಾಗಿ ಆರಾಮದಾಯಕವಾಗಿ ಇರುವಂತ ಆಸನದಲ್ಲಿ ಕೂತುಕೊಳ್ಳಿ. ಸೋಫಾ ಮೇಲೆ ಕೂತವರು ಕಾಲ್ ಕ್ರಾಸ್ ಮಾಡಿಕೊಳ್ಳುವುದು, ಎರಡು ಕೈ ಲಾಕ್ ಮಾಡಿಕೊಳ್ಳಿ. ಹೊಸಬರಿಗೆ ಹಳಬರಿಗೆ ಹೊಸಬರಿ ಅಂತ ಇದನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಕೆಳಗೆ ಕೂಡ್ಬೇಕು ಅಂತಂದ್ರೆ ಪದ್ಮಾಸನ ಕೂತುಕೊಳ್ಳಿ. ಸುಖ ಸ್ಥಿರ ಆಸನ ಅದೇ ಬಹಳ ಮುಖ್ಯ ಆಗ್ತದೆ. ಯಾವುದೇ ತರ ಇಲ್ಲೇ ಕೂಡ್ರಿ, ಅದು ಸುಖ ಸ್ಥಿರ ಆಸನ ಆಗಿರ್ಬೇಕು. ಮನಸ್ಸಿಗೆ ಹಿತದ ಆಗಿರ್ಬೇಕು, ಮತ್ತೆ ನೆಮ್ಮದಿಯನ್ನು ನೀಡ್ತಿರ್ಬೇಕು. ಒಂಥರ ನಮ್ಗೆ ಯಾರ್ದೋ ಪ್ರವೇಶ ಅನಿಸ್ತಿರ್ಬೇಕು, ಯಾರ್ದೋ ಡಿಸ್ಟರ್ಬೆನ್ಸ್ ನಮ್ಗೆ ಅನಿಸ್ತಾ ಇರುವಂತ ಪ್ರದೇಶದಲ್ಲಿ ನೆಮ್ಮದಿಯಾಗಿ ಕೂತಿಕೊಳ್ಳಿ. ಧ್ಯಾನ ಅಂದರೆ ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ಗಮನಿಸೋದು ಹೆಂಗಿರ್ಬೇಕು ಅಂತಂದ್ರೆ, ನಮ್ಮ ಪಕ್ಕಕ್ಕ ಯಾರು ಬಂದ್ರು ಯಾರು ಹೋದ್ರು ಯಾವುದು ಲೆಕ್ಕಕ್ಕೆ ತಗೋಬಾರ್ದು ಅಷ್ಟೇ. ಆ ತರ ನಮ್ಮ ಒಳ ಹೋಗುವ ಉಸಿರನ್ನು ಗಮನಿಸೋದನ್ನು ಬಹಳ ಮಹತ್ವ. ಗಮನಿಸೋದು ಉಸಿರನ್ನು ಒಳ ಬರುವ ಹೊರ ಹೋಗುವ ಉಸಿರನ್ನು ಗಮನಿಸೋದು. ಹಾಯಾಗಿ ಕುಳಿತು ಮಗು ಮಲಗುವ ಮುನ್ನ ಕಣ್ಣು ಮುಚ್ಚುವ ಹಾಗೆ, ಮಗು ಮಲಗುವ ಮುನ್ನ ಕಣ್ಣು ಮುಚ್ಚುವ ಹಾಗೆ ನಿಧಾನವಾಗಿ ಕಣ್ಣನ್ನು ಮುಚ್ಚಿ ನಿಧಾನವಾಗಿ ಕಣ್ಣಿಗೆ ಒಂದು ಅವಕಾಶವನ್ನು ಕೊಡಿ. ಕಣ್ರೆಪ್ಪೆ ಓಪನ್ ಇಟ್ಕೊಳ್ಳಿ, ಅವಕ್ಕೆ ಒಂದು ಅವಕಾಶವನ್ನು ಕೊಡಿ. ಎಷ್ಟು ನಿಧಾನ ಅಷ್ಟು ತಾವೇ ಕಣ್ಣು ಮುಚ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ಮುಚ್ಚಿ ಮಾಸ್ಟರ್ಸ್. ಉಸಿರಿದ್ದರೆ ಶಿವ, ಉಸಿರಿಲ್ಲದಿದ್ದರೆ ಶಿವ. ಉಸಿರಿದ್ದರೆ ಶಿವ, ಉಸಿರು ಇಲ್ಲದಿದ್ದರೆ ಶಿವ. ನಾವು ಉಸಿರನ್ನು ಗಮನಿಸುತ್ತಾ ಆಳವಾದ ಧ್ಯಾನ ಸ್ಥಿತಿಗೆ ಮಾಸ್ಟರ್ಸ್ ಕೇಳಿ. ಗಮನಿಸುತ್ತಾ ಆಳವಾದ ಧ್ಯಾನ ಸ್ಥಿತಿಗೆ ತಲುಪೋಣ ಮಾಸ್ಟರ್ಸ್. ಆಲೋಚನೆ ಮಾಡದೆ ನೆಮ್ಮದಿಯಾಗಿ ಕೂತುಕೊಳ್ಳೋಣ ಮಾಸ್ಟರ್. ಆಲೋಚನೆ ಮಾಡದೆ ಆಲೋಚಿಸದೆ ನೆಮ್ಮದಿಯಾಗಿ ಕೂತುಕೊಳ್ಳೋಣ ಮಾಸ್ಟರ್. ಆಲೋಚನೆ ಬಂದರೆ ಅದಕ್ಕೆ ವಿದಾಯ ಹೇಳಿಬಿಡಿ, ಅಲ್ಲೇ ಅದನ್ನ ಕಟ್ ಮಾಡಿಬಿಡೋದು. ಕಟ್ ಅಂತ ಹೇಳಿಬಿಡಿ. ಆಲೋಚನೆ ಬಂದ ತಕ್ಷಣ ಪಾಸ್ ಅಂತ ಹೇಳಿ, ಇಲ್ಲ ಪಾಸ್ ಬಂದ ತಕ್ಷಣ ಪಾಸ್. ಆಲೋಚನೆ ಬಂತ ಪಾಸ್. ಬರ್ಲಿ, ತಡೆ ಹಿಡಿಯೋದು ಬೇಡ. ಯಾವ ಆಲೋಚನೆಯನ್ನು ತಡೆ ಹಿಡಿಯೋದು ಬೇಡ. ಬಂತ ಪಾಸ್. ಈ ತರ ಆಲೋಚನೆ ಮಾಡದೆ ಆಲೋಚಿಸದೆ ನೆಮ್ಮದಿಯಾಗಿ ಕುಳಿತುಕೊಳ್ಳೋಣ ಮಾಸ್ಟರ್. ಆಲೋಚನೆ ಬಂತ ಪಾಸ್, ನೀವು ಹೋದಂಗೆ ಮುಂದಕ್ಕೆ, ನಾ ಇಷ್ಟೇ ನೋಡ್ತಿರ್ತೀನಿ. ಆಲೋಚನೆ ಮಾಡದೆ ಆಲೋಚಿಸದೆ ನೆಮ್ಮದಿಯಾಗಿ ಕುಳಿತುಕೊಳ್ಳೋಣ ಮಾಸ್ಟರ್. ಇದು ನನ್ನ ಸಮಯ, ನನ್ನ ಸಮಯ ಎಂದರೆ ಗೋಲ್ಡನ್ ಸಮಯ, ಬಂಗಾರದ ಸಮಯ. ಈ ಸಮಯವನ್ನು ವ್ಯರ್ಥ ಮಾಡದೆ
ಹಾಯಾಗಿ ಈ ಸಮಯವನ್ನು ವ್ಯರ್ಥ ಮಾಡದೆ ಹಾಯಾಗಿ ಹಾಯಾಗಿ ನೆಮ್ಮದಿಯಾಗಿ ನೆಮ್ಮದಿಯಾಗಿ ನಮ್ಮ ಮನಸ್ಸನ್ನು ಉಸಿರಾಟದ ಉಸ್ತುವಾರಿಗೆ ನೇಮಿಸೋಣ ಮಾಸ್ಟರ್ಸ್. ನಮ್ಮ ಮನಸ್ಸನ್ನು ಉಸಿರಾಟದ ಉಸ್ತುವಾರಿಗೆ ನೇಮಿಸೋಣ ಮಾಸ್ಟರ್ಸ್. ಗೀತಾ ಮ್ಯಾಮ್, ಇದು ಹಾಕಿ, ಮ್ಯೂಸಿಕ್ ಹಾಕಿ. ಅವರು ಮ್ಯೂಸಿಕ್ ಹಾಕದೇ ಇದ್ರೆ ಮಾಸ್ಟರ್ಸ್ ಮೌನ ಧ್ಯಾನವನ್ನು ಹಾಗೆ ಕಂಟಿನ್ಯೂ ಮಾಡಿ ಮಾಸ್ಟರ್ಸ್. ಮಾಸ್ಟರ್ಸ್, ಆಲೋಚನೆ ಬಂದರೆ ಪಾಸ್ ಅಂತ ಹೇಳಿ, ಪಾಸ್. ಹಾಗೆ ಹಾಯಾಗಿ ಹಾಯಾಗಿ ಆಳವಾದ ಜ್ಞಾನಕ್ಕೆ ಜಾರೋಣ ಮಾಸ್ಟರ್ಸ್. ನಮ್ಮೊಳಗೆ ನಾವು ನಮ್ಮೊಳಗೆ ನಾವು ನಮ್ಮಲ್ಲಿ ಅಗಾಧವಾದ ಶಕ್ತಿ ಅಡಗಿದೆ ಮಾಸ್ಟರ್ಸ್. ಅದು ಅರಿವಿಗೆ ಬರಲು ಈ ಧ್ಯಾನವನ್ನು ಮಾಡಬೇಕು. ಅದು ಅರಿವಿಗೆ ಬರಲು ಈ ಧ್ಯಾನವನ್ನು ಮಾಡಬೇಕು. ನನ್ನೊಳಗೆ ನಾನು ನನ್ನೊಳಗೆ ನಾನು ನನಗಾಗಿ ನಾನು ನನ್ನೊಳಗೆ ನಾನು ನನಗಾಗಿ ನಾನು ಈ ಮಾತನ್ನು ನಮಗೆ ನಾವು ಹೇಳಿಕೊಳ್ಳುತ್ತಾ ಆಳವಾದ ಧ್ಯಾನಕ್ಕೆ ಜಾರೋಣ ಮಾಸ್ಟರ್ಸ್. ಆಳವಾದ ಧ್ಯಾನಕ್ಕೆ ಜಾರೋಣ ಮಾಸ್ಟರ್ಸ್. ಹಾಯಾಗಿ ಹಾಯಾಗಿ ನೆಮ್ಮದಿಯಾಗಿ ಉಸಿರನ್ನೇ ಗಮನಿಸೋಣ ಮಾಸ್ಟರ್ಸ್. ಒಳಗೋಗಿ ಹೊರಬರುವ ಉಸಿರನ್ನು ಗಮನಿಸೋಣ ಮಾಸ್ಟರ್ಸ್. ಗಮನಿಸೋಣ ಗಮನಿಸೋಣ ಗಮನಿಸೋಣ.
ಮಾಸ್ಟರ್ ಮೌನ ಧ್ಯಾನ ಮುಂದುವರಿಯುತ್ತೆ. ಇನ್ನು 12 ನಿಮಿಷ ಮೌನ ಧ್ಯಾನದಲ್ಲಿ ಮುಂದುವರಿಯುತ್ತೆ. ಆಲೋಚನೆ ಮಾಡದೆ, ಆಲೋಚಿಸದೆ, ಚಿಂತೆಯನ್ನು ಮಾಡದೆ, ಚಿಂತಿಸದೆ, ಹಾಯಾಗಿ ನೆಮ್ಮದಿಯಾಗಿ ಮೌನ ಧ್ಯಾನ ಮಾಡೋಣ ಮಾಸ್ಟರ್. ಇನ್ನು 12 ನಿಮಿಷಗಳ ಕಾಲ ಮೌನ ಧ್ಯಾನದಲ್ಲಿ ಮುಂದುವರಿಯೋಣ ಮಾಸ್ಟರ್. ನಿಮಿಷಗಳಿಂದ ಇನ್ನು ಕಾಲ ಮಾಸ್ಟರ್. ಯಾನ ಇಲ್ಲವೇ ನಮ್ಮ ಪ್ರಯಾಣ, ನಮ್ಮ ಪ್ರಯಾಣ ಮಾಸ್ಟರ್. ನಮ್ಮ ಪ್ರಯಾಣ ಹೆಸರನ್ನು ಭಾಷೆಗಳ ಮೂಲಕ ನಮ್ಮ ಪ್ರಯಾಣ ಮಾಸ್ಟರ್. ನಿಮಿಷಗಳ ಕಾಲ ಮೌನ ಧ್ಯಾನದಲ್ಲಿ ಹಾಯಾಗಿ ನಡೆಯಲಿ ಮಾಡೋಣ ಮಾಸ್ಟರ್.
ಇನ್ನು 6 ನಿಮಿಷಗಳ ಕಾಲ ಮೌನ ಧ್ಯಾನದಲ್ಲಿ ಮುಂದುವರಿಯೋಣ. ಆಲೋಚನೆ ಬಂದರೆ ಪಾಸ್ ಆಗುತ್ತೆ. ನಮ್ಮ ಧ್ಯಾನವನ್ನು 6 ನಿಮಿಷದವರೆಗೆ ಮುಂದುವರಿಸೋಣ. ಕೊನೆ 5 ನಿಮಿಷದವರೆಗೆ ಮೌನ ಧ್ಯಾನದಲ್ಲಿ ಮುಂದುವರಿಯೋಣ. ಕೊನೆಯ 3 ನಿಮಿಷಗಳು ಮಾಸ್ಟರ್ಸ್. ಮಾಸ್ಟರ್ಸ್.
ಕೊನೆಯ 1 ನಿಮಿಷ. ಮಾಸ್ಟರ್, ನಿಮ್ಮ ಧ್ಯಾನ ಸ್ಥಿತಿಯಿಂದ ದೇಹದ ಸ್ಥಿತಿಗೆ ಬನ್ನಿ. ನಿಮ್ಮದೇ ಸಮಯ ಅವಕಾಶ ತೆಗೆದುಕೊಳ್ಳಿ. ನಿಧಾನವಾಗಿ ಕಾಲನ್ನು ಸಡಿಸುತ್ತಾ ಕೈಯನ್ನು ಬಿಡಿಸಿಕೊಳ್ಳುತ್ತಾ ನಿಧಾನವಾಗಿ ಮಾಸ್ಟರ್ 2 ಕೈಗಳನ್ನು ಮುಖದ ಮೇಲೆ ಇರಿಸಿಕೊಳ್ಳಿ. ನಿಧಾನವಾಗಿ 5 4 3 2 1 0. ಹಸ್ತವನ್ನು ಮುಂದೆ ಚಾಚುತ್ತಾ ಹಸ್ತವನ್ನೇ ನೋಡುತ್ತಾ ಧ್ಯಾನಕ್ಕೂ ಈ ಧ್ಯಾನಕ್ಕೂ ಸಹಕರಿಸಿದಂತ ಈ ದೇಹಕ್ಕೂ ಈ ಧ್ಯಾನವನ್ನು ಕಲಿಸಿಕೊಟ್ಟಂತ ಪತ್ರಿಜಿ ಗುರುಗಳಿಗೂ ಹಾಗೂ ಈ ವೇದಿಕೆ ನಿರ್ಮಿಸಿದಂತ ರಮಣ್ ಸರ್ಗೂ ಹಾಗೂ ತಮಗೆಲ್ಲ ಮಾಸ್ಟರ್ಸ್ ಪೂರ್ವಕವಾಗಿ ಒಂದು ದೊಡ್ಡದಾದ ಚಪ್ಪಾಳೆ. ನಮಸ್ತೆ ಹಿರೇಮಠ್ ಮೇಡಮ್. ನಮಸ್ತೆ. ನಮಸ್ತೆ ಅಂತ ಮೇಡಮ್. ತುಂಬಾ ಚೆನ್ನಾಗಿ ಧ್ಯಾನ ಮಾಡಿಸಿದ್ರಿ, ಅದ್ಭುತವಾಗಿತ್ತು. ಹಾಗೆ ನಮ್ಮ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ತೆ. ಇವತ್ತು ನಿಮ್ದೇ ವಿಷಯ ಅಲ್ಲ ಮೇಡಮ್? ವಿಷಯ ವೆಲ್ಕಮ್ ಮೇಡಮ್, ನಿಮ್ಗೆ ಸುಸ್ವಾಗತ. ಮಂಕುತಿಮ್ಮ, ಇದು ನಮ್ಮ ಮೇಡಮ್ ಅವ್ರು ಇವತ್ತು ಏನ್ ಟಾಪಿಕ್ ತಗೊಂಡಿದ್ದಾರೆ ಅಂದ್ರೆ ಮಂಕುತಿಮ್ಮನ ಕಗ್ಗ, ಇದ್ರ ಬಗ್ಗೆ ನಮ್ಗೆ ಜ್ಞಾನ ಹಂಚಿಕೆ ಮಾಡ್ತಾರೆ. ಎಲ್ಲರಿಗೂ ನನ್ನ ಕಡೆಯಿಂದ ಪುರಕೊಂದನಿಗಳು ಸ್ವಾಗತ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಒಂದ್ ಹೇಳ್ಬೇಕಂದ್ರೆ ನಾನು ಧ್ಯಾನ ಮಾಡಿಸೋದು ಇವತ್ತೇ ಫಸ್ಟ್ ಆಫ್ ಆಲ್. ಆದ್ರೆ ಇವನ್ನ ಸಿದ್ದೇಶ್ವರಪ್ಪಗಳ ಪ್ರವಚನ ಮಾಲಿಕೆನ್ ತಗೊಂತಿದ್ದೆ, ಆ ಧ್ಯಾನ ಯಾವತ್ತೂ ಮಾಡ್ಸಿರ್ಲಿಲ್ಲ. ಹೆಂಗಾಯ್ತೋ ಗೊತ್ತಿಲ್ಲ. ಧ್ಯಾನ ಚೆನ್ನಾಗೈತಾ? ಥ್ಯಾಂಕ್ ಯು. ನನ್ ಧ್ವನಿ ಸರಿಯಾಗಿ ಕೇಳಿಸ್ತದ್ರಿ ಮ್ಯಾಮ್? ಹಾ, ಕೇಳಿಸ್ತಿದೆ ಮ್ಯಾಮ್. ಮಾಸ್ಟರ್ಸ್ ಎಲ್ಲರಿಗೂ ನಮಸ್ತೆ. ಸ್ವಲ್ಪ ವಿಡಿಯೋ ಆನ್ ಮಾಡ್ಕೊಂಡ್ರೆ ಒಂದಿಬ್ಬರು ಚಲೋ ಅನಿಸ್ತದ. ಏನೋ ಧ್ಯಾನ ಸ್ಥಿತಿ ಒಳಗಿದ್ರಿ ಅಂದ್ರೆ ಧ್ಯಾನನೇ ಮುಂದುವರಿಸಿ, ಇಲ್ಲ ಧ್ಯಾನದಿಂದ ಎಚ್ಚೆತ್ಕೊಂಡಿದ್ರಿ ಅಂದ್ರ ವಿಡಿಯೋ ಆನ್ ಮಾಡ್ಕೊಂಡ್ರೆ ಹೇಳಕ ನಾವು ಒಂದ್ಸೂರು ಖುಷಿ ಅನಿಸ್ತದ. ಎಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾರೆ, ಮುಖ ಯಾರು ತೋರಿಸ್ತಿಲ್ಲ, ಈಗ ಒಬ್ಬೊಬ್ರೆ ತೋರಿಸ್ತಿದ್ದಾರೆ. ಓಕೆ ಮ್ಯಾಮ್, ಪರವಾಗಿಲ್ಲ. ಅದೇ ಇದ್ದಷ್ಟು ಮಾಡ್ಕೊಳ್ಳಿ. ಓಕೆ ಮ್ಯಾಮ್. ರಮೇಶ್ ಸರ್ ಬಂದ್ರು, ಎಲ್ಲ ಬರ್ತಿದ್ದಾರೆ. ಓಕೆ ಮ್ಯಾಮ್. ಮತ್ತೊಮ್ಮೆ ಎಲ್ಲರಿಗೆ ನಮಸ್ಕರಿಸುತ್ತಾ ಹಾಗೂ ಪತ್ರಜೀವಿಗಳು ಮತ್ತೊಮ್ಮೆ ನಾವು ಧನ್ಯವಾದ ನಮಸ್ಕಾರ ಅರ್ಪಿಸುತ್ತಾ ಮೊದಲಿಗೆ ಸೋಮೇಶ್ವರ ಶತಕದೊಂದಿಗೆ ಪ್ರಾರಂಭ ಮಾಡ್ತೀವಿ ಮಾಸ್ಟರ್ಸ್. ನೆಗ್ರೋದ ಬೀಜವಂ ಕೆಲವಂ ಸಿಡಿದು ಪೆರ್ಮರವಾಗದೆ, ಎಳೆಗರಂ ಎತ್ತಾಗದೆ, ಮಿಡಿ ಪಣ್ಣಾಗದೆ, ಬಡವಂ ಕಾಲಾನುಕಾಲಕ್ಕೆ ಬಡವಂ ಬಲ್ಲಿದನಾಗನೆ, ಎಳೆಗರಂ ಎತ್ತಾಗದೆ, ಹರ ಹರ ಶ್ರೀ ಚೆನ್ನ ಸೋಮೇಶ್ವರ ಅಂತ ಹೇಳಿ. ಯಾಕಂದ್ರೆ ಈ ಸೋಮೇಶ್ವರ ಶತಕವನ್ನ ಯಾಕೆ ನಾವು ತಗೊಂಡೆ ಅಂತಂದ್ರೆ, ನಾವು ಧ್ಯಾನ ಮಾಡ್ತಿರ್ತೀವಿ, ಎಷ್ಟು ವರ್ಷ ಆಯ್ತು ಮಾಡ್ತೀವಿ, ನಮ್ಗಿನ್ನ ಏನು ಫಲ ದೊರೆಯಲ್ದಲ್ಲ ಅನ್ನೋಂತ ಮನಸ್ಥಿತಿ ನಮ್ಮಲ್ಲಿ ಕೆಲವೊಬ್ಬರ ಬಲ್ಲಿ ಇರ್ತದ. ಆದ್ರೆ ಒಂದೇ ದಿನಕ್ಕೆ ಆಗೋದಲ್ಲ ಅದು. ಒಂದು ಸಣ್ಣ ಕಾಯಿ ಅಂತದ ಆಗ್ಬೇಕಾದ್ರೆ ಅದರದೇ ಆದ ಕಾಲಾವಕಾಶ ತಗೊಂತದ. ಒಂದು ಸಣ್ಣ ಕರು ದೊಡ್ಡ ಎತ್ತಾಗ್ಬೇಕಾದ್ರೆ ಅದರೇ ಆದಂತ ಕಾಲ ಅವಕಾಶವನ್ನು ತಗೊಂತದೆ. ಒಂದು ನೆಗ್ರೋದ ಬೀಜ ಅಂದ್ರೆ ಒಂದು ಆಲ್ದ ಮರದ ಚಿಕ್ಕ ಬೀಜ, ಇಷ್ಟು ಕಣ್ಣಿ ಕಾಣಿಸೋಷ್ಟು ಸಣ್ಣ ಬೀಜ ಇರ್ತದೆ. ಗಮನಿಸ್ಬೇಕು ಮಾಸ್ಟರ್ ತಾವೆಲ್ಲ. ಅದ್ರ ಬೀಜ ಬಹಳ ಸಣ್ಣದ. ಅದ್ರ ಬೀಜ ನೆಗ್ರೋದ ಬೀಜ ಅಂದ್ರೆ ಆಲ್ದ ಮರದ ಬೀಜ ಒಂದೇ ಸಿಡಿತು ಬಿತ್ತು ಅಂತಂದ್ರ ದೊಡ್ಡ ಮರ ಆಗೋದಿಲ್ಲ ಅನ್ನೋದು ಅಂತ ಹೇಳಿ ಸೋಮೇಶ್ವರ ಶತಕದಾಗ ಹೇಳ್ತಾರೆ. ಅದೇ ತರ ನಾವು ಸಾಧನೆಯನ್ನ ನಾವು ಒಟ್ಟೆ ಕಾಲಾವಕಾಶದ ಜೊತೆ, ನಾವು ಕಾಲದ ಜೊತೆ, ಸಮಯದ ಜೊತೆ ನಾವು ಮಾಡ್ತಾ ಹೋದ್ವಿ ಅಂದ್ರ ಒಂದ್ ವಿಷಯ ನಮಗೆ ಸಾಧನೆ ಸಿದ್ಧಿಸ್ತದ ಅಂತ ಹೇಳ್ತಾ ನಾನು ಪ್ರಾರಂಭ ಮಾಡ್ತೀನಿ ಸರ್. ಕಗ್ಗ ಅನ್ನೋ ತೋಣೆ ಡಿ ವಿ ಜಿಯವ್ರ ಕಗ್ಗ. ಡಿ ವಿ ಜಿಯವ್ರ ಕಗ್ಗ ಹೇಳೋಕ್ಕಿಂತ ಮುಂಚೆ ಒಂದು ಆ ಕಗ್ಗದ ಬಗ್ಗೆ, ಕಗ್ಗದ ಎಷ್ಟು ಎತ್ತರಕ್ಕದ, ಅದನ್ನ ಇನ್ನು ಏನಂತ ಕರೀತಾರೆ ಮಾಸ್ಟರ್ ಅಂದ್ರೆ ಕನ್ನಡದ ಭಗವದ್ಗೀತೆ ಅಂತಾನು ಕರೀತಾರೆ ಅದನ್ನ. ಡಿ ವಿ ಜಿಯವ್ರ ಕಗ್ಗಗಳು ಬಹಳಷ್ಟು ಒಂದು ಕಗ್ಗ. ಇದ್ರೊಳಗೇನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಬೋಧನೆ ಮಾಡದಂತ ಒಂದೊಂದು ಶ್ಲೋಕದನ್ನ ಒಂದೊಂದು ಕಗ್ಗಕ್ಕೆ ಹೋಲಿಕೆ ಮಾಡಿ ನೋಡಿದ್ರ ಎಷ್ಟೊಂದು ಸಾಮರಸ್ಯದ ಸತ್ಯಾಸತ್ಯತೆ ಅಂತ ಹೇಳಿ ಹೇಳ್ತಾರೆ. ಅದೇ ತರ ಕನ್ನಡದಲ್ಲಿ ಭಗವದ್ಗೀತೆ ಅಂತ ಕರೀತಾರೆ. ಒಂದು ಭಗವದ್ಗೀತೆ ಕಗ್ಗದ ಬಗ್ಗೆ ನಾನು ಹೇಳ್ಬೇಕಂದ್ರೆ
ಈಗ ಚಂದ್ರನಲ್ಲಿ ಹೋಗಿ ಬರೋದು ತಮ್ಗೆಲ್ಲರಿಗೂ ಗೊತ್ತಿದೆ ವಿಷಯ. ಚಂದ್ರನ ಕಂಡು ಹಿಡಿದಾರ, ಚಂದ್ರಗ್ರಹಕ್ಕೆ ಹೋಗಿ ಬರ್ತಾರ. ನಾವು ಬರೀ ಪೂಜೆ ಮಾಡ್ತಿದ್ದೆವು, ಚಂದ ಮಾಮನ ಕತ್ತಿ ಹೇಳಿ ತೋರಿಸಿ ಊಟ ಮಾಡಿಸ್ತಿದ್ದೆವು. ಅದಕ್ಕಿಂತ ಹೋಗಿ ಅವನ ಮೇಲೆ ಕಾಲೂರಿ ಬಂದಾರ. ಆಲ್ರೆಡಿ ಸೈಟ್ ತಗೊಳ್ಳುವಂತ ಅದು ನಡೆದದ. ಅದಕ್ಕೆ ಈ ತರ ಎಲ್ಲ ಸುಮ್ಮನೆ ಒಂದು ಚಿಕ್ಕ ಸಮಯ ವಿಷಯ ಒಂದು ನಾವು ಊಹಿಸ್ಕೊಳ್ಳೋದು ಇದು ಯಾಕ ಅಂತ ಹೇಳಿ ಕುಂತೆಲ್ಲವರು ಮಾತಾಡೋ ಹೊತ್ನ್ಯಾಗ ದೊಡ್ಡ ದೊಡ್ಡ ಗಣ್ಯಾತಿ ಗಣ್ಯರು ಮಾತಾಡ್ತಿರ್ತಾರ. ಈಗಂತೂ ಸೈಟ್ ಅಂತೂ ತಗೊಂಡ್ರು. ಸೈಟ್ ತಗೊಂಡ್ಮೇಲೆ ಮನಿ ಕಟ್ಸಿದ್ರು. ಮನಿ ಕಟ್ಸಿದ ಮೇಲೆ ಅಲ್ಲಿ ಚಂದ್ರನ ಮೇಲೆ ಹೋಗಿ ನಾವು ಇರ್ಬೇಕಾದ್ರ ಜೀವನ ಮಾಡ್ಬೇಕಾರ ಸಾಮಾನುಗಳು ಏನೇನ್ ತಗೋಬೇಕು ಅಂತ ಚರ್ಚೆ ನಡೀತದೆ ಅಲ್ಲಿ. ಎಲ್ಲರೂ ಒಂದೊಂದ್ ಹೇಳ್ತಾರ. ತಮ್ಗೆ ತಿಳಿದಂತ ವಸ್ತುಗಳನ್ನ ನಾವು ತಗೊಂಡ್ ಹೋಗ್ಬೇಕು, ಇದೆಲ್ಲ ಒಯ್ಯಬೇಕು ಅಂತ ಹೇಳ್ತಾರ. ಒಬ್ರು ಹೇಳ್ತಾರ ನೀವು ಏನಾರ ಒಯ್ಯಿರಿ ಏನಾರ ಬಿಡ್ರಿ, ಆದ್ರ DVG ಅವ್ರದ್ದು ಕಗ್ಗ ಮಾತ್ರ ತಗೊಂಡ್ ಹೋಗ್ಬೇಕು ಅಂತ ಹೇಳ್ತಾರೆ. ಅಂದ್ರ ಅದ್ರ ಮಹತ್ವ ಎಷ್ಟದ, ಮಹತ್ವ ಎಷ್ಟದ ಅನ್ನೋದಕ್ಕ ನಾ ಈ ಉದಾಹರಣೆ ತಗೋತೀನಿ ಮಾಸ್ಟರ್. ಏನಂದ್ರ ಬದುಕನ್ ಹೆಂಗ್ ಬದುಕಬೇಕು, ಏನ್ ಇದ್ರು ನಡೀತದ, ಏನ್ ಇರದೇ ಇದ್ರು ನಡೀತದ, ಯಾವ ಪರಿಸ್ಥಿತಿ ಬಂದ್ರು ಎಂತಾದ ಸ್ಥಿತಿ ಒಳಗುನು ಸಮಚಿತ್ತತೆ ನಾವು ಕಾಯ್ಕೋಬೇಕನ್ನೋದು ಈ ಪ್ರತಿಯೊಂದು ಕಗ್ಗ ಹೇಳ್ತಾವ ಅಂತ ಹೇಳಿ ಅದನ್ನ ತಗೊಂಡೆ ಮಾಸ್ಟರ್. ಹಾಗೆ ತಿಳಿದಂಗನೆ ಕೆಲವೊಂದು ಕಗ್ಗಗಳು ನನಗ ಕೆಲವೊಂದು ಸಮಯ ಡಿಫಿಕಲ್ಟ್ ಬಂದಾಗ ಮಂಗಳ ಮೇಡಮ್ ಒಂದ್ ಸಲ ಎತ್ತಿದ್ರು, ನೀವು ಏನು ಮಾಡ್ಬೇಡಿ, ಕಗ್ಗಗಳು ಹಾಕೊಂಡ್ ಕೇಳ್ರಿ, ಅದನ್ನ ಜೋರಿಗೆ ಹಾಕ್ರಿ, ಮನೆಯವ್ರೆಲ್ಲರೂ ಕೇಳಂಗ ಕಗ್ಗಗಳನ್ನ ಹಾಕ್ರಿ, ಅದ್ರ ತಾತ್ಪರ್ಯ ಇರುವಂತ ಕಗ್ಗಗಳನ್ನ ಹಾಕಿ ಕೇಳ್ರಿ. ಅದರಿಂದ ನಂಗೆ ಬಹಳಷ್ಟು ಉಪಯೋಗ ಆಗಿದೆ ಮಾಸ್ಟರ್. ಅದಕ್ಕೆ ಈ ಮಂಕುತಿಮ್ಮನ ಕಗ್ಗ ಅಂದ್ರೆ ನನಗೆ ಬಹಳ ಇಷ್ಟ. ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗೈತಿ. ಅಂದ್ರೆ ಯಾವುದೇ ಏನೇ ಅಂತ ಪರಿಸ್ಥಿತಿ ಬಂದ್ರು ಅದರಿಂದ ನಾವು ಯಾವ ತರ ಪಾರಾಗಬೇಕು, ಯಾವ ತರ ನೋಡದೇನೆ ಅದನ್ನ ಅನುಭವಿಸ್ತೀವಿ. ಈ ಕಷ್ಟ ಬಂದಂತೂ ಬಿಡಂಗಿಲ್ಲ. ಆದ್ರೆ ಈ ಒಂದು ಮಾಸ್ಟರ್ಸ್ ನಾನು ಉದಾಹರಣೆ ಹೇಳ್ಬೇಕಂದ್ರ ಡಾಕ್ಟರ್ಸ್ ಆಪರೇಷನ್ ಮಾಡ್ತಿರ್ತಾರ. ಅದೇ ಅನಸ್ಟಿಯ ಕೋಟ್ ಅಂತಂದ್ರ ನಮ್ಗ ಅರಿವು ಇರ್ತದ. ನಮ್ ಕೆಳಗಡೆ ಭಾಗನ ಕಟ್ ಮಾಡಿದ್ರು ನಮ್ ಆ ನೋವನ್ನ ಅನುಭವಕ್ಕೆ ಬರಂಗಿಲ್ಲ. ಅದು ಆಲ್ರೆಡಿ ನಡೀತಿರ್ತದಲ್ಲಿ, ಅದ ಕ್ರಿಯೆ ನಡೀತಿರ್ತದ. ನಮ್ಗ ಆ ನೋವು ಗಮನಕ್ಕೆ ಬರಂಗಿಲ್ಲ. ಅನಸ್ತೇಶ ಕೊಟ್ಟು ಬಿಟ್ಟಿರ್ತಾರ. ಅದೇ ತರ ನಾವಿಲ್ಲಿ ಧ್ಯಾನ ಏನು ಅನಸ್ತೇಶ ತಗೊಂಡಿವಿ ಅಂದ್ರ, ಈ ಕಗ್ಗದ ಒಳಗಿನ ಆಂತರ್ಯದ ಮರ್ಮನ ಅರ್ಥಕೊಂಡಿವಿ ಅಂತಂದ್ರ ನಮ್ ಕಷ್ಟ ಅನ್ಸ್ಕೊಂಡ್ ಬರುದೇ ಇಲ್ಲ ಅಂತಲ್ಲ ಮಾಸ್ಟರ್. ಈ ಧ್ಯಾನ ಮಾರ್ಗಕ್ಕೆ ಬಂದಂತವ್ರಿಗೆ ಏನು ಕಷ್ಟ ಬರುದೇ ಇಲ್ಲ. ನಾವು ಸುಖ ಸುಪ್ಪತ್ತಿಗಳಿರ್ತೀವಿ, ಬರುವೇವು ಎಲ್ಲ. ಆವು ಬಂದಾಗ ನಮ್ಮನ್ನ ಬಾಧೆ ಒಳಪಡದಂತೆ ಹೊರಗೆ ಬರುವಂತ ದಾರಿಗಳು ತೋರಿಸ್ತಾರೆ ಮಾಸ್ಟರ್ಸ್. ಈಗ ಅನಸ್ತೇಶ ಕೊಟ್ಟು ಆಪ್ಷನ್ ಮಾಡಿರ್ತಾರ, ಆಪ್ಷನ್ ಆಗಿರ್ತದ, ಹಾಗಾಗಿ ನೋವು ಗೊತ್ತಿರಂಗಿಲ್ಲ. ಆ ತರ ಬಂದ್ರ ಸರಿ ಅದು ಗೊತ್ತಾಗದೆ ಪಾಸ್ ಆಗಿಬಿಡ್ತದೆ ಮಾಸ್ಟರ್ಸ್. ಈಗ ಒಂದು ಹಳ್ಳಿ ಒಳಗ ಹೇಳ್ತಿರ್ತೀಯಲ್ಲ, ಬೆಣ್ಣೆನ ಕೂದಲು ತೆಗದಂಗ ಅಂತೇಳಿ. ನೋವು ಆಗಲಾರ್ದಂಗೆ ನಾವು ಆ ವಿಷಮ ಸ್ಥಿತಿಯಿಂದ, ಆ ಪರಿಸ್ಥಿತಿಯಿಂದ ಹೊರಗೆ ಬರುವಂತ ದಾರಿ ಈ ಕಗ್ಗಗಳು ತೋರಿಸ್ತಾವ ಅಂತ ಹೇಳ್ತಾನೆ ಮಾಸ್ಟರ್ಸ್. ಫಸ್ಟ್ನೇ ಕಗ್ಗ ತಗೋತೀನಿ. ಕಾಣಿಕೆಯ ಉತ್ಕಟತೆ ಅಂದ್ರ ನಮ್ಗೆ ಏನು ಕಾಣಂಗಿಲ್ಲ, ನಮ್ಗೇನ್ ಕಾಣದ ಪರವಸ್ತು ಐತಿ, ಭಗವಂತದನ ಅಂತೀವಿ, ದೇವರದನ ಅಂತೀವಿ, ಅದಾನ ಅಂತೀವಿ. ಕಂಡವ್ರು ಯಾರಪ್ಪ ಅಂತ ಕೇಳಿದಾಗ ಅದಕ್ಕೆ ನಮ್ಗೆ ಉತ್ತರ ಇರಂಗಿಲ್ಲ. ಆದ್ರೆ ಅವ್ರವ್ರಿಗೆ ಅವ್ರು ಕಾಣ್ಕೋಬೇಕು ಹೊರತು ಮತ್ತೊಬ್ರು ತಂದು ತೋರ್ಸಕ್ ಆಗಂಗಿಲ್ಲ. ಅದು ಉತ್ಕಟತೆ ಹೆಂಗದ, ಒಬ್ಬ ಭಕ್ತನ ಬಲಿ ಯಾವ ತರ ಇರ್ತದ, ಒಬ್ಬ ಸಾಧಕನ ಬಲಿ ಯಾವ ತರ ಇರ್ತದ ಅಂದ್ರೆ ನೀ ಎಲ್ಲಿದೆಯಪ್ಪ ಅನ್ನೋಂತ ಉತ್ಕಟತೆ ಈ ಕಗ್ಗದಲ್ಲಿ ಇಟ್ಟಾರ ಮಾಸ್ಟರ್. ನಿಶೆಯೊಳಂ ಕಾಣಬಾರನು ಹಗಲನಲ್ಲದೊಡೆ, ಶಶಿ ರವಿಗಳವನ ಮನೆ ಕಿಟಕಿಯಾಗಿದರೆ, ಮಸುಕು ಬೆಳಕೊಂದಾದ ಸಂಜೆ ಮಂಜಿನವನು ಮಿಸಿಕಿ ಸುಳೆಯುವ ಸಮಯ ಮಂಕುತಿಮ್ಮ. ಕ್ವಶನ್ ಮಾಡ್ತಾರವ್ರು, ನೀ ಯಾವತ್ನೇ ಬರ್ತಿ ಯಾವತ್ನೇ ಹೋಗ್ತಿ ನಮ್ಗೆ ಗೊತ್ತಾಗಲ್ದು, ಅದನ್ನಾರ ಹೇಳಿ ನೀನ್ ಕಾಣ್ತೀನಿ ಅಂತ ಹೇಳಿ ಈ ಕಗ್ಗದ ಹೇಳಿದೆ ಅಷ್ಟು ಮಾಸ್ಟರ್. ಭಗವಂತ ಹಗಲ್ನಲ್ಲಿ ಕಾಣಬರುವಂತೆ ಅನ್ಕೊಂಡನೇನವ, ರಾತ್ರಿ ಎಲ್ಲ ಕಾಣಬಾರ್ದು. ಸೂರ್ಯ ಚಂದ್ರರು ಅವನ ಮನೆಯ ಕಿಟಿಗಳು ಅಲ್ಲವೇ, ಹಗಲು ರಾತ್ರಿಗಳು ಸಂಧಿಸುವ ಸಂಜೆಯೇ ಮಂಜೆ, ಅವನ ಮಿಂಚಿ ಸುಳಿಯುವ ಸಮಯ ಯಾವ ಸಮಯದ ಅಂತ ಹೇಳಿ ಒಬ್ಬ ಭಗವಂತನ ಕಾಣಬಹುದಂತ ಭಕ್ತ ಅಥವಾ ಸಾಧಕ ಅವನ ಮನ ಮಿಡಿತವನ್ನು ಈ ಕಗ್ಗದವ್ರು ಹಿಡಿದಿಟ್ಟಾರೆ ಮಾಸ್ಟರ್ಸ್. ಹೆಂಗ್ ಹಿಡಿದಿಟ್ರಂದ್ರೆ, ಭಗವಂತನ ಕಾಣ ಬಯಸುವ ಸಾಧಕನು ಉತ್ಕಟತೆ ಅಭಿವ್ಯಕ್ತಿ ಇದು ಅಂದ್ರ ಭಾವ. ಈಗ ನಮ್ಗೆಲ್ಲರಿಗೆ ಲಕ್ಷ್ಮೀಕಾಂತ ಮೇಡಮ್ ಇದಕ್ ಹೋಗುದು, ಅಣ್ಣಾಮಲೈಗೆ ಹೋಗುದು, ಅಲ್ಲಿದೆಲ್ಲ ದಿನಲ್ ಧ್ಯಾನದಾಗ ತಿಳಿಸಿದ್ರು. ಈಗ ಅಷ್ಟು ಅರ್ಧಕ್ಕರ್ಧ ಜನರು ಹೋದ್ರು. ಆ ತರ ಉತ್ಕಟತೆ ಅಲ್ಲಿ ಹೋಗಿ ನಾವು ನೋಡ್ಬೇಕು, ಮಾಡ್ಬೇಕು, ಹಂಬಲಿಕೆ. ಆ ತರ ಉತ್ಕಟತೆ ಬಂದಾಗ ಅವನ್ ಕಂಡೇ ತೀರ್ಬೇಕು. ಹೇಗಾದ್ರೂ ಎಲ್ಲಿಯಾದ್ರೂ ಯಾಕೆ ಅವನ್ ಕಾಣಂಗಿಲ್ಲ, ಅವನ್ ಹಗಲ್ನಲ್ಲಿ ಕಾಣಂಗಿಲ್ಲ ಅಂತಂದ್ರ ಇಷ್ಟೆಲ್ಲ ಅಂದ್ರ ರಾತ್ರಿ ಅದ ನನ್ಗೆ ಯಾಕೆ ತೂರಂಗಿಲ್ಲ. ಹೇಗಿದ್ರು ಸೂರ್ಯ ಚಂದ್ರ ಇಬ್ಬರು ಅವ್ನ ಕಿಟಕಿ ಅಲ್ಲನ, ಅವುಗಳಿಂದಾರು ಎಣಿಕೆ ಯಾಕೆ ನೋಡಂಗಿಲ್ಲ ಅಂತ ಕಗ್ಗದಾಗ ಕೇಳ್ತಾರ. ಮಗು ಹೆಂಗ ಒಂದ್ ದಿವ್ಸ ತಾಯಿನ ಬಿಟ್ಟು ದೂರ ಹೋದಾಗ ಬಡ್ಕೊಂತಿರ್ತದ, ನಮ್ ತಾಯಿನ ಹಂಬಲಿಸಿ ನಾ ಹತ್ರಕ್ ಹೋಗ್ಬೇಕು ಅಂತ ಹಂಬಲಿಸ್ತಿರ್ತದ. ಆ ತರ ಭಕ್ತ ಅಥವಾ ಸಾಧಕ ತನ್ನನ್ನ ತಾನ ಆತ್ಮನ ಅರಿಬೇಕಾದ್ರ ಆ ತರ ಉತ್ಕಟತೆ ಇರ್ತದ. ಭಗವಂತ ಹೊರಗಡೆ ಕಾಣುವ ಭಗವಂತ ನಮ್ಮೊಳಗೆ ಅದನ ಅಂತ ನಮ್ಗೆ ಈಗ ಗೊತ್ತಾಗ್ಯದ. ಅದು ಕಾಣಬೇಕಾದ್ರ ಮಧ್ಯೆ ದೊಡ್ಡ ಪರದೆ ಅದ.
ಅಪರದೈದ ಸಲುವಾಗಿ ನಮ್ಮನ್ನ ನಾವು ಕಾಣಕ್ ಆಗೋಲ್ದು, ಅವನ್ ಸೇರಕ್ ಆಗೋಲ್ದು. ಶಕ್ತಿ ಆ ಭಗವಂತನ ಒಂದ್ ಅಂಶದ ರೂಪವಾಗಿ ಬಂದ್ವಿ ಅಂತ ನಮ್ಗೆಲ್ಲರಿಗೂ ಅಷ್ಟು ಗೊತ್ತದ. ಆ ಅಂಶ ನಮ್ಗೆ ಗೊತ್ತಾಗಬೇಕಾದ್ರೂ ಮತ್ತೊಬ್ರು ತಿಳಿಸ್ಕೊಡಕ್ ಬರ್ಬೇಕು, ಒಬ್ಬ ಗುರು ಬರ್ಬೇಕು, ಮತ್ತೊಬ್ರು ಹೇಳ್ಬೇಕು ಹೌದು ನಿನ್ನಲ್ಲಿ ಶಕ್ತಿ ಅದ, ನೀ ಕುರಿ ಅಲ್ಲ, ನೀ ಹುಲಿ ಅದಿ. ಹುಲಿ ಕತೆ ಕೇಳಿರ್ಬೇಕು ನೀವು, ಕುರಿ ಮಂದಿ ಒಳಗ್ ಬಂದಂತ ಹುಲಿ ಕತೆ. ಕುರಿ ಮಂದಿ ಒಳಗ್ ಚಿಕ್ಕ ಹುಲಿ ಮರಿ ಕಳ್ಕೊಂಡಿರ್ತದ, ಅದು ಕುರಿ ಜೊತೆ ಕುರಿಯಾಗಿ ಬೆಳೆದು ಬಿಟ್ಟಿರ್ತದ. ಅದು ತನ್ನ ಅರಿವು ತಾನು ಹುಲಿ ಎದೆ ನೀನ್ ತಿಳ್ಕೊಬೇಕಾದ್ರ ಇನ್ನೊಂದ್ ಹುಲಿ ಬರಬೇಕಾಗ್ತದೆ. ನೀನ್ ಕುರಿ ಮರಿ ಜೊತೆ ಅಡ್ಡಾಡಕತ್ತಿದೆಯಲ್ಲ, ನಿಂದ ಇರು ನಿನ್ ಗೊತ್ತಾಗಲ್ದ, ನಿನ್ ಶಕ್ತಿ ನಿನ್ ಗೊತ್ತಿಲ್ಲನು ಅಂತದ. ಇಲ್ಲ ನಾ ಕುರಿನೇ ಇದೀನಿ ಅಂತದ. ಯಾಕಂದ್ರೆ ಮಾಸ್ಟರ್ ಆಲ್ರೆಡಿ ನಾವ್ ಅದ್ರೊಳಗೆ ಇರ್ತೀವಿ, ನಮ್ ಸುತ್ತಮುತ್ತ ಕುರಿಯಾಗಿ ಬೆಳೆದು ಬಿಟ್ಟಿರ್ತೀವಿ, ನಮ್ಮಲ್ಲಿರೋ ಶಕ್ತಿ ನಮ್ಗೆ ಗೊತ್ತೇ ಇರೋದಿಲ್ಲ. ಅವಾಗ ಹೇಳ್ತದ ಬಾ ನೀನ್ ಹೊರಗ, ನಿನ್ ಶಕ್ತಿ ನಿನ್ ರೂಪ ನೀನ್ ತೋರಿಸ್ತೀನಿ ಕರ್ಕೊಂಡು ಹೋಗಿ ಬಾಯಿ ಒಳಗಡೆ ತೋರಿಸಿದಾಗ ಹೌದಲ್ಲ ಅಂತದ್. ಅದೇ ತರ ನಮ್ಗೊಬ್ರು ಬಂದು ಈ ಧ್ಯಾನ ಮಾರ್ಗ ತೋರಿಸಿದಾಗ ಹೌದು ನಮ್ಮಲ್ಲಿ ಒಂದ್ ಶಕ್ತಿ ಅದ ಅನ್ಕೊಂಡಿರ್ತೀವಿ. ಸಾಧನೆ ಮಾಡ್ತಾ ಮಾಡ್ತಾ ಅದ್ ನಮ್ಮ ಅರಿವಿಗೆ ಬರ್ಬೇಕಂತಂದ್ರ ಸಮಯ ಅವಕಾಶ ತಗೋತದ ಮಾಸ್ಟರ್. ಮೂಲ ಚೈತನ್ಯ ಅಂತ ಬಂದಂತ ಹೊಳ್ಳಿ ನಾವು ಕೂಡ್ಕೋಬೇಕದಕ್ಕಂದ್ರ ಬಹಳಷ್ಟು ಸಮಯ ತಗೋತ. ಆದ್ರ ಅದನ್ನ ಭಗವಂತ ಅಂತ ಹೇಳಿ ಒಬ್ಬ ಉತ್ಕಟ ಸಾಧಕನ ಒಂದು ನೋಡ್ಬೇಕಾದಂತ ತವತವಿಕೆ ಇದು. ಹಾಗಾದ್ರೆ ಗೋಧೂಳಿ ಸಮಯಕ್ಕೆ ಹಗಲು ಕರೆಗೆ ರಾತ್ರಿ ಕತ್ಲೆಳೆದು ಮಸ್ಕಾದಾಗ ಹೊತ್ತಿನಲ್ಲಿ ನನ್ನ ಕಣ್ಣು ಸ್ಪಷ್ಟವಾಗಿ ಕಾಣದೆ ಮಂಜಾಗಿರೋ ಸಮಯದಲ್ಲಿ ಆತ ಮಿಂಚಿ ಹೊಳೆದು ಮಾಯ ಆಗ್ತಾನೇನು ಅಂತ ಕೇಳ್ತಾನೆ ಕಗ್ಗದಲ್ಲಿ. ಅಂದ್ರ ನನ್ನ ಕಣ್ಣು ಕಾಣಿಸ್ಲಾದ ಸಮಯದಲ್ಲಿ ಬಂದ್ ಹೋಗ್ತಾನೇನವ. ಈ ಮಾತುಗಳೆಲ್ಲ ಭಗವಂತನ ಇರುವಿಕೆಯ ಬಗ್ಗೆ ಸಂದೇಹದ ಕೊಂಕು ಮಾತುಗಳಲ್ಲ, ಆದ್ರೆ ಇನ್ನು ಪಂಚೇಂದ್ರಿಯಗಳು ಸತತವಾಗಿ ತಂದು ಸುರಿಯುವ ಲೋಕದ ವಾರ್ತೆಯಿಂದ ನಮ್ಮ ಮನಸ್ಸು ಮಂಜಾಗಿರುತ್ತದೆ. ತಂದು ಹಾಕುದಲ್ಲ ನಮ್ಮ ಒಂದು ಕ್ಷಣ ಎಷ್ಟು ನಾವು ಸ್ಟೇಷನ್ದಾಗ ಕುಂತಿರ್ತೀವಿ, ಇಲ್ಲಿ ಕುಂತಾಗ ಎಲ್ಲಾ ಸಾಧಕರು ಎಂತೆಂತ ಮಾಸ್ಟರ್ ಬಂದು ಒಳ್ಳೊಳ್ಳೆ ವಿಷಯಗಳನ್ನ ಕೊಡ್ತಿರ್ತಾರೆ. ಅವಾಗ ನಾವ್ ಏನಿರ್ತೀವಿ ಅಲಹಟ್ ಆಗಿರ್ತೀವಿ, ಅರಿವಿಗೆ ಬಂದಿರ್ತೀವಿ. ಆದ್ರೆ ಮತ್ತೆ ಇದ್ ಮುಗಿದ ನಂತರ ನಮ್ ಸಂಸಾರ ಜಂಜಾಟಕ್ಕೆ ಹೋಗ್ಬಿಡ್ತೀವಿ, ಅಲ್ಲಿ ನಾವು ಕಳ್ಕೊಂಡೇ ಬಿಡ್ತೀವಿ. ಒಂದ್ ಕಣ್ಣಿನಿಂದ ನೋಡ್ತಿಲ್ಲ ಅದನ್ ಬೇಕು ಅಂತದ. ಹೆಂಗಂದ್ರ ಲೋಕದ ವಾರ್ತೆಗಳು ಎಲ್ಲಾ ತಂದು 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 ಸುರುತ್ತದೆ ಈ ಮನಸ್ಸ. ಅವಾಗ ನಮ್ ಮನ್ಸ ಎಂತದ ಬೈದಾಡ್ತಿರ್ತದ, ಮಂಜಾಗತ್ತ. ಅವಾಗ ಏನೂ ಕಾಣ್ಸಂಗಿಲ್ಲ ನಮ್ಗ. ಒಂದು ಚಂದಂದ ಆಭರಣ, ಈ ಮದುವೆ ಫಂಕ್ಷನ್ ಹೋದ್ವಿ ಅಂದ್ರ ಒಬ್ರು ಆಭರಣ ಹಾಕೊಂಡ್ ಬಂದಿದ್ರ, ಈ ಶೇಷನ್ದಾಗ ಕುಂತಾಗ ನಮ್ ಮನಸ್ಥಿತಿನೇ ಬೇರೆ ಇರ್ತದ. ಏನಿಲ್ಲಪ್ಪಾ ನಾವ್ ಆತ್ಮಭಾವದಾಗ ಇದು ಯಾವ್ದು ಬರುದಲ್ಲ, ನಮ್ ಸಂಗಟ ಇರೋಷ್ಟು ದಿನ ಅನುಭವಿಸ್ಬೋದು, ಆರಾಮ್ ಇರ್ಬೋದು ಅನ್ಕೊಂಡಿರ್ತೀವಿ. ತಕ್ಷಣ ಮನ್ಸ್ ಚೇಂಜ್ ಆಗ್ತದ ಮಾಸ್ಟರ್. ಯಾಕಂದ್ರ ಮನಸ್ಸಿನ ಕೆಲಸನೇ ಅದು ಅಂತ ಹೇಳ್ತಾರೆ. ದಿನಾಲು ಅದಕ್ಕೆ ಸ್ವಚ್ಛ ಮಾಡ್ಬೇಕು, ಅದಕ್ಕೆ ಟ್ರೈನಿಂಗ್ ಕೊಡಬೇಕು. ಅದು ಮಗು ತರ ಮನ್ಸು ಹಠ ಹಿಡಿತದ, ಅದಕ್ಕೆ ರಮಿಸ್ಬೇಕು. ಅದಕ್ಕೆ ಲೋಕದ ವಾರ್ತೆ ತಂದು ತಂದು ಕಸ ಹಾಕ್ತಿರ್ತದ. ಅದ್ ಹಂಗೆ ಶುದ್ಧ ಮಾಡ್ಕೊಂತ ಇರ್ಬೇಕು ಅಂತ ಹೇಳ್ತಾರೆ ಕಗ್ಗದೊಳಗ. ಅದಕ್ಕೆ ನಮ್ ನೋಡಿದ್ವಿ ಅಂದ್ರೆ ಸೀರಿ ಆ ಕಡೆ ಹೋಗ್ತಿಲ್ಲ ಮನ್ಸು ನಮಗ್ ಅದು ಒಳಿಬೇಕನ್ನಿಸ್ತದ. ನಮ್ ಬಲಿ ಬಿರು ತುಂಬಿರ್ತಾವ, ಬಿರು ತುಂಬಿ ಮಡ್ಚಿಡಕ್ ಆಗಂಗಿಲ್ಲ, ಅಷ್ಟು ಸೀರೆ ಇರ್ತಾವ. ಯಾರ ಮೇಮಿರೋದ್ ಒಳ್ಳೆ ಚಂದ ಕಾಣ್ತಿಲ್ಲ, ನಮ್ ಮನ್ಸು ಹೋಗೇ ಬಿಡ್ತದ ಹಂಗೆ ತಕ್ಷಣ. ಅಂತ ಸೀರೆ ನಾನು ಹಾಕೋಬೇಕಲ್ಲ, ಆಕಲ್ ಸೀರೆ ತಗೋಬೇಕಲ್ಲ, ಈ ಆವರಣ ಹಾಕೋಬೇಕಲ್ಲ. ಅವ್ ತಂದು 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 ಲೋಕದ ವಾರ್ತೆಗಳು ತಂದು ನಮ್ ಮನಸ್ಸಿನಾಗ ಸುರಿದು ಹೆಂಗತ್ತ ಒಂಥರ ಮಂಜಾಗಿ ಬಿಡ್ತದ, ಗೊಂದಲಮಯವಾಗಿ ಮಾಡಿಬಿಡ್ತದ ಮಾಸ್ಟರ್. ಅದಕ್ಕೆ ನಮ್ಮ ಮನಸ್ಸು ಮಂಜಾಗ್ಯದ, ನಮ್ಮ ದೃಷ್ಟಿ ಹೆಂಗಾಗ್ಯದ, ಸ್ಪಷ್ಟತೆ ಕಳ್ಕೊಂಡದ ಅಂತ ಹೇಳ್ತಾರ. ಅದಕ್ಕ ಬಸವಣ್ಣ ಹೇಳ್ತಾರ, ಇವ್ರ ಚಿಂತೆ ಮಾಡ್ಬೇಡ, ಎಮ್ಮ ಚಿಂತೆ ಯಮಗಯ್ಯ, ಹಾಸ್ ಕೂಡಲ ಸಂಗನು ಒಲಿಯನು ಒಲಿಯದಿರುವನು ಅನ್ನುವ ಚಿಂತೆ ಹಾಸರುಂಟು ಹೃದಯಲ್ಲುಂಟು, ನೆರಮನೆ ಚಿಂತೆ ನಮಗೆ ಕಯ್ಯ ಅಂತ ಹೇಳಿ ತಮಗ್ ತಾವೇ ಹೇಳ್ಕೊತಾರ. ಇದೇ ಅವ ಒಲಿತನೋ ಕಾಣುದಿಲ್ಲ ಅಂತ ಚಿಂತೆ ಸಾಕಷ್ಟದ, ಮಂದಿ ಚಿಂತೆ ಮಾಡ್ತಿದೆ ಅಂತ ತಮಗ್ ತಾವು ಹೇಳ್ಕೊತಾರೆ ಮಾಸ್ಟರ್. ಹೀಗೆ ಮಂಜಾದ ದೃಷ್ಟಿಗೆ ಅವನ ಮಿಂಚಿ ಮರೆಯಾದದ್ದು ಕಾಣದೆ ಹೋಗಿದೆ. ಅವನು ಎಲ್ಲೂ ಇಲ್ಲ ಎನ್ನುವಂತಿಲ್ಲ, ಇಲ್ಲ ಅಂತ ಅನ್ನುವಂಗಿಲ್ಲ ಭಗವಂತ. ಆತ ನನಗ್ ತೋರಲಿಲ್ಲ ಎಂದು ಆಕ್ಷೇಪದ ಉತ್ಕಟತೆಯ ಮಾತು, ನನ್ ಕಾಣಂಗಿಲ್ಲಲ್ಲ ಅನ್ನೋದು ಒಂದೊಂದ್ಸಲ ಸಿಟ್ಟು ಬರುತ್ತೆ ಭಕ್ತನಿಗೆ. ಅವನು ಮರೆಯಲಿದ್ದಾನೆ, ನಮ್ಮ ಮಿತಿಗಳಿಂದಾಗಿ ತೋರುತ್ತಿಲ್ಲ. ನಮ್ಮ ಮಿತಿಗಳೇ ಅಷ್ಟು ಸ್ವಲ್ಪ ಅದ ನಮ್ಮ ಮಿತಿ. ನಾವು ಅಪರಿಮಿತ ಕಡೆ ನಾವು ಹೋಗಿಲ್ಲ, ಒಂದು ಪರಿಮಿತಿ ಒಳಗಡೆ ಇದೀವಿ ನಾವು ಎನ್ನುವುದನ್ನು ಅಲ್ಲ ಎಷ್ಟು ಚಂದ ಹೇಳ್ತಾರ. ಅಲ್ಲ ಚಂದ ಹೇಳ್ತಾರ, ನೆಲದ ಮರಿಯ ನಿಧಾನದಂತೆ. ನಿಧಾನ ಅಂತಂದ್ರ ಭೂಮಿ ಒಳಗಡೆ ನಿಧಿ ಸಿಕ್ತು ಅಂತೀವಿ ನಾವು, ಗಂಟು ಸಿಕ್ತು ನಮ್ಮಲ್ಲೆಲ್ಲಾ ಆಲ್ರೆಡಿ. ಅದು ಬಹಳ ಅದ ರೀ, ಬಿಜಾಪುರ ಸುತ್ತ ಈಗೆಲ್ಲಾ ಆಳ್ವಿಕೆ ಅದಲ್ಲ, ಕೋಟೆ ಕೊತ್ತರಗಳು ಇರ್ತಾವಲ್ಲ, ಅಲ್ಲೆಲ್ಲಾ ನಿಧಿ ಸಾಕಷ್ಟು ನಿಧಿ ಅದ. ನಮ್ಮೂರ್ ಕಡೆ ಇನ್ನೂ ನಿಧಿ ಸಿಗ್ತಾವ. ರಾಜ ಬೊಕ್ಕಸ್ ಕೊಡಂಗಿಲ್ಲ, ಅಲ್ಲೇ ಮರಿ ಮುಚ್ಚಿ ತಗೊಂತಾರ ನಿಧಿ. ಅದ್ ನೆಲದ ಮರಿ ನಿಧಾನ ಎಲ್ಲಿದಂತ ನಮ್ಗೆ ಗೊತ್ತಿರಂಗಿಲ್ಲ. ಹಂಗಾರ ಅದ್ ಎಲ್ಲಿದಂತ ನಮ್ಮ ಅರಿವಿಗೆ ಬಂದಿರಂಗಿಲ್ಲ. ಅದೇ ತರ ಭಗವಂತನ ಇರುವಿಕೆ ಐತಿ, ನಿನ್ನ ಅರಿವಿಗೆ ಬರುವುದಿಲ್ಲ ಅಂತ ಅಲ್ಲಂ ಪ್ರಭುಗಳು ಹೇಳ್ತಾರ. ಇಲ್ಲೊಂದು ಭಿಕ್ಷುಕ ಇರ್ತಾನ, ಒಂದು ಗುಡಿಸಲು ಇರ್ತದ, ಒಂದು ಭಿಕ್ಷಾ ಪಾತ್ರೆ, ಒಂದು ಕೋಲು, ಒಂದ್ ಹೊಚ್ಕೊಳಕ, ಬಾಳ ಅಂದ್ರ ಒಂದ್ ಹಾಸ್ಪಿಟಲ್ ಹೊದಿಕೆ ಅಷ್ಟೇ ಇರ್ತದ. ಆ ಗುಡಿಸಲೊಳಗೆ ದಿನಾಲ ಭಿಕ್ಷಾಟನೆ ಮಾಡ್ಕೊಂಡ್ ಬರ್ತಾನ.
ಅಲ್ಲೇ ಕುಂತು ಊಟ ಮಾಡ್ತಿರ್ತಾನ. ಇದೇ ಕಾಲ ಕ್ರಮೇಣ ಮಾಡ್ತಾ ಮಾಡ್ತಾ ಒಂದ್ ದಿವ್ಸ ಅವನ ದೇಹ ತ್ಯಾಗ ಮಾಡ್ತಾನ. ಊರವರೆಲ್ಲ ಅವ್ನಿಗೆ ಯಾರು ಇಲ್ಲ, ಪರದೇಶಿ ಅದ ಅಂತ ತಿಳ್ಕೊಂಡು ಅವನು ಶವ ಸಂಸ್ಕಾರ ಮಾಡಿ ಆ ಗುಡ್ಸನ್ನೆಲ್ಲ ತೆಗೆದು ಅಲ್ಲಿ ಏನಾದ್ರು ಹಾಕಬೇಕಿನ್ನ ಗಿಡಗಳನ್ನ ಬರೀ ಗುಡ್ಸ್ಲ ಇಟ್ಕೊಂಡ್ ಕುಂದ್ರದೇನು ಅಂತ ಅದನ್ನ ಅಗಿತಾರೆ ಮಾಸ್ಟರ್ಸ್. ಅಲ್ಲಿ ನಿಧಿ ಸಿಗ್ತದ. ಅಂದ್ರೆ ಆ ಭಿಕ್ಷುಕ ಬಡವ ಹೆಂಗದನಂದ್ರ ಅದನ್ನ ಅಯ್ಯಂಗಿಲ್ಲ. ನಾವು ಅಷ್ಟೇ ಧ್ಯಾನ ಮಾಡಿ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರ ನಮ್ಮ ಒಳಗಿನ ಶಕ್ತಿ ನಮ್ಗೆ ಅರಿವಾಗ್ತದ. ಆ ನಿಧಿ ನಮಗ್ ಗೊತ್ತಿಲ್ಲ, ಐತಿ ನಿಧಿ ಆಲ್ರೆಡಿ ಎಲ್ಲರಲ್ಲಿ ನಿಧಿ ಅದು. ಆ ನಿಧಿ ನಾವು ಯಾರು ಹುಡುಕಾಟ ಮಾಡಿಲ್ಲ, ನಮ್ಮೊಳಗೂ ನಾವು ಹೋಗಿಲ್ಲ, ನಾವು ಕಂಡುಕೊಂಡಿಲ್ಲ. ಸಾಧಕರು ಕಂಡುಕೊಂಡಾರ, ಎಷ್ಟೋ ಜನ ಸಾಧಕರು. ಅದಕ್ಕೆ ನಮ್ಗೆ ಇನ್ನ ಬರಬೇಕು ಅಂತ. ಅಲ್ಲ ಮರಿ ಹೆಂಗ್ ಹೇಳ್ತಾರಂದ್ರ, ನೆಲದ ಮರೆಯ ನಿಧಾನದಂತೆ ಮುಗಿಲ ಮರೆಯ ಮಿಂಚಿನಂತೆ. ಮುಗಿಲ ಮರೆಯ ಮಿಂಚಿನಂತೆ ಕಾಣಿಸುತ್ತ ಅದು ಹೊಳಪು ಬಂದಾಗಷ್ಟೇ ನಮ್ಗೆ ಗೋಚರ ಆಗ್ತದ ಕಣ್ಣಿಗೆ. ಬಯಲ ಮರೆಯಲಡೆಗೆದ್ದ ಮರೀಚಿಕೆಯಂತೆ ಮರೀಚಿಕೆ. ತಮ್ಗೆಲ್ಲ ಗೊತ್ತಿದ್ದ ಮಾಸ್ಟರ್ ಮರೀಚಿಕೆ ಅಂದ್ರೆ ಕಂಗಳ ಮರೆಯಲಡೆಗೆದ್ದ ಬೆಳಗಿನಂತೆ ಗುಹೇಶ್ವರ ನಿಮ್ಮ ನೀವು ಹಂಗದಿರಿ, ನಮ್ ಕಾಣಂಗಿಲ್ಲ, ಆ ತರ ಇದಿರಿ ನೀವು ಅಂತ ಹೇಳಿ ಗುಹೇಶ್ವರ ಅಲ್ಲಂ ಪ್ರಭುಗಳು ಹೇಳ್ತಾರ. ಯಾವ ತರ ಭಗವಂತ ಅದನ್ನ ಅನ್ನೋದಕ್ಕ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ಅವರದೇ ವಚನದಲ್ಲಿ ಶಿಲೆಯಲ್ಲಿ ಪಾವಕದಂತೆ ಅಂದ್ರೆ ಕಲ್ಲಿನೊಳಗ ಬೆಂಕಿ ಅಡಿಗೆ ಅದು ಗೊತ್ತಾಗುದಿಲ್ಲ. ಬೀಜದೊಳಗಿನ ವೃಕ್ಷದಂತೆ, ಬೀಜದೊಳಗ ಒಂದು ಇಡೀ ಸಣ್ಣ ಬೀಜದೊಳಗ ಒಂದ್ ಇಡೀ ಮರನೇ ಅಡಿಗೆದ, ಅದು ನಮ್ ಕಾಣ್ಸಂಗೆ ಇಲ್ಲ. ಬೀಜದೊಳಗಿನ ವೃಕ್ಷದಂತೆ, ತಿಲದಲ್ಲಿನ ತೈದಲ್ಲ ಅಂತ ಹೇಳ್ತಾರೆ. ಕಾಳಿ ಕಾಣಿಸ್ತದ, ಎಳ್ಳಿನ ಕಾಳ ಅದ್ರೊಳಗ ಎಣ್ಣೆ ಅಡಿಗೆದಂತ ನಮ್ ಕಾಣಿಸ್ತದನ್ನು ಕಾಣಿಸಂಗಿಲ್ಲ. ಆ ತರ ಭಗವಂತದನ ಅಂತ ಹೇಳ್ತಾರೆ. ಹೆಂಗ ಶಿಲೆಯೊಳಗಿನ ಪಾವಕದಂತೆ, ಪಾವಕ ಅಂದ್ರ ಬೆಂಕಿ. ನಾವು ಶಿಲೆ ಒಳಗ ಪಾವಕ ಬೆಂಕಿ ಅದಂದ್ರೆ ನಂಬುತ್ತೇನು ಮಾಸ್ಟರ್ಸ್? ಅಲ್ರಿ ಆಲ್ರೆಡಿ ನಾವು ಸಣ್ಣವರಿದ್ದಾಗ ಹಿಂದೆ ಸಣ್ಣವಳಕ್ಕಿಂತ ಹಿಂದೆ ಬೆಂಕಿ ಕಡ್ಡಿಪಟ್ನ ಇವಾಗ ಬಂದು ಒಂದಕ್ಕೊಂದ್ ಕಲ್ಲ ಹಿಂಗ ಕಟ್ಟದಾಗ ಘರ್ಷಣೆ ಮಾಡಿದಾಗ ಅಲ್ಲಿ ಬೆಂಕಿ ಉತ್ಪತ್ತಿ ಆಗ್ತದೆ ಮಾಸ್ಟರ್ಸ್. ನಾವು ಚಿಕ್ಕದ ಸಣ್ಣ ಸಣ್ಣ ಬೆಂಗಚ್ ಕಲ್ಲ ಅಂತ ಸಿಗ್ತೈತಿ, ಆ ಕಲ್ಲು ಹಿಂಗ್ ಹೊಡೆದ್ರಾಯ್ತು ಅಲ್ಲಿ ಬೆಂಕಿ ಕಡಿ ಹಾರ್ತದ. ಅದಕ್ಕೆ ಶಿಲೆಯೊಳಗಿನ ಪಾವಕದಂತೆ ಅಲ್ಲಿನ ಜೀವದ, ಕಲ್ಲಿನೊಳಗನು ಜೀವದ ಅಂತ ಹೇಳಿ ಅದ್ರದ್ದನೇ ಬೆಂಕಿ ಹೊತ್ತಿಸಿ ದೂದೆಳ್ಳಿ ಮಾಡಿ ಮೊದ್ಲ ಬೆಂಕಿನ ಅದನ್ನ ಪುಟು ಮಾಡಿ ಅದನ್ನ ಪ್ರಾರಂಭ ಮಾಡ್ತಿದ್ರು ಮಾಸ್ಟರ್. ಈ ಕಡ್ಡಿ ಪಟ್ಟಣ ಬರೋದಕ್ಕಿಂತ ಮುಂಚೆ ಆ ಕಲ್ಲಿನಿಂದನೇ ಬೆಂಕಿ ಹೊತ್ತಿಸಿ ಅದನ್ನ ಯಾವತ್ತೂ ಒಬ್ಬ ದೊಡ್ಡ ದೊಡ್ಡ ಮನೆ ಒಳದಾಗ ಆ ಬೆಂಕಿ ಕಾಯ್ದಿರಿಸ್ತಿದ್ರಿ ಮಾಸ್ಟರ್ಸ್. ಇವಾಗ ಬರ್ತಾ 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 ಕಡ್ಡಿ ಪಟ್ಟಣ ಬಂದಿದೆ. ಈ ಹಿಂದೆ ಅದರಿಂದನೇ ಉತ್ಪತ್ತಿ ಆಗ್ತಿತ್ತು. ಈಗ ಹೇಳಿದ್ರೆ ಯಾರು ಹೌದಾ ಕಲ್ಲಿನೊಳಗೆ ಹೆಂಗ್ ಬೆಂಕಿ ಸಿಗ್ತದ ಅನ್ಬೋದು. ಅದು ಶಿಲೆಯೊಳಗಿನ ಪಾವಕದಂತೆ ಅದು ಐತಿ, ಆದ್ರ ಕಾಣಿಸಂಗಿಲ್ಲ. ಕಾಣಿಸ್ತೇನ್ರ ನಮ್ ನೋಡಾಕ ಕಾಣಿಸೋದಿಲ್ಲ, ಅದು ಶಿಲೆ ಒಳಗಿನ ಪಾವಕ. ಆ ತರ ಭಗವಂತ ಅಡಿಗೆ ಅನ್ನ ಅಂತ ಹೇಳ್ತಾರೆ. ಗುಹೇಶ್ವರ ನಿಮ್ಮ ನಿಲುವು ಅಂತೇಳಿ. ಕಣ್ಣಿಗೆ ಕಾಣದ ಅದರ ಇರುವಿಕೆಯನ್ನು ಸಹಸ್ರ ಅನುಭವಗಳಿಂದ ತೋರುವ ಭಗವಂತನ ಕಾಣುವ ತಹಿತೈಕೆ ಭಕ್ತನದು. ಕಣ್ಣಿಗೆ ಕಾಣಂಗಿಲ್ಲ, ಆದ ಇರುವಿಕೆ ಮಾತ್ರ ಗೊತ್ತಾಗ್ತದ. ನಮ್ ಗಾಳಿ ಗೊತ್ತಾಗ್ತದೇನ್ರಿ? ಇರುವಿಕೆ ಮಾತ್ರ ಗೊತ್ತಾಗ್ತದೆ, ಕಣ್ಣಿಗೆ ಕಾಣಿಸೋದಲ್ಲ. ಅದ್ ಇರುವಿಕೆ ನಮಗ್ ಗೊತ್ತಾಗ್ತದೆ. ಇಂಥವು ಸಹಸ್ರ ಅನುಭವ ಆಗ್ತದ. ಅದನ್ನ ತಹಿತೈಕೆ ಭಕ್ತನದು, ಕಾಣಬೇಕನ್ನೋದು ಹಂಬಲ ಭಕ್ತಂದು. ಇದು ಮೀರಾಳಿಗೆ ಆದದ್ದು. ಮೀರಾ ಇದೇ ತಹಿತೈಕೆಯಿಂದ ಭಗವಂತನ ಕಂಡುಕೊಂಡ್ಲಕ್ಕೆ ಅವಳೊಳಗೆ ಕಂಡುಕೊಂಡ್ಲು. ಚೈತನ್ಯ ಮಹಾಪ್ರಭುಗಳು ರಾಮಕೃಷ್ಣರಿಗೆ, ಅಂಡಾಳುಗೆ, ಕೋಳೂರು ಕೊಡಗೂಶಿಗೆ, ಕನಕ ಪುರಂದರರಿಗೆ, ಬಸವಣ್ಣನವರಿಗೆ, ಮಹಾದೇವಿ ಅಕ್ಕನಿಗೆ, ಅವರಿಗೆಲ್ಲ ಸಾಧಕರು ಅಷ್ಟೊಂದು ಸಾಧನೆ ಮಾಡಿದ್ರೆ ಅವ್ರು ಭಗವಂತನ ಕಂಡುಕೊಂಡ್ರವ್ರು ಅಂತ ಹೇಳ್ತಾರೆ. ಇನ್ನೊಂದು ಅಕ್ಕ ಹೇಳ್ತಾಳ, ಅಕ್ಕನವ್ರಿಗೆ ಏನ್ ಹೇಳ್ತಾಳ ಅಂದ್ರ, ನಾವು ಯಾವ ತರ ಸಿಕ್ ಹಾಕೊಂಡಿವಿ, ನಮ್ಮನ್ನ ನಾವು ಯಾವ ಬಲೆ ಒಳಗ ನಾವೇ ಮಾಡ್ಕೊಂಡಿವಿ, ಮತ್ತೊಬ್ರೆಲ್ಲ ಮಾಡಿದ್ದು ನಾವೇ ಅಂತ ಅಕ್ಕ ಹೇಳ್ತಾಳ್ರಿ ಒಂದು ವಚನದೊಳಗ. ತರಿಣೆಯ ಹುಳು ತನ್ನ ಸ್ನೇಹದಲ್ಲಿ ಮನೆ ಮಾಡಿ, ತನ್ನ ನೂಲು ತನ್ನ ಸುತ್ತಿ ಸಾವ ತೆರನಂತೆ. ತರಿಣೆಯ ಹುಳು ರೇಷ್ಮೆ ಸೀರೆ ಹಾಕೋತೀವ್ರಿ ಮೇಡಮ್ ಮಾಸ್ಟರ್ಸ್ ನಾವೆಲ್ಲರೂ. ಆ ರೇಷ್ಮೆ ಸೀರೆ ಹಿಂದಿನ ಕತೆ ನಮಗ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ. ಅದು ಗೂಡು ಕಟ್ಕೋತದ, ಇಷ್ಟು ಉದ್ದ ಹುಳು ಇರ್ತದ. ನಮ್ಮಲ್ಲಿ ರೇಷ್ಮೆ ಸಾಗಾಣಿಕೆ ಮಾಡ್ತಿದ್ರು, ಪ್ರತ್ಯಕ್ಷ ನಾವು ನೋಡಿವಿ ಅದನ್ನ. ಗೂಡು ಕಟ್ಕೋತ ಅದೇನ್ ಮಾಡ್ತಾ ಮೊದ್ಲೆಲ್ಲಾ ಹುಲ್ಲು ತಂದ್ ಹಾಕ್ತಾರ, ಮೇಯ್ತದ, ಇಷ್ಟು ದಪ್ಪ ಆಗ್ತದ. ಇಷ್ಟಿದ್ದ ಹುಳು ಇಷ್ಟು ದಪ್ಪ ಇಷ್ಟುದ್ದ ಹುಳು ಆಗಿ ಒಂದು ಚಂದ್ರಕ್ಕಿಂತ ಬಟ್ಟೆಲಿ ಹಾಕ್ತಾರ. ತನ್ನೊಳಗನೆ ಅದ ರಸ ಬಿಟ್ಕೊಂಡ್ ತನ್ನ ಸುತ್ತ ಒಳಗಿರ್ತದ, ತನ್ನ ಸುತ್ತ ಸುತ್ತುವಂತದ್ರಿ. ತನ್ನ ಸುತ್ತ ಸುತ್ತುವಂತ ಒಂದ್ ದಿವ್ಸ ಅದ್ರಲ್ಲೇ ಪ್ರಾಣ ಬಿಡ್ತದ. ಅದು ತರಣಿ ಹುಳು ಅಂದ್ರೆ ನಾವ್ ಹೆಂಗಂದ್ರ ನಾವೇ ಸುತ್ತ ಹಾಕೊಂಡಿವಿ ಬಂಧನಗಳೆಲ್ಲ. ಯಾವ್ಯಾವ ಪಾತ್ರಗಳು ಅದಾವ ನಮ್ಮ ಸಂಸಾರದೊಳಗ, ಆ ಪಾತ್ರಗಳು ನಾವು ಸಿಕ್ಕಾಕೊಂಡಿವಿ, ಅವ್ರು ಸಿಕ್ಕಾಕಿಲ್ಲ, ನಾವು ಸಿಕ್ಕಾಕೊಂಡಿವಿ. ತನ್ನ ಸುತ್ತಿ ಸಾವ ತೆರನಂತೆ ಮನ ಬಂದುದು ಬಯಸಿ ಬೇವುತ್ತಿದ್ದೇನೆ ಅಯ್ಯ, ಎನ್ನ ಮನದ ದುರಾಶೆಯ ಮಾಣಿಸಿ ನಿಮ್ಮತ್ತ ತೋರು ಚೆನ್ನ ಮಲ್ಲಿಕಾರ್ಜುನ. ನನ್ನ ಮನಸ್ಸಿನ ದುರಾಶೆ ಬಿಡಿಸು. ಅಕ್ಕ ಕೇಳ, ಅಷ್ಟೊಂದು ಎತ್ತರದ ಸ್ಥಾನಕ್ಕೇರಂತ ಅಕ್ಕ ಮನಸ್ಸನ್ನ ಕೇಳಕ್ಕೆ ನನ್ ಮನಸ್ಸಿಗೆ ಮಾಡ್ತಿರ್ತದ. ನೀ ಅದನ್ನ ದುರಾಶೆ ಬಿಡಿಸು, ನಿಮ್ಮತ್ತ ತೋರ ಚೆನ್ನ ಮಲ್ಲಿಕಾರ್ಜುನ. ಅಂದ್ರ ಇದು ಮನಸ್ಸು ಉನ್ನತಕ್ಕೂ ಒಯ್ತದ್ರಿ, ಮನಸ್ಸು ಅವನತಿಗೂ ಒಯ್ತದ. ಅಷ್ಟು ಅದ್ಭುತದ ಅಂತ ಹೇಳ್ತಾರ. ಅದು ಇದು ಸಾಧನೆಯ ಮಾರ್ಗದಲ್ಲಿ ಸಾಧಕರನ್ನು
ಬಂಧಿಸಿರುವ ಮಾಯೆ ಶಕ್ತಿಯ ಬಗೆಗೆ ಹೆದರಿಕೆ ಮತ್ತು ಅದನ್ನ ದಾಟಿ ಹೋಗ್ಬೇಕಂತ ಹಂಬಲಿಸುವ ಹೃದಯದ ತಳಮಳ ಈ ಕಗ್ಗದೊಳಗದ್ರಿ. ಈ ಮಾಯೆ ಬಂಧಿಸ್ಯದ ಅದನ್ನ ದಾಟಿ ಸಾಧಕ ಮುಂದುವರಿಲೇಬೇಕು ಅಂತ ಹೇಳಿ ಈ ಕಗ್ಗದ ಅಷ್ಟೇ. ಇನ್ನೊಂದು ಕಗ್ಗ ತಗೋತೀನಿ ಅಷ್ಟೇ. ಹೆಂಗಂದ್ರ ಇದು ಯಾವ ರೀತಿ ನಾವು ಕಡಿಮೆ ಮಾಡ್ಕೊತ ಹೋಗ್ಬೇಕಂದ್ರ ಕಣ್ಣಿಗೆ ಆಹಾರ ಕಡಿಮೆ ಮಾಡ್ಬೇಕಂತ ಹೇಳ್ತಾರೆ. ಕಣ್ಣಿಗೆ ಈ ಎಲ್ಲಾ ಮಾಸ್ಟರ್ಗಳು ಬಂದ್ ಹೇಳದಂತ ಅದು ನೋಡುದನ್ನು ಕಡಿಮೆ ಮಾಡ್ಕೋಬೇಕು, ಕೇಳುದನ್ನು ಕಡಿಮೆ ಮಾಡ್ಕೋಬೇಕು, ವಾಸನೆ ನೋಡುದನ್ನು ಕಡಿಮೆ, ಎಲ್ಲಕ್ಕೂ ಆಹಾರ ಕಡಿಮೆ 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 ಮಾಡ್ಕೊತ ಬಂದಾಗ ನಮ್ಗ ನಮ್ಮೊಳಗೆ ನಮ್ಗ ಸ್ವಲ್ಪ ಹೊರಗಿನ ಗೊಂದಲಗಳು ಕಡಿಮೆ ಆಗ್ತಾವ ಅಂತ ಹೇಳ್ತಾರೆ. ಅವಾಗ ಏನಾಗ್ತದ, ಸಾಧನ ನಿರಂತರ ಆಗಿರ್ಬೇಕು, ಇವೆಲ್ಲ ಕಡಿಮೆ ಆಗ್ಬೇಕು, ಮನುಷ್ಯ ತಂದ್ ಹಾಕುವಂತ ಕಡಿಮೆ ಆಗ್ಬೇಕು. ಕಣ್ಣಿಗೆ ನೋಡ್ಲೇ ಇಲ್ಲ ಅಂತಂದ್ರ ಮನ್ಸಿಗೆ ಹೋಗೋದಿಲ್ಲ ಅಷ್ಟೇ. ನಾವು ಕಿವಿಯಿಂದ ಕೇಳಿಕಂದ್ರ ಮನ್ಸಿಗೆ ಹೋಗೋದಿಲ್ಲ. ಕಣ್ಣ ಕಿವಿಯಿಂದ ಕೇಳಿದಿವಿ ಅಂತಂದ್ರ ನಮ್ಮ ಮನ್ಸಿಗೆ ತಾಗೋದು. ಒಂದ್ ಒಳ್ಳೆ ಮಾತಾಡಿದಾಗ ನಮ್ ಮನಸ್ಸು ಹಿಗ್ಗುತ್ತದ. ಅದೇ ಕಟು ಮಾತು ಕೇಳಿದಾಗ ಅದೇ ಕಿವಿಯಿಂದನಲ್ಲ. ಕಟು ಮಾತು ಕೇಳಿದಾಗ ಎಷ್ಟು ನಮ್ಮಲ್ಲಿ ಹೆಂಗಂದ್ರ ರಾಸಾಯನಿಕಗಳು ಬಿಡುಗಡೆ ಆಗ್ತಾವ ನಮ್ ದೇಹದೊಳಗ. ಹೊಟ್ಟಿ ಒಳಗ ತ್ರಾಸ ಚಲೋ ಆಗ್ತದ, ಹೊಟ್ಟಿ ಉರಿ ಆಗ್ತದ. ಒಂದ್ ಕಿವಿ ಒಳಗ್ ಶಬ್ದ ಕೇಳಿದ, ಕೆಟ್ಟ ಶಬ್ದ ಕೇಳಿದ, ಆಮೇಲೆ ಒಳ್ಳೆ ಶಬ್ದ ಕೇಳಿದಾಗ ಮನಸ್ಸು ಅರಳತದ. ಅದಕ್ಕೆ ಯಾವ್ದು ಬೇಡ, ಕಡಿಮೆ ಮಾಡಿಬಿಡು, ಕೇಳೋದನ್ನು ಕಡಿಮೆ ಮಾಡು, ಕೇಳೋದಿದ್ರ ಒಳ್ಳೇದನ್ನ ಕೇಳು, ಹೌದಾ, ಉಳಿಕಿದ್ದ ಅಲ್ಲೇ ಹೊರಗಿಡು, ಒಳಗ್ ತಗೋಬೇಡ ಅಂತ ಹೇಳ್ತಾರೆ. ಇವ್ ಕಡಿಮೆ ಮಾಡ್ದಂಗ ಮಂಜಾದ ಮನಸ್ಸಿಂದ ನಮ್ಮಲ್ಲಿರುವ ಆತ್ಮ ಚೈತನ್ಯ ಬೆಳಕು ನಮ್ಗ ಕಾಣುದಿಲ್ಲ. ಮಂಜಾಗಿತ್ತಂದ್ರ ನಮ್ಮಲ್ಲಿರೋ ಶಕ್ತಿನೇ ನಮ್ಗ್ ಕಾಣಂಗಿಲ್ಲ. ಅದೇ ಅನುಭವಿಸದೇ ಬರುದಿಲ್ಲ. ಅದು ಹೆಂಗಿರ್ತದಂದ್ರ ಬೂದಿ ಮುಚ್ಚಿದ ಕೆಣದಂಗ ಇರ್ತದ. ನಮ್ಮ ಒಳಗಿರೋ ಶಕ್ತಿ ಬೂದಿ ಮುಚ್ಚಿದ ಕೆಣದಂಗ ಇರ್ತದ. ಅದು ಬೂದಿ ತೆಗಿಬೇಕಾದ್ರೆ ಏನ್ ಮಾಡಕ್ ಮಾಸ್ಟರ್, ನಾವು ದಿನನಿತ್ಯ ಯಾವ ಕೊಳೆಯನ್ನು ಧ್ಯಾನದ ಕೊಳೆಯಿಂದ ಊದ್ಬೇಕದನ್ನ. ಧ್ಯಾನ ಮಾಡ್ತಾ ಮಾಡ್ತಾ ಅದು ಊದಿದಾಗ ಅದು ಪ್ರಖರತೆ ನಮಗ್ ಗೊತ್ತಾಗ್ತದ ಮಾಸ್ಟರ್, ಸಾಧಕರಿಗೆ ಬರ್ತದ ಅಂತ ಹೇಳ್ತಾ. ಇನ್ನು ಮುಂದಿನ ಕಗ್ಗ, ಬಂಧನಕ್ಕೂ ಮೋಕ್ಷಕ್ಕೂ ಒಂದೇ ಕೀಲಿಕೈ ಅಂತ ಹೇಳ್ತಾರ. ಯಾವ್ದು ನೋಡೋಣ ಮಾಸ್ಟರ್. ಕಗಳಿಯನ್ನು ಬಿಗಿದು ಬೊಮ್ಮ ಗುಡಿಯೊಳಗಿರಲಿ. ಬೊಮ್ಮ ಅಂದ್ರೆ ಭಗವಂತನಿಗೆ ಹೇಳ್ತಾರ ಅವ್ರು. ಅದರ ಕೀರ್ಕಿಂಚೆ ಹೊರಕೆಸೆಯ ಸಾಕು, ಪದ ವಾಕ್ಯವಿದರಾಗವಾದ ಗಣನೆ ಬಿಟ್ಟು ಒದ ಇಬ್ಬರು ದಿಟದರಿವ ಮಂಕುತಿಮ್ಮ ಅಂತ ಹೇಳ್ತಾರೆ. ಎಷ್ಟ ಅದ್ಭುತ ಹೇಳ್ಯಾರ ನೋಡ್ರಿ ಅವ್ರು. ಭಗವಂತ ನೀ ಬೇಕಾದ್ರೆ ಗುಡ್ಯಾಗ ಕುತ್ಕೊಂಡು ಅಗಳಿ ಹಾಕೋ, ಇರ್ಲಿ ಬೇಗಾನು ಜಡಿ, ಹೊರ ಕಿಲಿಕೆ ಎಸಿ ಅಂತ ಹೇಳ್ತಾರೆ. ಆ ನೋಡವ್ರು ಎಷ್ಟೊಂದ ಸಾಧನ ಮಾಡಿ ಅವ್ರ ಒಡನಾಟವನ್ನು ಅವರು ಅನುಭವಿಸಿದ್ರೆ ಈ ರೀತಿ ಅವ್ರಿಗೆ ಬರಕ್ ಸಾಧ್ಯ ಆಗ್ತದೆ ಮಾಸ್ಟರ್. ಡಿ.ವಿ.ಜಿ ಅವರಂತವ್ರು ದೊಡ್ಡಂತ ವ್ಯಕ್ತಿತ್ವ ಅವ್ರು. ಯಾಕಂದ್ರೆ ಅದನ್ನ ಅನುಭವಿಸ್ಯಾರ ಅವ್ರು. ಅನುಭವಿಸ್ಲಾರ್ದ ಈ ತರ ಬರಂಗಿಲ್ಲ. ನೀ ಬೇಕಾದ್ರ ಗುಡಿಯಾಗ ಕುಂದ್ರು, ಕೀಲಿ ಹಾಕೋ, ಅದ ಕೀಲಿಗೆ ಹೊರಗೆಳಿ, ಹೊರಗೆ ಒಕ್ಕೊಟ್ಟು ಅಂತ ಹೇಳ್ತಾರ. ಅದಕ್ಕೆ ಆಗ ಶಾಸ್ತ್ರ ಬಲ್ಲಂತ ಪಂಡಿತರು ಅನಾವಶ್ಯಕವಾದ ವಾದಗಳ ಗದ್ದಲನ್ನು ಬಿಟ್ಟು ಸತ್ಯದ ಜ್ಞಾನ ಪಡೆದು ನೀಡುವರು. ಅಂದ್ರೆ ಇವ್ ನಡ್ಬರ್ಕ್ ಬರ್ತಾರಲ್ಲ ಮಧ್ಯವರ್ತಿಗಳು ಅಂತೀವಲ್ಲ ನಾವು, ಶಾಸ್ತ್ರ ಗುಡಿ ಪೂಜೆ ಮಾಡೋರು. ಅದಕ್ಕೆ ದೇವ್ರವ್ರ ಕೊಟ್ರ, ನಮ್ ಹಳ್ಳಿ ಕಡೆ ಅಂತಿರ್ತಾರ, ದೇವ್ರವ್ರ ಕೊಟ್ರ ಪೂಜಾರವರ ಕೊಡಂಗಿಲ್ಲ ಅಂತೇಳಿ. ಅವ್ನ ಹತ್ರಕ್ ಹೋಲಕ ಇವ್ರ್ಯಾಕ ಮಧ್ಯ ತಡೆಗೋಡೆ. ಅವ್ರ ಅದನ್ನ ಸುಮ್ಮನೆ ವಾದ ಮಾಡೋದನ್ ಬಿಟ್ಟು ಒಳ್ಳೆ ಜ್ಞಾನ ಪಡ್ಕೊಂತಾರ. ನೀ ಕಿಲಿ ಹಾಕೊಂಡ್ ಕುಂದ್ರೊಳಗ ಕಿಲಿಕೆ ಹೊರಗೆ ಹೋಗ್ಕೊಟ್ಟು ಅಂತ ಭಗವಂತನಿಗೆ ಹೇಳ್ತಾರ ಡಿ.ವಿ.ಜಿ ಅವ್ರು. ಮೇಲೋಟಕ್ಕಿದು ತಕರಾರಿನ ಮಾತು ಅನ್ಸ್ಬಹುದು. ಭಕ್ತ ಎಂತನ ಭಗವಂತನ ಕಾಣದೆ ಬೇಜಾರಾಗಿ ಅವ್ನ್ ಬೇಕಾದ್ರೆ ಗುಡಿಯಾಗ ಕುಂದ್ರೋಲಕ ಅವನೇನ್ ಪ್ರಯತ್ನ ಮಾಡೋದ್ ಬೇಡ, ಬಾಗಿಲ್ ಕೀಲಿಕೆ ಹೊರಗ್ ಬಿಸಾಕಿರ್ ಸಾಕು. ಸುಮ್ಮನೆ ವಾದ ಮಾಡ್ತಾರಲ್ಲ ಈ ಪಂಡಿತರು, ಸತ್ಯ ಜ್ಞಾನವನ್ನ ಪಡ್ಕೊಂತಾರ, ಆ ಜ್ಞಾನ ನಮಗ್ ಹಂಚುತ್ತಾರ ಅಂತ ಹೇಳಿ ಹೇಳ್ತಾರ. ಆದ್ರೆ ಇನ್ನೊಂದ್ ಇದ್ರ ಒಳ ಅರ್ಥ ಬೇರೆ ಅದ, ಆಧ್ಯಾತ್ಮಿಕ ಅರ್ಥನೇ ಬೇರೆ ಅಂತ ಗುರುರಾಜ್ ಹೇಳ್ತಾರ ಮಾಸ್ಟರ್. ಅವ್ರಿಗೆ ನಾನು ಧನ್ಯವಾದ ತಿಳಿಸ್ಕೊಂಡ್ ಮರ್ತುಬಿಟ್ಟೆ, ಸಾರಿ. ಯಾಕಂದ್ರೆ ಇದನ್ನ ಅವ್ರ ಕಗ್ಗಗಳನ್ನ ಈ ತರ ನಿರ್ವಚನ ಮಾಡಿ ಬರೆದವರು ಗುರುರಾಜ್ ಕರ್ಜಿಯವ್ರಿಗೆ, ಅವ್ರಿಗೆ ಒಂದ್ ದೊಡ್ಡ ಧನ್ಯವಾದ ತಿಳಿಸ್ತಾ ನಾನು ಹೇಳ್ತೀನಿ ಮಾಸ್ಟರ್. ಮೊದ್ಲು ಹೇಳ್ಬೇಕಾಗಿತ್ತು, ಸಾರಿ. ಅದಕ್ಕೆ ಹೇಳ್ತಾರ ಕರ್ಜಿಯವ್ರು ಏನ್ ಹೇಳ್ತಾರ ಅದನ್ನ ವಿಸ್ತಾರ ಮಾಡಿ. ಪರಮ ಸತ್ಯದ ವಸ್ತು ಎಂದಿಗೂ ಮಾನವನ್ಮತಿಗೆ ಸಿಲುಕಲಾರದ್ದು. ನಮ್ಮ ಬುದ್ಧಿಗೆ ಅದು ನಿಲ್ಕಂಗಿಲ್ಲ ಅಂತ ಹೇಳ್ತಾರ ಅವ್ರು. ಅದಕ್ಕ ಅಗಳಿ ಹಾಕ್ಬಿಡು ನಿಮ್ಮ ಮಾತಿನ ಬಳಕೆ. ಅದು ಒಳಗ್ ಬಂದೋಬಸ್ತಾಗಿ ಯಾರಿಗೂ ದೊರೆಯದಂಗ್ ಕುಳ್ತದ. ಅದನ್ನ ನೋಡುವ ಅನುಭವಿಸುವ ಆಸೆ ಸಾಧಕನಿಗೆ ತೀವ್ರವಾಗ್ಯದ. ನಮ್ಗೆ ಇಷ್ಟೇ ಅಣ್ಣಾಮಲೆ ಹೋಗ್ಯಾರ ಎಲ್ಲರೂ ಸಾಧಕರು. ನಿನ್ನೆ ಮೇಡಮ್ ಎಷ್ಟು ವಿವರಣೆ ಮಾಡೋದು, ಎಷ್ಟೊಂದು ತೀವ್ರತೆ ಅದ್ರಿ ನಮ್ಮೆಲ್ಲರ ಮನಸ್ಸಿನಾಗ. ಹೋಗೋರು ಸದ್ದ ಖುಷಿಯಾಗಿ ಟ್ರೈನ್ ಎಲ್ಲರೂ ಹೊಂಟಾರ. ಆದ್ರ ನಾವ್ ಪೂರಾ ಅಲ್ಲೇ ಇದೀವಿ. ನಾ ಈಗ ಅಣ್ಣಾಮಲಯದೊಳಗ ಆ ಗುಡಿ ಒಳಗ ಇದೀವಿ. ಯಾಕಂದ್ರ ಮನಸ್ಸು ಹೋಗ್ಲಿಲ್ಲಲ್ಲ, ನಮ್ಗ ಅವಕಾಶ ಸಿಗ್ಲಿಲ್ಲಲ್ಲ ಅನ್ಕೊಂಡಾಗ ನಾವ್ ಎಲ್ಲಿರ್ತೀವಿ, ಅವ್ನ ಹತ್ರಕ್ಕೆ ಇರ್ತೀವಿ ಮಾಸ್ಟರ್. ಅದೇ ತರ ತವಕ ಇಲ್ಲಿ ಸಾಧಕನಿಗೆ ತೀವ್ರವಾಗ್ಯದ. ನಮ್ಗೆ ಇಲ್ಲಿ ಇದ್ದವ್ರು ಎಲ್ಲರೂ ಮನಸ್ಸಿನಾಗ ಅದಿಲ್ಲ ಮಾಸ್ಟರ್. ನಿಜವಾಗಿ ಹೇಳಿ ಅಲ್ಲಿ ಹೋಗ್ಬೇಕಾಗಿತ್ತಲ್ಲ. ಯಾವಾಗ ನಾವ್ ಅಂತೀವಿ ಅವ್ನ ಹತ್ರಕ್ಕೆ ಇರ್ತೀವಿ ಮಾಸ್ಟರ್, ನಾವ್ ದೂರ ಇರಂಗಿಲ್ಲ. ತೀವ್ರವಾಗ್ಯದ, ಹಠವಾಗಿ ಪರಿಣಮಿಸದ. ಅದು ಹಠ ಆಗ್ಯದ, ನಾ ನೋಡೇ ತೀರಿಬೇಕನ್ನಂಥದ್ದು. ಆತ ಕೇಳ್ತಾನ, ನೀನ್ ದೊರಕದಿದ್ರೆ ಬೇಡ, ನಿನ್ನಡಿಗೆ ಬರುವ ದಾರಿಯನ್ನಾದ್ರೂ ತಿಳಿಸು. ನಿನ್ನ ಭದ್ರವಾಗಿ ಕುಳಿತಿರುವ ಕೋಶವನ್ನು ತೆರೆಯುವ ಬೀಗದ ಕೈ ಕೊಡು ಅಂತ ಹೇಳ್ತಾರ. ಅಂದ್ರ ನಿನ್ನಡಿಗೆ ಬರುವ ದಾರಿ ಅಂತ ತಿಳಿಸು. ಕೀಲಿಕೆ ಅನ್ನೋದು
ಹೆಂಗಂದ್ರ ಇದು ಬೀಗವನ್ನ ಹಾಕುವುದಕ್ಕೂ ನೋಡ್ರಿ ಕೀಲಿಕೈ ಇದು ಒಂದೇ ಕೈನೇ ಬಳಸ್ತೀವಿ. ಈ ತರ ಹಾಕ್ತಿವಿ ತೆಗಿತೀವಿ, ಈ ತರ ಬಂದ್ ಮಾಡ್ತೀವಿ. ಇದು ಒಂದೇ ಕೀಲಿಕೈ. ಇದೇ ತರ ಅವ್ರು ಎಂತ ಅದ್ಭುತ ಶಕ್ತಿ ಹೇಳಿದೆ ಅಂತ ಹೇಳ್ತಾರ ಅವ್ರು. ನೀನು ಹೊರಗಿಂದ ಏನು ಗದ್ದಲ ಬರ್ಬಾರ್ದಂಗ್ ಲಾಕ್ ಮಾಡ್ಕೋ, ಒಳಗಡೆ ಹೋಗು, ಒಂದೇ ಕೈ ಸಾಕು. ಈ ತರ ಹಾಕಿದ್ರ ಬಂದ್ ಆಗ್ಬಿಡ್ತಾ, ಈ ತರ ಹಾಕಿರ ತೆರೀತದ, ಓಪನ್ ಆಗ್ತದ. ಒಂದೇ ಕೈ ಎಲ್ಲ ಬಳಸೋದು ಇದು ಎಂತ ಶಕ್ತಿ ಅದ್ರಿ. ಇದು ಧ್ಯಾನ ಕೀಲಿಕೈ ನಮಗ ಇದೆಲ್ಲ ಪತ್ರಿಜಿ ಗುರುಗಳು ಕೊಟ್ಟಾರಂತೆ ಅನ್ಕೋತೀವಿ ನಮ್ಮೆಲ್ಲರಿಗೆ. ಇದು ಕೀಲಿಕೈನೇ ಇಲ್ರಿ ನಮ್ದು ಧ್ಯಾನದ ಕೀಲಿಕೈ. ಒಂದು ಒಡವೆ ವಜ್ರಗಳಿದ್ದಂತದಕ್ಕ ನಾವ್ ಕೀಲಿ ಹಾಕಿರ್ತೀವಿ, ಅದ ತೆಗಿಬೇಕಾದ್ರೆ ಕೈನೇ ಬೇಕು. ಆ ಕೈ ನಮಗ ಭಗವಂತ ಕೊಟ್ಟ. ನಮಗ ಯಾವ್ದ ಕೈ ಎಲ್ಲರಿಗೂ ಕೊಟ್ಟಾನಲ್ರಿ ಧ್ಯಾನ ಮಾಡೋದು. ಆ ಧ್ಯಾನದ ಕೀಲಿಕೈಯಿಂದ ನಾವು ಬೇಕಾದಂತ ವಜ್ರ ವೈಡೂರ್ಯ ನವರತ್ನ ಹಾರಗಳನ್ನ ತಗೋಬಹುದು. ನಾವು ಎಂತಿಂತವ್ ತಗೋಬಹುದ್ರಿ. ಹೊರಗಡೆ ಹೋಗೋ ನವರತ್ನ ಹಾರಗಳು ಬೇರೆ, ಜ್ಞಾನ ನವರತ್ನ ಹಾರ ಅಂತ ಪತ್ರಿಜಿ ಗುರುಗಳು ಒಂದು ಇದನ್ನೇ ಅದ ಅವ್ರ ಪುಸ್ತಕನೇ. ಅದನ್ನ ಹೇಮಾ ಮೇಡಮ್ ಅವ್ರು ಹೇಳಿದ್ರು. ಹೌದಲ್ಲ, ನವರತ್ನ ಹಾರ ಅಂದ್ರೆ ಯಾವ್ಯಾವ ಧಾರಣೆ ಮಾಡ್ಕೋಬೇಕು ನಾವು ಅಂತ. ಧಾರಣೆ ಮಾಡ್ಕೊಳ್ಬೇಕಾದಂತವನ ಟ್ರೆಜರಿ ಒಳಗೆ ಇಟ್ಟಾನ ಭಗವಂತ. ಆ ಟ್ರೆಜರಿ ಕೀಲಿಕೈ ಮಾತ್ರ ನಮಗೆ ಕೊಟ್ಟಾನ. ಯಾವ್ದ್ರಲಿಂದ? ಧ್ಯಾನದ ಕೀಲಿಕೈ. ಅದು ಓಪನ್ ಮಾಡ್ಕೊಂಡಿ ನಿನಗೆಲ್ಲ ಸಿಗ್ತದ ಅಂತ ಹೇಳ್ತಾ. ಬೀಗವನ್ನ ಹಾಕೋದಕ್ಕೂ ತೆರಕು ಒಂದೇ ಕೈ ಇದೆ. ಎಡಗಡೆ ತಿರುಗಿಸಿದ್ರೆ ಮುಚ್ಕೊತದ, ಅದನ್ನ ಬಲಗಡೆ ತಿರುಗಿಸಿದ್ರ ತೆರೆದುಕೊಳ್ತದ. ಭಗವಂತನ ದರ್ಶಕ್ಕೆ ನಮ್ಮ ಮನಸ್ಸೇ ಕೀಲಿಕೈ. ಎಷ್ಟೊಂದು ಅದ್ಭುತ ಅದ ನೋಡ್ರಿ. ಆ ಮನಸ್ಸು ಮಾಡ್ದೇವಿ ಅಂತಂದ್ರ ಆ ಮನಸ್ಸಿಗೆ ಬೇಯ್ತೀವಿ. ಅದ್ರ ಮನಸ್ಸು ಮಾಡಿದ್ರೆ ಅದ್ರಲಿಂದನೇ ನಾವು ತೆಗಿಬಹುದು. ಮುಳ್ಳಿನಿಂದ ತೆಗಿ ಅಂತ ಹೇಳ್ತಾರೆ. ಒಂದ್ ಹಳ್ಳಿ ಭಾಷೆ ಹೇಳ್ತಿರ್ತಾ ಕೇಳ್ಕೊಂಡು, ಮುಳ್ಳಿನಿಂದ ತೆಗಿಯೋದು ಅಂತ ಹೇಳಿ. ಹೆಂಗ್ ಅನ್ಕೋಬಹುದು ನೀವು? ಅದು ಸಾಧ್ಯ. ಒಂದ್ ಮುಳ್ಳು ಚುಚ್ಚಿರ್ತದ, ಅವಾಗ ಯಾವ ಸಲಕರಣೆ ಇರ್ತಿದ್ದಿಲ್ಲ. ಮತ್ತೊಂದ್ ಮುಳ್ಳು ತಗೋತಿದ್ರ, ಮುಳ್ಳು ತೆಗಿಬೇಕಾದ್ರ ಮತ್ತೊಂದ್ ಮುಳ್ಳಿನಿಂದ ಮುಳ್ಳು ತೆಗಿತಿದ್ರು. ಅಂದ್ರೆ ಯಾವದ ತೊಂದರೆ ಕೊಡ್ತದಲ್ಲ, ಆ ತೊಂದರೆ ಕೊಡೋದನ್ನ ಅದ್ರಲಿಂದನೇ ತೆಗಿಯೋದು ಅಂತ. ಈ ಮುಳ್ಳಿಂದ ತೆಗಿಯೋದು. ಮನಸ್ಸು ನಮ್ದು ಮನಸ್ಸು ಕೆಟ್ಟದ, ಬೇರೆದ ಕಡೆ ಎಳ್ಕೊಂಡ್ ಹೋಗ್ತದ, ಇದ್ರಲಿಂದನೇ ನಮ್ದೆಲ್ಲಾ ಆಗ್ತದ, ಸಾಧನೆಗೆ ಅಡ್ಡಿ ಆಗ್ತದ ಅನ್ನೋದನ್ನ ಬಿಟ್ಟು ಸಾಧನೆಗೆ ಪೂರಕವಾಗಿ ಸಹ ಅದನ್ನ ನಾವ್ ಮಾಡ್ಕೋಬಹುದು. ಅದು ನಮ್ ಕೈಯಾಗದ ಕೀಲಿಕೈ ಮಾತ್ರ ಪತ್ರಿಜಿ ಗುರುಗಳು ಎಲ್ಲರಿಗೂ ಕೊಟ್ರಿ ಮಾಸ್ಟರ್. ಅದನ್ನ ಬಳಸೋದು ಬಿಡೋದು ನಮ್ಮದು ಅಂತ ಹೇಳಿ. ಇಲ್ಲಿ ಮನಸ್ಸಿನ ಬಗ್ಗೆ ಏನ್ ಹೇಳ್ತಾರಂದ್ರ, ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ, ಬಂಧನಕ್ಕೂ ಬಿಡುಗಡೆಗೂ ಕಾರಣವಾದ್ದು ಮನಸ್ಸು ಅಂತ ಹೇಳ್ತಾರ. ಹೆಂಗಂದ್ರ ಮನ ಏವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ, ಎರಡಕ್ಕೂ ಒಂದೇ. ಈಗ ಹೇಳಿದ್ರೆ ಕೀಲಿಕೈ ಅರ್ಥ ಎಷ್ಟೊಂದು ಸೂಕ್ತ ಆಗ್ತದ್ರಿ ಇದಕ್ಕ. ಎರಡಕ್ಕೂ ಒಂದೇ, ಬಂಧಕ್ಕೂ ಒಂದೇ, ಮೋಕ್ಷಕ್ಕೂ ಒಂದೇ. ಯಾವತ್ ನಿನ್ನ ಕೈಯಾಗ ಕೊಟ್ಟಿನಿ, ಏನಾದ್ರೂ ಮಾಡು, ಲಾಕ್ ಆದ್ರೂ ಮಾಡ್ಕೋ, ಓಪನ್ ಆದ್ರೂ ಮಾಡ್ಕೋ ಅಂತ ಹೇಳಿ. ಅದಕ್ಕ ಸ್ವಾಮಿ ರಾಮರವರು ಸಹ ಅವ್ರ ತಮ್ಮೊಂದು ಪುಸ್ತಕದಲ್ಲಿ ಹೇಳ್ತಾರ. ಹೆಂಗಂದ್ರ ಈಗ ನಾವು ಮನಸ್ಸು ಮಾಡಿದ್ರೆ ಎಲ್ಲಾ ಗಳಿಕೆ ಮಾಡ್ತೀವಿ ಮಾಸ್ಟರ್. ಈ ಒಬ್ರು ಮನೆ ಗಂಡ್ಮಕ್ಳು ಅಲ್ಲಿ ಅರೆಯಲ್ಲಿ ನಮ್ಮ ಮನೆ ಕಟ್ಟಿಸ್ಬೇಕು ಅಂತಂದ್ರ ಅದ್ರ ನಿಮಿತ್ತವಾಗಿ ಅವ್ರ ದುಡಿತ ಹೆಚ್ಚು ಮಾಡ್ಕೋತಾರ, ಬೇರೆ ಕೆಲಸಗಳು ಮಾಡ್ಕೋತಾರ. ಮನೆ ಕಟ್ಬೇಕನ್ನೋದು ಮನಸ್ಸನ್ನೇ ಬಂತು ಅಂತ ಅದ್ರ ಪೂರಕವಾಗಿ ಕೆಲಸಗಳು ಸ್ಟಾರ್ಟ್ ಆಗ್ತಾವ. ಈಗ ನಾವ್ ಹೆಣ್ಮಕ್ಳು ಏನ್ ಮಾಡ್ಬೇಕು, ಒಂದ್ ಬಂಗಾರ ತಗೋಬೇಕು, ಒಂದು ಒಳ್ಳೆ ರೇಷ್ಮೆ ಸೀರೆ ತಗೋಬೇಕು, ನನಗೆ 50,000 ಕೊಡ್ತೋಬೇಕು, 20,000 ಕೊಡ್ಬೇಕಂದ್ರೆ ನಾವೇನ್ ಮಾಡ್ತೀವಿ, ನಾವು ಕೊಟ್ಟಂತ ಪೇಮೆಂಟ್ ನಲ್ಲಿ ಅಥವಾ ನಾವು ದುಡಿದೇ ಇರೋ ಮಹಿಳೆ ಗಂಡ ಕೊಟ್ಟಂತ ಪೇಮೆಂಟ್ ನಲ್ಲಿ ಒಂದಿಷ್ಟಿಷ್ಟು ಉಳಿಸ್ಕೊತ ಹೋಗ್ತಾವ. ಇಲ್ಲ ತಾನೇ ಮಾಡ್ತಿದ್ಲು ಜಾಬ್ ಅಂತಂದ್ರ ಅವಳು ಒಂದಿಷ್ಟು ತೆಗೆದಿರ್ಸ್ಕೊತ ಹೋಗ್ತಾ. ಯಾಕಂದ್ರೆ ಮನಸ್ಸು ಮಾಡಿದ್ಲಲ್ಲ, ತಗೋಬೇಕನ್ನಂತ ಮನಸ್ಸು ಮಾಡಿದಾಗ ಅದನ್ನ ಉಳಿತಾಯ ಮಾಡ್ಕೋಂತ ಹೋಗ್ತಾರ. ಇದೇ ತರ ಉಳಿತಾಯ ಖಾತೆಯನ್ನ ನಾವೇನ್ ವ್ಯಾವಹಾರಿಕವಾಗಿ ಉಳಿತಾಯ ಖಾತೆ ಮಾಡ್ತೀವಿ, ಅದನ್ನ ಅದೇ ಮನಸ್ಸನ್ನ ಆಧ್ಯಾತ್ಮದ ಕಡೆ ತಿರುಗಿಸಿದ್ರೆ ಈಗ ಉಳಿತಾಯ ಮಾಡ್ಬೋದಲ್ಲ. ಆಧ್ಯಾತ್ಮ ಕಡೆ ತಿರುಗಿಸಿದೇವಂದ್ರೆ ಇದನ್ನ ಉಳಿತಾಯ ಮಾಡ್ಕೊಂತ ಹೋಗ್ಬೋದಲ್ಲ ನಾವು. ಅದೇ ಮನಸ್ಸನ್ನ ಈ ಕಡೆ ತಿರ್ಸ್ಕೊಂಡ್ರಿ ಹೆಂಗ ಸ್ವಾಮಿ ರಾಮ ಅವ್ರು ಹೇಳ್ತಾರ. ಹೌದಲ್ರಿ, ಎಂತ ಅದ್ಭುತ ಅಲ್ರಿ. ಈ ಕಡೆ ಗಳಿಕೆ ಎತ್ತಿರುವಂತ ಮನಸ್ಸನ್ನ ಆಧ್ಯಾತ್ಮದ ಗಳಿಗೆ ಎತ್ತಿ ಕಳಿಸಿ ಬಿಡೋದು, ಇದನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದು, ಈ ಗಳಿಕೆನ ಹೆಚ್ಚಿಗೆ ಮಾಡ್ಕೊಳ್ಳೋದು ಅದನ್ನೇ ಮನಸ್ಸಿನಿಂದಾನೆ ಅಂತ ಹೇಳ್ತಾರೆ ಮಾಸ್ಟರ್. ಬಂಧನಕ್ಕೂ ಬಿಡುಗಡೆಗೂ ಕಾರಣವಾದ ಮನಸ್ಸು ಮಾತ್ರ. ಆಕಾಂಕ್ಷೆಗಳು ಮನದಲ್ಲಿ ಕೋಟ್ಯಾಂತರ ತೆರೆಗಳನ್ನ ಎಬ್ಬಿಸ್ತಾವ, ಅಲ್ಲೋಲ್ ಕಲ್ಲೋಲ್ ಮಾಡ್ತದ. ಆ ತೆರೆಗಳೆಲ್ಲ ಅಡಿಗೆ ನಿಶ್ಚಲವಾಗಬೇಕು ಅಂದ್ರ ಇಂಥ ಮನದಲ್ಲಿ ಬುದ್ಧಿ ಪ್ರಜ್ಞಾಶೀಲವಾಗಿರ್ತದ. ಅದಕ್ಕೆ ಸತ್ಯ ಗೋಚರ ಆಗ್ತದ. ಎದರ್ಲಿಂದ ಧ್ಯಾನದಿಂದ ಮಾತ್ರ ಇದು ಸಾಧ್ಯ. ಮೋಕ್ಷಕ್ಕೂ ದಾರಿ ಆಗ್ತದ. ಮೋಕ್ಷ ಅಂದ್ರೆ ಇಲ್ಲಿ ಸತ್ತ ಮೇಲೆ ಅಲ್ಲ, ನಮ್ಗೆಲ್ಲ ಮೊದ್ಲು ಅದೇ ತಿಳ್ಕೊಂಡಿದ್ದೇವ್ರಿ. ಈ ಇದಕ್ ಬಂದ್ಮೇಲೆ ಸರ್ ಎಲ್ಲಾ ಮಾಸ್ಟರ್ಸ್ ಇದ್ದಾವಾಗನೇ ಎಲ್ಲಾನು ಅದನ್ನ ಯಾವ ತರ ಮೋಕ್ಷ ಅಂತಂದ್ರ ಸತ್ತಿಂದ ಮೋಕ್ಷ ಅನ್ಕೊಂಡ್ ಇಲ್ಲ, ಇದ್ದಾಗನೇ ಮೋಕ್ಷ ಬಿಡ್ಕೋಬೇಕು ಅಂದ್ರೆ ಎಲ್ಲದ್ರಲಿಂದ ಎಲ್ಲ ಬಂಧನ ಮುಕ್ತ ಆಗೋದು. ಬಂಧನ ಮುಕ್ತ ಆಗೋದು ಅಂತಂದ್ರೆ ಇದ್ದದ್ದೆಲ್ಲ ಅದನ್ನೆಲ್ಲ ಕೊಟ್ಟಿ ದಾನ ಮಾಡಿ ಹುಗ್ಗಿಗಡಿ ಹೊರಗಿಡ್ತಾರಲ್ಲ, ಆ ತರನೂ ಅಲ್ಲ. ನಿನಗೆ ಎಷ್ಟು ಅವಶ್ಯಕತೆ ಬೇಕು, ನಿನ್ನ ದೇಹಕ್ಕೆ ಎಷ್ಟು ಬೇಕು, ಮೊದ್ಲ ನಿನ್ನನ್ನು ನೀನ್ ನೋಡ್ಕೊಂಡು ನಿನ್ ಜೊತೆ ಇದ್ದವ್ರ ನೋಡ್ಕೊಂಡು ಒಂದಿಷ್ಟು ಸಮಾಜಕ್ಕೆ ವಿನಿಯೋಗ ಮಾಡೋದು, ಇಲ್ಲಿ ಬಂಧ ಮುಕ್ತ ಆಗಿಬಿಡೋದು, ಅದೇ ಮೋಕ್ಷ ಅಂತ ಹೇಳ್ತಿದ್ರು ಮಾಸ್ಟರ್. ಇದು ಚಮತ್ಕಾರ, ತರ್ಕದ ಬುದ್ಧಿ ಅಲ್ಲ. ಇದು ಚಮತ್ಕಾರ ಮಾಡೋದನ್ನಲ್ಲ, ತರ್ಕದ ಬುದ್ಧಿ ಅಲ್ಲ.
ಶಾಸ್ತ್ರ ಪಂಡಿತರು ತಾರ್ಕಿಕರು ನಡೆಸುವುದ ಇಂಥ ಕಸರತ್ತು ಇದು ಬಂಧನಕ್ಕೆ ಕಾರಣ ಆಗ್ತದ. ತರ್ಕ ಮಾಡ್ತೇವಲ್ಲ, ವಾದ ಮಾಡು, ಅಲ್ಲಿ ಹೋಗಿ ವಾದ ಮಾಡಿ ಗೆದ್ದು ಬರುವಂತದ್ದು ಅಲ್ಲ ಇದು ಅಂತ ಹೇಳ್ತಾರೆ ಅವರು. ಇದು ಮತ್ತೆ ಬಂಧನಕ್ಕೆ ಆಗ್ತದೆ ವಾದ ಮಾಡ್ತೇವೆ ಅಂತಂದ್ರೆ, ನಾ ಮೇಲೂ ನೀ ಮೇಲುತ್ತೆ. ಪರವಸ್ತುವನ್ನು ಕಾಣಕ ಪ್ರಜ್ಞಾಶೀಲವಾದ ಬುದ್ಧಿ ನೀಡುವುದು ಆ ಪರವಸ್ತುವೇ. ಅದನ್ನ ಕಾಣಬೇಕಾದ್ರ ಅದನ್ನ ಪ್ರಜ್ಞಾಶೀಲವಾಗಿರ್ಬೇಕು, ಅದೇ ವಸ್ತುನೇ ಕಾರಣ ಆಗ್ತದೆ, ಬುದ್ಧಿ ನೀಡ್ತದ ಅಂತ ಹೇಳ್ತಾರೆ. ಅದಕ್ಕೆ ಕೀಲಿ ಕೈಯನ್ನು ಹೊರಗೆ ಎಸೆ ಎಂದು ಅದನ್ನೇ ಕೇಳುವುದು. ಅದು ಹೇಗೆ ನಮ್ಮ ಪ್ರಜ್ಞಾಶೀಲವಾದ ಬುದ್ಧಿಯನ್ನು ಪ್ರದಾನ ಮಾಡಿದರೆ ಅನಾವಶ್ಯಕವಾದ ಆಡಂಬರದ ವಾದ ಗದ್ದಲವನ್ನು ತೊರೆದು ಸತ್ಯದ ನಡಿಗೆ ಸಾಧಕ ಮುಂದುವರಿತಾನ ಅಂತ ಹೇಳ್ತಾರೆ ಡಿ ವಿ ಜಿ ಅವರು. ಅದಕ್ಕೆ ಅಲ್ಲಂಪರಗಳು ಮತ್ತೊಂದು ವಚನ ಹೇಳ್ತಾರ, ವೇದ ಎಂಬುದು ಓದಿನ ಮಾತು, ಶಾಸ್ತ್ರ ಎಂಬುದು ಸಂತೆಯ ಸುದ್ದಿ, ಪುರಾಣ ಎಂಬುದು ಪುಂಡರ ಗೋಷ್ಠಿ, ತರ್ಕ ಎಂಬುದು ತಗರ ಹೊರಟಿ, ಘನ ಎಂಬುದಕ್ಕೆ ನೀವೊಬ್ಬರೇ ಗುಹೇಶ್ವರ ಅಂತ ಹೇಳಿ. ಅದಕ್ಕ ವೇದ ಅದನ್ನ ತರ್ಕ ಮಾಡುವುದಲ್ಲ, ಇದನ್ನ ಕಂಡುಕೊಳ್ಳೋದು ನಿನ್ನೊಳಗೆ ನೀನು ಅಂತ ಹೇಳ್ತಾರೆ ಮಾಸ್ಟರ್. ಸಮಯ ಇನ್ನೂ ಇದೆ ಮ್ಯಾಮ್, ಇನ್ನು ಒಂದ್ 10 ನಿಮಿಷ ತಗೋಬೋದಾ? ನಾಲ್ಕು ಗಂಟೆಗೆ ಆಗಿದೆ ಮ್ಯಾಮ್. 4 ಆಗಿದೆ, ಇನ್ನೊಂದ್ 10 ನಿಮಿಷ ತಗೊಳ್ಳಿ ಮ್ಯಾಮ್. ಮತ್ತೆ ಇನ್ನೊಂದು ಪ್ರಶ್ನೋತ್ತರ ತಗೊಂಡ್ರೆ ಆಯ್ತು. ಓಕೆ ಮ್ಯಾಮ್. ಇನ್ನೊಂದು ತಗೋತೀನಿ. ಓಕೆ. ಇನ್ನೊಂದು ಕಗ್ಗದ ಹೆಸರು ಇದು 3ನೇ ಕಗ್ಗ, 78ನೇದವ್ರು ಡಿ ವಿ ಜಿ ಅವ್ರು ಬರೆದಂತ ಕಗ್ಗಗಳು ಬಹುಶಃ 800 900 ಏನ್ ಅದಾವ್ರಿ, ಪೂರ್ತಿ ಕರೆಕ್ಟ್ ಆಗಿ ಗೊತ್ತಿಲ್ಲ. ಅದ್ರೊಳಗ 78ನೇ ಕಗ್ಗ ಇದು. ತನ್ನ ಸೌಂದರ್ಯಕ್ಕೆ ತಾನೇ ಮರುಳಾದ ಬ್ರಹ್ಮಸತ್ವ ಅಂದ್ರ ಪರವಸ್ತು ಬ್ರಹ್ಮಸತ್ವ ಅಂತಾನೆ ಕರೀತಾರ ಅವರು ಡಿ ವಿ ಜಿ ಅವರು. ತನ್ನ ಹೊಳಪುಗಳ ನೆನೆದು ಮೈ ಮರೆತರನ್ನು ಬ್ರಹ್ಮ ನೋಡುವನು, ನಿಜ ಪಿಚ್ಚ ವರ್ಣದೆಣಿಕೆಯಲ್ಲಿ ತನ್ನನ್ನೇ ಮರೆತ ನವಿಲು, ತನ್ಮಯನು ಸೃಷ್ಟಿಯಲ್ಲಿ ಮಂಕುತಿಮ್ಮ ಅಂತ ಹೇಳ್ತಾರೆ. ತನ್ನ ಹೊಳಪುಗಳ ನೆನೆದು ಮೈ ಮರೆತು ರನ್ನು ಬ್ರಹ್ಮ ನೋಡುವನು, ನಿಜ ಪಿಂಚ ವರ್ಣದೆಣಿಕೆಯಲ್ಲಿ ತನ್ನನ್ನೇ ಮರೆತ ನವಿಲುವಲು, ತನ್ಮಯನು ಸೃಷ್ಟಿಯಲ್ಲಿ ಮಂಕುತಿಮ್ಮ ಅಂತ ಹೇಳ್ತಾರೆ. ಏನಂದ್ರೆ ಇದ್ರ ಅರ್ಥ ಹೇಳ್ತಾರೆ ಗುರುರಾಜ್ ಕರಜಿಯವರು. ಬ್ರಹ್ಮ ತನ್ನ ಕಣ್ಣು ಕೊರೆಸುವಂತ ಹೊಳಪನ್ನೆಂದು ಮೈ ಮರೆತು ವಜ್ರದಂಗದನ ತನ್ನ ಸ್ವಂತ ಗರಿಯ ಬಣ್ಣಗಳನ್ನು ಕಂಡುಕೊಂಡು ತಾನೇ ಸಂಭ್ರಮಿಸ್ತಾನ, ನವಿಲ್ನಂಗ ಸಂಭ್ರಮಿಸ್ತಾನ. ನವಿಲ್ನಂತೆ ಸೃಷ್ಟಿ ರಚನೆಯಲ್ಲಿ ತನ್ಮನಾಗಿದ್ದಾನೆ. ಈ ಸೃಷ್ಟಿ ರಚನೆ ಮಾಡ್ಬೇಕಾದ್ರ ಇವೆಲ್ಲ ರಚನೆ ಮಾಡಿದ ಬ್ರಹ್ಮನೇ ಅದನ್ನ ನೋಡ್ಕೊಂಡು ಖುಷಿ ಪಡ್ತಾನೆ, ತನ್ನನ್ನೇ ತಾನು ನೋಡ್ಕೊಂಡು ಖುಷಿ ಪಡ್ತಾನೆ ಅಂತ ಹೇಳ್ತಾರೆ. ಅತ್ಯಂತ ಸುಂದರವಾದ ಆದರೆ ಅರಿಯಲು ಅಷ್ಟು ಸುಲಭವಲ್ಲದ, ಇದೊಂದು ಶಬ್ದ ನೋಡಿ ಎಷ್ಟು ಅದ್ಭುತವಾಗಿ ಅಡಿಸ್ಯಾರ. ಅತ್ಯಂತ ಸುಂದರವಾದ ಆದರೆ ಅರಿಯಲು ಅಷ್ಟು ಸುಲಭವಲ್ಲದ, ಅರಿಯಕ್ಕಾಗುವುದಿಲ್ಲ. ಇದು ದೊಡ್ಡ ಆಧ್ಯಾತ್ಮಿಕ ಚಿಂತನೆಯನ್ನು ಅತಿ ಸರಳವಾದ ಉದಾಹರಣೆಗಳಿಂದ ತಿಳಿಸ್ತಾರೆ ಮಾಸ್ಟರ್ಸ್ ಅವರು ಈ ಕಗ್ಗ. ಇದರ ಮಾತುಗಳನ್ನು ಗಮನಿಸೋಣ ಮಾಸ್ಟರ್ಸ್. ಬ್ರಹ್ಮ ತಾನೇ ಒಂದು ವಜ್ರ, ಆದ್ರ ಅದರ ಹೊಳಪನ್ನು ನೋಡುತ್ತಾ ಸಂತೋಷದಿಂದ ಮೈ ಮರಿತಾನೆ. ತನ್ನ ಹೊಳಪನ್ ತಾನೇ, ತನ್ನ ಸೌಂದರ್ಯವನ್ನು ತಾನೇ ನೋಡ್ಕೊಂತ ಒಬ್ಬ ತರುಣಿ ಹೆಂಗ ಮೈ ಮರಿತಾಳ, ಬ್ರಹ್ಮ ಆತರ ಮೈ ಮರಿತಾನ. ಇದು ಮೊದಲನೇ ಉಪಮೆ. ಆದ್ರ ತನ್ನ ಸ್ವಂತದ ಬಣ್ಣದ ಗರಿಗಳನ್ನು ನೋಡ್ಕೊಂಡು ಸಂತೋಷದಿಂದ ಮೈ ಮರೆತ ನವಿಲಂತೆ ಬ್ರಹ್ಮ ಸೃಷ್ಟಿಯಲ್ಲಿ ತನ್ಮನಾಗ್ಯಾನ ಅಂತ ಹೇಳ್ತಾರೆ. ಅವನಿಗೆ ಬ್ರಹ್ಮ ಹೆಂಗ ತನ್ನ ಮನಾಗ್ಯಾನಂದ್ರ ಸೃಷ್ಟಿ ಒಳಗೆ ತನ್ನ ತಾನು ನೋಡ್ಕೊಂತ, ನವಿಲ್ ಎಷ್ಟು 1000 ಕಣ್ಣುಗಳನ್ನು ತಾನು ಕುಣಿತಿತ್ತಂದ್ರ ತನ್ನ ನವಿಲ್ ತಾನು ನೋಡ್ಕೊಂಡು ಖುಷಿ ಪಡ್ಬೋತಾರ, ಬ್ರಹ್ಮ ಆತರ ಈ ಲೀಲೆಯವನಾದ ನೋಡ್ತಾನ ಅಂತ ಹೇಳ್ತಾರೆ. ಮಾಯಾ ತತ್ಮಿದಂ ಸರ್ವಂ ಎನ್ನುವುದು ಭಗವದ್ಗೀತೆಯ ಮಾತು. ಹಿಂಗಂದ್ರ ಜಗತ್ತೆಲ್ಲ ಬ್ರಹ್ಮ ವಸ್ತುವಿನಿಂದ ವಿಸ್ತರಿಸಲ್ಪಟ್ಟಿತು ಎಂದರ್ಥ. ನಮ್ಗ ಅವಾಗ ಮಾಸ್ಟರ್ಸ್ ಹೇಳ್ತಿರ್ತಾರೆ, ನಾವು ಬ್ರಹ್ಮ ಪದಾರ್ಥದಿಂದ ಬಂದ್ವಿ, ನಾವು ಒಂದು ಅಂಶದಿಂದ ಬಂದಿವಿ ಅಂತ ಹೇಳ್ತಿರ್ತಾರೆ ಮಾಸ್ಟರ್ಸ್. ಬ್ರಹ್ಮ ವಸ್ತುವಿಂದ ವಿಸ್ತರಿಸಲ್ಪಟ್ಟಿತು ಎನ್ನುವ ಮಾತಿನಲ್ಲಿ ಒಂದು ಮೂಲ ವಸ್ತು ಇತ್ತು, ಅದನ್ನು ಒಂದು ಮೂಲ ಶಕ್ತಿ ವಿಸ್ತರಿಸಿತು. ಅಂದ್ರೆ ಮೂಲ ವಸ್ತುನೂ ಬೇಕು, ಮೂಲ ಶಕ್ತಿನೂ ಬೇಕು, ಎರಡೂ ಬೇಕು ಅಂತ. ಯಾವ ಸೃಷ್ಟಿಗಾಗಲಿ ಒಂದು ಮೂಲ ದ್ರವ್ಯ ಬೇಕು, ಹಾಗೂ ಅದನ್ನು ಸೃಷ್ಟಿಸಲು ಮೂಲ ಶಕ್ತಿ ಬೇಕು. ಈಗ ಹತ್ತಿಯಿಂದ ವಿಸ್ತಾರವಾಗಿ ಏನಾಗ್ತದ, ನೂಲಾಗ್ತದ. ಹತ್ತಿ ಬೇಕು ಮೊದ್ಲ, ಹತ್ತಿಯಿಂದ ಏನಾಗ್ತದ ಮುಂದಿಂದ ಒಂದ್ ಹಂತ ನೂಲಾಗ್ತದ, ನೂಲಿಂದ ಏನಾಗ್ತದ ವಿಸ್ತಾರವಾದದ್ದು ಬಟ್ಟೆ. ಮೂಲ ವಸ್ತು ಹತ್ತಿ ಆದ್ರ ನೇಕಾರನ ಶಕ್ತಿ ಉಪಯೋಗಕ್ಕೆ ಬರ್ತದ. ಫಸ್ಟ್ ಇರ್ಬೇಕಲ್ಲ ಅಲ್ಲಿ ಏನಾದ್ರು ಈ ನೇಕಾರ ಬಟ್ಟೆ ನೇಯ್ಬೇಕಂದ್ರೆ ಏನ್ ಬೇಕ್ರಿ, ಮೊದ್ಲು ಹತ್ತಿ ಬೇಕು, ಹತ್ತಿ ಆದ ನಂತರ ನೂಲ್ ಬೇಕು, ನೂಲ್ ಆದ್ಮಿಂದ ಅವಾಗ ನೇಕಾರನ ಅಂತ ನೈಪುಣ್ಯತೆ ಉಪಯೋಗ ಬರ್ತದ. ಒಂದು ಈ ಬಟ್ಟೆ ಹೊಲಿಯಕ್ ಹೋದ ಒಂದು ಟೈಲರ್ ಇರ್ತಾನ, ನಿಪುಣ ಟೈಲರ್ ಇರ್ತಾನ, ನಾವ್ ಬಟ್ಟೆಗಳ ಹೊಲಿಯಕ್ ಬರ್ತದನು, ಮೂಲ ವಸ್ತು ನಮ್ ಬಟ್ಟೆ ಕೊಡಬೇಕು, ಅವಾಗ ಅವನ್ ನೈಪುಣ್ಯತೆಯ ಶಕ್ತಿ ಅಲ್ಲಿ ಉಪಯೋಗಕ್ಕೆ ಬರ್ತದ ಅಂತ ಹೇಳ್ತಾರೆ.
ಮಡಿಕೆ ಮಾಡಕ್ ಏನ್ ಬೇಕು? ಮೂಲ ವಸ್ತು ಮಣ್ಣು ಬೇಕು. ನಂತರ ಯಾಕ್ ಬೇಕು? ಆಮೇಲೆ ಕುಂಬಾರನ ಕೈ ಚಾಳಕ ಬರ್ತದ. ಮೊದ್ಲು ಬೇಕಾಗಿದ್ದು ಮೂಲ ವಸ್ತು ಯಾವುದು? ಮಡಿಕೆ ಮಾಡಕ್ ಮಣ್ಣು ಬರ್ತದ. ನೈಪುಣ್ಯತೆ ಮೂಲ ಶಕ್ತಿ ಅಂದ್ರೆ ಸೃಷ್ಟಿಯ ಪ್ರತಿಯೊಂದು ವಸ್ತುವಿಗೂ ಎರಡು ಕಾರಣ ಸ್ಥಾನಗಳಿವೆ. ಒಂದು ಮೂಲ ವಸ್ತು, ಮತ್ತೊಂದು ಮೂಲ ಶಕ್ತಿ. ಡಿಸ್ಟರ್ಬ್ ಅನಿಸ್ತದ ಮ್ಯಾಮ್? ಯಾರ್ದು ಓಪನ್ ಅದ್ ನೋಡ್ರಿ. ಮ್ಯೂಟ್ ಮಾಡ್ಕೊಂಡ್ರವ್ರು ಸರಿ ಆಗುತ್ತೆ. ನೋಡ್ತೀನಿ ಮ್ಯಾಮ್. ನೋಡ್ರಿ ಮ್ಯಾಮ್. ಓಕೆ ಮ್ಯಾಮ್. ಅಲ್ಲೇ ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ, ಮಡಿಕೆಯ ಮಾಡಲು ಮಣ್ಣೆ ಮೊದಲು, ತೊಡಿಗೆ ಮಾಡಲು ಹೊನ್ನೆ ಮೊದಲು ಅಂತ ಹೇಳಿ. ತೊಡಿಗೆ ಮಾಡಲು ಹೊನ್ನೆ ಮೊದಲು, ಶಿವಪಥ ನರಿಯಡಿ ಗುರುಪಥವೇ ಮೊದಲು ಅಂತ ಹೇಳಿ. ಅಂದ್ರೆ ಒಂದು ಬೇಕು ಮೊದ್ಲ. ನಮ್ಗೆ ಏನಾದ್ರೂ ವಸ್ತು ಮಾಡ್ಬೇಕಂತಂದ್ರ ಮೂಲ ವಸ್ತು ಬೇಕು, ಆಮೇಲೆ ಅದಕ್ಕ ಶಕ್ತಿ, ಮೂಲ ಶಕ್ತಿ ಬೇಕು. ಎರಡರ್ಲಿಂದನೇ ಆಗ್ತದ ಅಂತ ಹೇಳ್ತಾರೆ. ಹಾಗಾದ್ರೆ ಹೇಳ್ತಾರೆ ಇವರು, ಹಾಗಾದ್ರೆ ಬ್ರಹ್ಮ ವಸ್ತು ಸಿದ್ಧವಾದದ್ದು ಹೇಗೆ? ಅದರ ಮೂಲ ದ್ರವ್ಯ ಯಾವುದು? ಮೂಲ ಶಕ್ತಿ ಯಾವುದು? ಬ್ರಹ್ಮ ವಸ್ತು ಉಳಿದ ವಸ್ತುಗಳಂತೆ ಅನ್ಯ ನಿರ್ಮಿತವಲ್ಲ, ಮತ್ತೊಬ್ಬರಲಿಂದ ಇದು ಆಗಿಲ್ಲ. ಸ್ವಯಂಭೂ, ಇದು ತಾನೇ ಆದದ್ದು, ಸ್ವತಃ ಸಿದ್ಧವಾದದ್ದು. ಮೂಲ ವಸ್ತು ಅದೇ, ಮೂಲ ಶಕ್ತಿಯೂ ಅದೇ. ಉಳಿದದಕ್ಕೆಲ್ಲ ಏನ್ ಮಾಡ್ಬೇಕು? ಮೂಲ ವಸ್ತು ಬೇಕು, ಮೂಲ ಶಕ್ತಿ ಬೇಕು. ಆದ್ರ ಇದು ಬ್ರಹ್ಮ ವಸ್ತು ಯಾವುದರಿಂದಲ್ಲ, ಎರಡೂ ಅದೇ ಅಂತ ಹೇಳ್ತಾರೆ. ಇದಕ್ಕೊಂದು ಉದಾಹರಣೆ ನಮ್ಮ ಪ್ರಪಂಚದಲ್ಲಿ ಇದೆ ಅಂತಾರ ಶಾಸ್ತ್ರದ ಮಾತು. ಯತೋರ್ಣನಾಭಿ ಸುಚತ್ಯ ಗ್ರಹಣತೆ ಚೆ ಮಂಡವ ಉಪನಿಷತ್ನೊಳಗೆ ಬರ್ತದ್ರಿ ಇದು. ಊರ್ಣಾಭಿ ಅಂದ್ರ ಜೇಡ್ರ ಹುಳು. ತಾವ್ ನೋಡಿರ್ಬೇಕು, ಜೇಡ ಬಲ್ಲೆ ಕಟ್ತಿರ್ತದಲ್ಲ, ಜೇಡ್ರ ಹುಳು ಅಂದ್ರ ಅದು ಅನ್ಯ ನಿರ್ಮಿತ ಅಲ್ಲ, ಮತ್ತೊಂದನ್ನ ತಗೊಂಡು ತಾ ಮಾಡಂಗಿಲ್ಲ. ಇಲ್ಲಿ ಕುಂಬಾರ ಏನ್ ಮಾಡ್ಬೇಕು? ಅವನಿಗೆ ನಾವು ಮಣ್ಣು ಬೇಕು. ಅವನಿಗೆ ಕುಂಬಾರ ಗಡಿಗೆ ಮಾಡ್ಬೇಕಾದ್ರ ಮಣ್ಣು ಕೊಡ್ಬೇಕು. ಈ ಬಟ್ಟಿ ಹೊಲಿಯವನಿಗೆ, ಈ ಬಟ್ಟಿ ನೇವನಿಗೆ ಏನ್ ಮಾಡ್ಬೇಕು? ನಾವು ಮೊದ್ಲ ಏನ್ ಕೊಡ್ಬೇಕು? ನೂಲ್ ಕೊಡ್ಬೇಕು, ಹತ್ತಿ ಬೇಕು, ಆಮೇಲೆ ನೂಲಾಗಬೇಕು. ನೂಲಾಗಿಂದ ಅವ್ನ ನೇಕಾರ ಹತ್ತಿರ್ಬೇಕು, ಅವಾಗ ಅವ್ನ ಬಟ್ಟಿ ನೇಯ್ತಾನ. ಆದ್ರೆ ಇಲ್ಲಿ ಏನಂದ್ರ ಬ್ರಹ್ಮ ವಸ್ತುಗೆ ಏನು ಬೇಕು? ಎಲ್ಲವೂ ತಾನೇ, ಮೂಲ ವಸ್ತು ತಾನೇ, ಮೂಲ ಚೈತನ್ಯವೂ ತಾನೇ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆ ನಮ್ಮ ಸೃಷ್ಟಿಯಲ್ಲಿ ಅದ. ಯಾವುದದ? ಜೇಡ್ರ ಬಲಿ. ನೀವು ಜೇಡ ನೋಡಿರ್ಬೇಕು, ಅದು ಹೊರಗಿನಿಂದ ಏನು ತಗೊಳಂಗಿಲ್ಲ. ತನ್ನ ಜೊಲ್ಲಿನಿಂದ ಬಿಟ್ಟಂತದನ್ನ ತನ್ನೊಳಗೇನೆ ಉತ್ಪತ್ತಿ ಆಗ್ತದೆ, ಮತ್ ಹೊರಗಿಂದ ಬರಂಗಿಲ್ಲ. ಮೂಲ ವಸ್ತುನೂ ಇಲ್ಲ, ಮೂಲ ವಸ್ತುನದೇ, ಮೂಲ ಚೈತನ್ಯನದೇ. ಅದನ್ನ ಜೇಡ್ರ ಬಲಿ ಹೆಣ್ಕೋತಿರ್ತದ. ಅದನ್ನ ಹೇಳ್ತಾರ. ಅದು ಸೃಷ್ಟಿಸುವ ಬಲೆಯ ಮೂಲ ವಸ್ತುವಾದ ಅಂಟು ರಸ ಅದರ ದೇಹದಿಂದಲೇ ಬರುತ್ತದೆ, ಮತ್ತು ಅದು ಬಲೆಯನ್ನು ತನ್ನ ಶಕ್ತಿಯಿಂದಲೇ ರಚಿಸ್ತದೆ. ತುಂಬಾ ಸಂತೋಷ ಪಡ್ತಿರ್ತದ. ತಂದನ್ ತಾನೇ ಮಾಡ್ಕೊತಲ್ಲ, ಅದು ಬಹಳ ಸಂತೋಷ ಪಡ್ತದ. ಹೆಂಗಂದ್ರ ತನ್ನ ಸ್ವ ಸಂತೋಷಕ್ಕೆ ಹಾಡಿಕೊಳ್ಳುವ ವ್ಯಕ್ತಿ ತನ್ನ ಕಂಠ ಮಾಧುರ್ಯಕ್ಕೆ ತಾನೇ ಮರಳಾಗುವಂತೆ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಳ್ಳುವ ಸುಂದರಿ. ಹೆಂಗ್ ನೋಡಿದ್ರು ಇಲ್ಲಿ ಒಂದು ತರುಣಿ, ಒಂದ್ ಏಜ್ ಬಂದಂತ ಹುಡುಗಿ ಅಥವಾ ಹೆಣ್ಣು ಮಕ್ಕಳು ಎಲ್ಲಾ ಮೇಕಪ್ ಮಾಡ್ಕೊಂಡು ರೆಸಿಪ್ ಶೂಟ್ ಉಟ್ಕೋತೀವಿ, ಹೋಗಿ ಕನ್ನಡಿ ಒಳಗೆ ನಿಂದಿರ್ತೀವಿ. ಎಷ್ಟ್ ಚಂದಾಗಿನಲ್ಲ, ಎಷ್ಟ್ ಸೀರೆ ಚಂದಾಗ್ಯದ, ನಮ್ಮನ್ನ ನಾವು ಖುಷಿ ಪಡ್ಕೋತೀವಿಲ್ರಿ ಮಾಸ್ಟರ್. ಅದೇ ತರ ಖುಷಿ ಪಡಂತದ ಯಾರು? ಜೇಡ ಬಲ್ಲಿ ಹೆಣಿತದದು. ಹೌದು, ನನ್ನದ್ರಲಿಂದ ನಾ ಹೆಣಿತೀನಲ್ಲ ಅಂತ ಅದು ಖುಷಿ ಪಡ್ತದ. ತಮ್ಮ ಸ್ವಂತಿಕೆಲಿಂದ ಬಂತದಕ್ಕ ಹೆಚ್ಚು ಖುಷಿ ಸಂಭ್ರಮ ಪಡ್ತದ ಮನುಷ್ಯ. ಈ ಬ್ರಹ್ಮನು ಅದೇ ತರ ತಾನ್ ಮಾಡ್ತಾನ. ಬ್ರಹ್ಮಂದ ಎಲ್ಲ ಆಟ ಲೀಲೆ ಅದ್ ನೋಡಿ ಅವನೇ ಸಂತೋಷ ಪಟ್ಕೋತಾನ ಅಂತ ಕಗ್ಗದೊಳಗ ಹೇಳ್ತಾರೆ ಮಾಸ್ಟರ್. ಒಬ್ಬ ತರುಣಿ ಕನ್ನಡಿ ನೋಡ್ಕೊಂಡು ಖುಷಿ ಪಟ್ಟಂಗ, ಒಬ್ಬ ಹಾಡುಗಾರ ಸ್ವಂತಕ್ಕ ಎಲ್ಲೇ ಹೋಗಿ ಪಾರ್ಟಿಸಿಪೇಟ್ ಮಾಡೋದಕ್ ಹಾಡೋದಲ್ಲ, ತನ್ನ ಸ್ವ ಸಂತೋಷಕ್ಕೆ ಹಾಡ್ತಿರ್ತಾನಲ್ಲ, ಅವ ಆನಂದವಾಗಿರ್ತಾನ. ತನ್ನ ಹಾಡನ್ನು ಕೇಳಿ ತಾ ಆನಂದ ಪಡ್ತಿರ್ತಾನ ಅಂತ. ತನ್ನ ಮುಖವನ್ನು ನೋಡಿಕೊಳ್ಳುವ ಸುಂದರಿ, ಕಣ್ಣು ಮೂಗು ಕಿವಿ ತಿರುಗಿಸ್ತಾನ ಸೌಂದರ್ಯಕ್ಕೆ ಮಾರು ಹೋಗುವಂತೆ. ಆ ಕದ್ದರ್ಪಣ ಸುಂದರಿ ಅಂತ ಬೇಲೂರು ಹಳೆಬೀಡಿನೊಳಗ ಮಾಸ್ಟರ್ ತಯಾರು ನೋಡ್ರಿ. ಕದ್ದರ್ಪಣ ಸುಂದರಿ ಅಂತದ ಕಲ್ಲಿನೊಳಗ ಕೆತ್ತಾರ ನೋಡ್ರಿ. ಕನ್ನಡಿ ಹಿಂಗ್ ಹಿಡ್ಕೊಂಡಾಳ, ಅಲ್ಲಿ ಗೈಡ್ಸ್ ಎಲ್ಲ ಹೇಳ್ತಾರ ಇದು ದರ್ಪಣ ಸುಂದರಿ ಅಂತ ಹೇಳಿ. ಎಷ್ಟ್ ಚಂದ ಹಾವ ಭಾವ ಹೆಂಗ ಈ ತರ ಕನ್ನಡಿ ಹಿಡ್ಕೊಂಡಿರ್ತಾಳ. ನೀವು ಗಮನಿಸಿರ್ಬೇಕು, ಬಹಳ ಅಬ್ಸರ್ವ್ ಮಾಡಿನ ಅದನ್ನ. ಎಲ್ಲ ತಯಾರಾಗಿ ನಿಂತಾಳ, ಇನ್ನ ರಾಜ ಬರ್ತಾನ, ಹಿಂಗ ಯಾರೋ ನನ್ ನೋಡಾಕ್ ಬರ್ತಾರ, ನಾ ಖುಷಿ ಒಳಗದಿ ಅನ್ನೋ ಭಾವ ಅಭಿವ್ಯಕ್ತದ ಕನ್ನಡಿ ಒಳಗ. ಅವಳು ನೋಡ್ಕೊತಾ ನಿಂತಾಳ, ದರ್ಪಣ ಸುಂದರಿ ಅಂತ ಹೇಳಿ ಅದನ್ನ. ಅದಕ್ಕೆ ಈ ಕಗ್ಗ ಬ್ರಹ್ಮ ವಸ್ತುವಿನ ಚರ್ಯನು ಸುಲಭವಾಗಿ ವಜ್ರ ತನ್ನ ಹೊಳಪಿಗೆ ತಾನೇ ಬೆರಗಾಗುವಂತೆ, ನವಿಲು ತನ್ನ ಗರಿಗಳ ಸೌಂದರ್ಯಕ್ಕೆ ತಾನೇ ಮರಳಾಗುವಂತೆ ಇದೆ ಎಂದು ಅಧ್ಯಾತ್ಮದ ಬಹು ಕ್ಲಿಷ್ಟವಾದ ತತ್ವವನ್ನು ಅತ್ಯಂತ ಸುಲಭವಾಗಿ ಚಿತ್ರಿಸ್ಯಾರ ಮಾಸ್ಟರ್. ಮ್ಯಾಮ್ ಮುಗಿತು ಕಗ್ಗ, ಇನ್ನೊಂದು ಹೋಗ್ಬೇಕಾದ್ರೆ ಲೇಟ್ ಆಗ್ತಾ, ಮುಗಿಸೋಣ್ರ ಇಲ್ಲಿಗೆ? ಓಕೆ ಮೇಡಮ್, ಆಯ್ತು ಮೇಡಮ್. ಹ್ಯಾಂಡ್ ರೈಸ್ ಮಾಡಿದ್ರೆ ಕ್ವಶನ್ ಕೇಳ್ತಾರೆ. ಮಾಸ್ಟರ್ ಎಲ್ಲರಿಗೂ ಧನ್ಯವಾದಗಳು, ಧನ್ಯವಾದ, ಧನ್ಯವಾದ ಮಾಸ್ಟರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಕಗ್ಗನ್ ಬಗ್ಗೆ. ನಮಗೂ ಗೊತ್ತಿರ್ಲಿಲ್ಲ ಇಷ್ಟೊಂದು. ಪಾಠದಲ್ಲಿ ಅವಾಗೆಲ್ಲ ಓದ್ತಿದ್ವಿ, ಇನ್ಮೇಲೆಲ್ಲ ಓದ್ಬೇಕು ನಾವು. ಮೇಡಮ್ ತುಂಬಾ ಚೆನ್ನಾಗಿತ್ತು. ಹೇಳಿದ್ರಿ ಇದು ಮಂಕುತಿಮ್ಮನ ಕಗ್ಗದ ಬಗ್ಗೆ. ಕನ್ನಡದಲ್ಲಿ ಇದು ಇದನ್ನು ಭಗವದ್ಗೀತೆ ಅಂತ ಅಂತಾರೆ ಅಂತಾನು ತಿಳಿಸ್ಕೊಟ್ರಿ.
ಮತ್ತೊಂದು ಎಲ್ಲ ಮಗು ಹೇಗೆ ತಾಯಿ ಬಳಿ ಹೋಗಲ್ಲ ತವಕಿಸುತ್ತೋ ಹಾಗೆ ನಾವು ದೇವ್ರ ಧ್ಯಾನದಲ್ಲೂ ಲೀನ ಆಗ್ಬೇಕು, ನಾವು ದೇವ್ರು ನೋಡಲು ತವಕಿಸ್ಬೇಕು ಅಂತ ಹೇಳಿದ್ರಿ. ಮತ್ತೆ ಬಸವಣ್ಣನವ್ರ ಬಗ್ಗೆ ವಚನದ ಬಗ್ಗೆನೂ ತಿಳಿಸ್ಕೊಟ್ರಿ. ಮತ್ತೆ ಅಲ್ಲಮ್ಮ ಪ್ರಭು ಅವ್ರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದೀರಿ. ಅದೇ ಒಂದು 108 ತಾಪತ್ರೆ ಇರುವಾಗ ನೆರೆಮನೆಯವರ ಚಿಂತೆ ನಮ್ಗೆ ಯಾಕೆ ಅಂತ ಅದನ್ನು ತಿಳಿಸಿದಿರಿ. ಮತ್ತೆ ಮೇಡಮ್ ಇವಕ್ಕೆಲ್ಲ ಒಂದೇ ಧ್ಯಾನ ಮಾಡೋದೇ ಒಂದು ನಮಗೆ ಧ್ಯಾನ ಮಾಡೋದ್ರಿಂದ ಮುಕ್ತಿ ಸಿಗುತ್ತೆ. ಹೌದು ಅಂತ ತಿಳಿಸ್ಕೊಟ್ಟಿದ್ದೀರಾ. ಮತ್ತೆ ಇದು ನಾವು ಏನನ್ನು ಜಾಸ್ತಿ ನೋಡ್ಬಾರ್ದು, ನೋಡೋದನ್ನು ಕಡಿಮೆ ಮಾಡ್ಕೋಬೇಕು. ಆಹಾರನು ಅಷ್ಟೇ ಕಡಿಮೆ ಮಾಡ್ಕೋಬೇಕು. ಏನ್ ಬೇಕು ಅದನ್ನ ತಿನ್ಬಾರ್ದು, ಎಲ್ಲದರಲ್ಲೂ ಲಿಮಿಟ್ ಇರ್ಬೇಕು. ಕೇಳೋದನ್ನು ಅಷ್ಟೇ ಒಳ್ಳೇದನ್ನ ಆಲಿಸ್ಬೇಕು ಅಂತ ಎಲ್ಲ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಈಗ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಹಾಗೆ ಈಗ ಕ್ವಶನ್ ಯಾರು ಹ್ಯಾಂಡ್ ರೈಸ್ ಮಾಡ್ತಾರ ನೋಡೋಣ. ಮಾಸ್ಟರ್ಸ್ ಕ್ವಶನ್ ಇದ್ರೆ ಕೇಳಿ ಮೇಡಮ್ ಹತ್ರ ಹ್ಯಾಂಡ್ ರೈಸ್ ಮಾಡಿ. ರಮೇಶ್ ಸರ್ ಮೇಡಮ್ ತುಂಬಾ ಅದ್ಭುತವಾಗಿ ಸಾಧ್ಯ ಆಗುತ್ತೆ ಇದ್ರ ಬಗ್ಗೆ, ಮಂಕುತಿಮ್ಮನ ಕಗ್ಗ ಬಗ್ಗೆ. ಈ ಮಂಕುತಿಮ್ಮನ ಕಗ್ಗದ ಬಗ್ಗೆ ಏನಂದ್ರೆ, ಇವರು ನಮ್ಮ ಬ್ರಹ್ಮಾನಂದ ಚಿನ್ಮಯಾನಂದ ಸ್ವಾಮಿಗಳವರ ಶಿಷ್ಯ ಇದಾರಲ್ಲ ಬ್ರಹ್ಮಾನಂದ ಅಂತ, ಅವರು ಒಂದು ಮಂಕುತಿಮ್ಮನ ಕಗ್ಗದ ಬಗ್ಗೆ ಒಂದು ತಾತ್ಪರ್ಯವನ್ನು ಬರೆದಿದ್ದಾರೆ. ಆಮೇಲೆ ಪ್ರವಚನನು ತುಂಬಾ ಕೊಟ್ಟಿದ್ದಾರೆ. ಅವರು ತುಂಬಾ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು ಮಂಕುತಿಮ್ಮನ ಕಗ್ಗ. ನಾವು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಇದು. ಇದರಲ್ಲಿ ಆ ಭಾವಾರ್ಥ ಇದೆಯಲ್ಲ, ಅರ್ಥ ಮಾಡ್ಕೊಳ್ಳೋದು ತುಂಬಾ ಆಳವಾಗಿ ಹೋಗ್ಬೇಕು. ಇದನ್ನ ಅರ್ಥ ಮಾಡ್ಕೊಬೇಕಾದ್ರೆ ಆಳವಾಗಿ ಹೋಗ್ಬೇಕು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಗೆ ಸುರಿಸೆ, ಹಣ್ಣು ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರಿಗೆ ಒಂದಾಗು ಮಂಕುತಿಮ್ಮ ಅಂತಾರಲ್ಲ, ಹಂಗೆ ಎಂತೆಂತ ಇದ್ರಲ್ಲಿ ಕೊಟ್ಟಿದ್ದಾರೆ ಮಂಕುತಿಮ್ಮನ ಕಗ್ಗದಲ್ಲಿ. ಅವರೇ ಒಂದು ಆತ್ಮಾಲೋಚನೆ ಮಾಡ್ಕೊಂತಾರೆ ಅವರು, ಡಿ ವಿ ಜಿ ಅವರು. ಇದನ್ನ ಯಾವುದೇ ಸೃಷ್ಟಿ, ಬ್ರಹ್ಮ ಸೃಷ್ಟಿನ ಏನು ಅಂತ ಒಂದು ಫಸ್ಟ್ ಒಂದು ತಾತ್ಪರ್ಯವನ್ನು ಕೊಡುವಾಗ ಅವರು ಯಾವ ತರ ಅವರು ಇದು ಕೊಡ್ತಾರೆ, ಅದನ್ನ ತುಂಬಾ ಚೆನ್ನಾಗಿದೆ ಮೇಡಮ್. ಹಿರೇಮಠ್ ಮೇಡಮ್, ಇದು ತುಂಬಾ ಹೋಗ್ಬೇಕು, ಆಳ್ವಾಗ ಹೋಗ್ಬೇಕು ಇದರಲ್ಲಿ, ಹೋಯ್ತಾ? ಈ ಕಗ್ಗದ ಬಗ್ಗೆ ನಾವು ಅರ್ಥ ಮಾಡ್ಕೊಬೇಕಾದ್ರೆ, ಒಂದೊಂದು ಅರ್ಥ ಮಾಡ್ಕೊಬೇಕಂದ್ರೆ ತುಂಬಾ ಆಳ್ವಾಗ ಹೋಗ್ಬಿಟ್ಟು ಅರ್ಥ ಮಾಡ್ಕೊಬೇಕಿದೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಮೇಡಮ್ ನಮಸ್ತೆ, ಮಾತಾಡಿ. ಅನುಪಮ ಹುಲ್ಲೂರ್. ಅನುಪಮ ಮ್ಯಾಮ್ ಅದು ಅನ್ಮ್ಯೂಟ್ ಆಗಿಲ್ಲ ಮ್ಯಾಮ್, ಮ್ಯೂಟ್ ಆಗಿದೆ. ಹೌದಾ ಮೇಡಮ್? ಮಾತಾಡಿ ಮ್ಯಾಮ್. ಮೇಡಮ್ ಕಗ್ಗಗಳ ಬಗ್ಗೆ ಮೇಡಮ್ ಹಿರೇಮಠ್ ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಮೇಡಮ್. ಆಮೇಲೆ ರೇಷ್ಮೆ ಹುಳು ತನ್ನ ಇದ್ರಲಿಂದಾನ ತಾನ ಸುತ್ಕೊಂಡು ಹೆಂಗ ಇದು ಮಾಡ್ತೈತಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಗುರುರಾಜ್ ಕರ್ಜಿಗ ಅವ್ರ ಭಾಷಣ ಬಾಳ್ ಕೇಳ್ತೀನಿ ಮೇಡಮ್. ನಾನು ಬಾಳ ಚೆನ್ನಾಗಿ ಬರೀ ಕಗ್ಗಗಳ ಬಗ್ಗೆನೇ ಹೇಳ್ತಾರ ಅವರು. ವಚನ ನಿರ್ವಚನ ಈ ಪುಸ್ತಕ ಅವರೇ ವಚನ ಅದನ್ನ ಕಗ್ಗಗಳು ವಿಸ್ತರಣೆ ಮಾಡಿ ಬರ್ದಂತ ಅವ್ರದೇ ಗುರುರಾಜ್ ಕರ್ಜಿ ಅವ್ರದೇ ಮೇಡಮ್. ಅವರು ಕಗ್ಗಗಳನ್ನು ಅದೇ ಬೆರಗಿನ ಬೆಳಕು ಅಂತ ಗುರುರಾಜ್ ಕರ್ಜಿಗ್ ಅವರು ಡಿವಿಜರ್ ಕಗ್ಗಗಳನ್ನ ಅದನ್ನ ವಿಸ್ತಾರ ಒಳಗೆ ಬರ್ದಾರೆ ಮೇಡಮ್. ಅದನ್ನೇ ನಾನು ತಗೊಂಡಿದ್ದೀನಿ. ಭಾಷಣ ಬಾಳ್ ಕೇಳ್ತೀನಿ ಮೇಡಮ್, ಕುಂತ್ರ ನಿಂತ್ರ. ಈಗ ಇದಕ್ ಬಂದ್ಮೇಲೆ ಕಡಿಮೆ ಮಾಡೀನಿ. ಗುರುರಾಜ್ ಕರ್ಜಿಗ್ ಅವ್ರ ಭಾಷಣ ಬಾಳ್ ಕೇಳ್ತಿದ್ದೆ ನಾನು. ತುಂಬಾ ಚೆನ್ನಾಗಿ ಹೇಳ್ತಾರ. ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಎಸ್ ಮಾಸ್ಟರ್ಸ್, ನಮಸ್ತೆ. ನಮಸ್ತೆ ಮೇಡಮ್ ಅವರು ಇವತ್ತು ಸುಮ್ಮನ ಕಗ್ಗ ಅಂತ ಅಂದಾಗ ನಮಗೆ ನೆನಪಾಗದೇನೆ ಇತ್ತೀಚಿನ ದಿನಗಳಲ್ಲಿ ಒಂದು ಸುಜ್ಞಾನ ದೀಪದಲ್ಲಿ ನಾವು ಸ್ವಲ್ಪ ಕೇಳ್ತಾ ಇದ್ವಿ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟಂತ ನಮ್ಮ ಮಹಾತಾರ್ ಫೌಂಡೇಶನ್ ವೇದಿಕೆಯಲ್ಲಿ ಮೇಡಮ್ ಅವ್ರು ಕೊಡ್ತಾರಂತ ಮಂಕುತಿಮ್ಮನ ಕಗ್ಗದಲ್ಲಿ ಉದಾಹರಣೆಗಳ ಮೂಲಕ ತಮ್ಮ ಜೀವನವನ್ನು ಯಾವ ರೀತಿ ಅಂತ ಹೇಳ್ಬಿಟ್ಟು ತುಂಬಾ ಹತ್ತಿರದಲ್ಲಿ ನಾವು ಅರ್ಥ ಮಾಡ್ಕೊಳಕ್ಕೆ ಎಷ್ಟು ಸಾಧ್ಯನ ಅಷ್ಟನ್ನು ಸಹ ಇವ್ರು ಮೇಡಮ್ ಅವರು ಸರಳವಾಗಿ ಎಲ್ಲರಿಗೂ ತುಂಬಾನೇ ಹತ್ರ ಆಗೋ ರೀತಿಯಲ್ಲಿ ಮೇಡಮ್ ಅವರು ಮನದಟ್ಟಾಗಿ ನಮ್ಗೆ
ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಮ್ಮ ಹಿರೇಮಠ್ ಮೇಡಮ್ ಅವರು ಇನ್ನೊಂದು ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ವಿಷಯವನ್ನು ತಗೊಂಡ್ರು ಸಹಜವಾಗಿ ಸರಳವಾಗಿ ಬಹಳ ಅವರ ಜೀವನಕ್ಕೆ ಹತ್ರವಾಗಿರೋ ರೀತಿಯಲ್ಲಿ ಒಂದು ಹೇಳೋದ್ರಿಂದ ನಮಗೆಲ್ಲರಿಗೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ ಅಂತಾನೆ ನಾವಿಲ್ಲಿ ಹೇಳ್ಬಹುದು. ಮಾಸ್ಟರ್ಸ್, ಯಾರಿಗಾದ್ರೂ ಪ್ರಶ್ನೆ ಆಗಿರ್ಬೋದು, ಅನಿಸಿಕೆ ಆಗಿರ್ಬೋದು, ಹೇಗಿತ್ತು ನಮ್ಮ ಹಿರೇಮಠ್ ಮ್ಯಾಮ್ದು ಅಂತ ಹೇಳ್ಬಿಟ್ಟು ನೀವು ಹ್ಯಾಂಡ್ ರೈಸ್ ಮಾಡಿ, ನಿಮ್ಗೆ ಆಪ್ಷನ್ಸ್ ಇರುತ್ತೆ. ಅದೇ ರೀತಿ ಎಲ್ಲರೂ ಇವತ್ತು ತಿರುವಣ್ಣಾಮಲೈಗೆ ಹೋಗೋದ್ರಲ್ಲಿ ಬ್ಯುಸಿ ಇದ್ದಾರೆ ಮಾಸ್ಟರ್ಸ್. ಇನ್ನೂ ಸಹ ಅದು ತುಂಬಾನೇ ಅದ್ಭುತವಾಗಿ ಕೆಲಸ ಮತ್ತೆ ಒಂದು ಧ್ಯಾನ ಯಜ್ಞ ಅದ್ಭುತವಾಗಿ ಮೂಡಿ ಬರ್ಲಿ ಅಂತ ನಾವೆಲ್ಲರೂ ಆಶಿಸೋಣ ಮಾಸ್ಟರ್ಸ್. ಏಕೆಂದ್ರೆ ನಮ್ಮ ಮಹಾವತಾರ್ ಫೌಂಡೇಶನ್ ಕಡೆಯಿಂದ ಆಗ್ತಿರೋಂತ ಕಾರ್ಯಕ್ರಮ ಮತ್ತೆ ಬೇರೆ ಎಲ್ಲ ಕಡೆಯಿಂದೆಲ್ಲ ಧ್ಯಾನಗಳೆಲ್ಲ ಬರ್ತಿದ್ದಾರೆ. ಅದೊಂಥರ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿ ಬರ್ಲಿ ಅನ್ನೋದು ನಮ್ದೆಲ್ಲರದು ಆಸೆಯ. ಮತ್ತೆ ಅದೇ ರೀತಿ ನಮ್ಮ ರಮೇಶ್ ಸರ್ ಅವರು ನಾಳೆ ಸಂಕಲ್ಪದಲ್ಲಿ ಸಮಗ್ರ ಜೀವನ ಶೈಲಿಯಲ್ಲಿ ಒಂದು ಕ್ಲಾಸ್ ಕೊಡ್ಲಿಕ್ಕೆ ಅವ್ರಿಗೂ ಸಹ ಅವಕಾಶ ಇದೆ. ದಯಮಾಡಿ ನೀವು ನಿಮಗೆ ಲಿಂಕ್ ಕಳಿಸ್ಕೊಟ್ಟಿದ್ದೀನಿ ಸರ್, ನಾಳೆ ರೆಡಿಯಾಗಿ ವೇದಿಕೆಗೆ ಆಗಮಿಸಿ. ಥ್ಯಾಂಕ್ ಯು. ಅಲ್ಲ ಇದಕ್ಕೆ ಹೋಗ್ತೇನೆ ಇಲ್ಲ ಮೇಡಮ್, ತಿರುವಣ್ಣಾಮಲೈಗೆ ಹೋಗ್ತೇನೆ. ಇವ್ರು ಬರ್ತಾ ಇದಾರಲ್ಲ, ಯಾರಪ್ಪ ನಮ್ಮ ಎಲ್ಲ ಬರ್ತಾ ಇದಾರಲ್ಲ ಮೇಡಮ್. ಯಾವಾಗ ಹೋಗ್ತಿದ್ದೀರಾ ಸರ್ ನೀವು? ಅಲ್ಲ ಇವರು ಯಾರಪ್ಪ ನಮ್ಮ ಮಂಜುಳಾ ಮೇಡಮ್ ಎಲ್ಲ ಬರ್ತಾರೆ, ಎಲ್ಲ ಪೂರ್ತಿ ನಾವೆಲ್ಲ ಹೊಡ್ತಾ ಇದೀವಿ. ಇದಕ್ಕೆ ಕೊಡ್ತೀನಿ, ಕೊಡಕ್ಕೇನಿಲ್ಲ ಗೊತ್ತಾ. ನಾಳೆ ಹೋಗ್ತೇವೆ ಅದಕ್ಕೆ. ಲಿಂಕ್ ಕಳಿಸ್ಬಿಟ್ಟಿದ್ದೀರಲ್ಲ ನೀವೇನು? ಅಲ್ಲ ಅದೇ ಹೋಗಿ ಬೇಕಾದ್ರೆ ಬಸ್ನಲ್ಲಿ ಕೊಡ್ಬೇಕಷ್ಟೇ ನಾನು. ಮುಂದಿನ ದಿನಗಳಲ್ಲಿ ನಿಮ್ಗೆ ಅವಕಾಶ ಇರುತ್ತೆ. ಓಕೆನಾ? ಹೌದೌದು. ಯಾಕೆ ಮಾಡುವಾಗ ಸಂಪೂರ್ಣವಾಗಿ ಎಲ್ಲ ಮಾಸ್ಟರ್ಸ್ಗೂ ಅರ್ಥ ಆಗೋಂಗ್ ಮಾಡ್ಬೇಕು ಮೇಡಮ್. ಸುಮ್ನೆ ನಾವು ತಗೊಳ್ಳೋದಲ್ಲ, ಒಂದು ಯಾವ್ದೇ ಒಂದು ಜವಾಬ್ದಾರಿನ ತಗೊಂಡ್ರು ಸಂಪೂರ್ಣವಾಗಿ ಮಾಡ್ಬೇಕಲ್ಲ. ಮಾಸ್ಟರ್ಸ್ ಇರೋರ್ಗೂ ಸಂತೋಷ ಆಗ್ಬೇಕು. ಸುಮ್ನೆ ನಾವೇನೋ ಪ್ರಿಪೇರ್ ಇಲ್ಲದೆ ಸುಮ್ನೆ ಮಾಡಿದ್ರೆ ಪ್ರಯೋಜನ ಅಲ್ಲ. ಸಮಗ್ರ ಜಿಲ್ಲೆ ಬೇಕಾದಷ್ಟಿದೆ ಟಾಪಿಕ್ಸ್, ಬೇಕಾದಷ್ಟು ಸಾವಿರಾರು ಟಾಪಿಕ್ಸ್ ಇದೆ, ಕೊಡ್ಬೋದು, ಅದೇನಿಲ್ಲ. ಆದ್ರೆ ಇವಾಗ ಹೋಗೋ ಆತರದಲ್ಲಿ ನನ್ಗೆ ಮನಸ್ಸು ಅದಕ್ಕೆ ಒಗ್ಗೂಡ್ಬೇಕಲ್ಲ ಮೇಡಮ್. ಅದೇ ಒಂದು ಅಷ್ಟೇ ಸಮಸ್ಯೆ, ಇಲ್ದೇ ಇನ್ನೇನು ಸಮಸ್ಯೆ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಲಕ್ಷ ಕೊಡ್ತಾ ಇರ್ತೀವಿ, ಅದೇನು ದೊಡ್ಡದಲ್ಲ. ಬಟ್ ಅದೇ ಈ ಒಂದು ಕಾರ್ಯಕ್ರಮ ಇರೋದ್ರಿಂದ ನಾವು ಅಲ್ಲಿ ಆ ಒಂದು ವಾತಾವರಣಕ್ಕೆ ನಮ್ಮ ಮನಸ್ಸನ್ನ ತೊಡ್ಕೊಂಡಿರ್ತೀವಲ್ಲ, ಅದಕ್ಕೋಸ್ಕರ. ಓಕೆ ಸರ್, ಓಕೆ. ಮುಂದಿನ ದಿನಗಳಲ್ಲಿ ಬರೀ ಸರ್, ನಿಮ್ಗೆ ಅವಕಾಶ ಕೊಡ್ತೇನೆ. 3 ಗಂಟೆಗೆ ಸಿದ್ಧ ಮೇಡಮ್. ನಾನು ಯಾವತ್ತೂ ಫ್ರೀ ಆಗಿರ್ತೀನಿ. 3 ಗಂಟೆಗೆ ಯಾವ ಕೆಲಸ ಕಾರ್ಯ ಇರಲ್ಲ. ನೀವು ಯಾವಾಗ ಹೇಳ್ತೀರೋ ಅವಾಗ ಕೊಡ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹ್ಯಾಂಡ್ ರೈಸ್ ಇಲ್ಲ ಗೀತಾ ಮೇಡಮ್. ಮೇಡಮ್ ಒಂದೇ ಒಂದು ಮಾತು ಮೇಡಮ್, ಹಿರೇಮಠ್ ಮೇಡಮ್ಗೆ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾ ಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆಹುದನು ಕಾಣೊದೊಡೆ ನಂಬಿದೊಡೆ ಈ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಜೀವ ಜಡಲೋಪ ಪ್ರಪಂಚ. ಇದು ಯಾಕಂದ್ರೆ ನಾನು ಅಟೆಂಡ್ ಆಗ್ತಿರ್ಲಿಲ್ಲ ಬ್ರಹ್ಮ. ಎಷ್ಟು ಆ ಮಂಕುತಿಮ್ಮನ ಕಗ್ಗ ನೋಡ್ಬಿಟ್ಟು DVG ಅವ್ರಿಗೆ ಪಾದಕ್ಕೆ ನಮಸ್ಕಾರ ಮಾಡ್ಬಿಟ್ಟೆ. ಈ ಒಂದು ಶ್ಲೋಕಗಳೆಲ್ಲ ನಮ್ಗೆ ಯಾವ ತರ ಅನ್ಸುತ್ತೆ ಅಂದ್ರೆ ನಮ್ಮ ಮೈಯೆಲ್ಲ ಒಂಥರ ರೋಮಾಂಚನ ಆಗುತ್ತೆ ಹಿರೇಮಠ್ ಮೇಡಮ್. ಇದ್ರದ್ದು ಅರ್ಥ ನಾವು ಗ್ರಹಿಸ್ಕೊಳಕ್ಕೆ ಕಷ್ಟ ಆಗಿದೆ ಈ ಅರ್ಥಗಳು. ಮೊದಲನೇ ಕಗ್ಗಾರಿ ನೀವು ಹಾಡಿದ್ದು, ಇದು ಮೊದಲನೇ ಕಗ್ಗಾರಿ ಅವ್ರದ್ದು. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅನುರಾಧ ಮ್ಯಾಮ್, ನೀವು ಹೋಗ್ತಿದ್ದೀರಾ ತಿರುವಣ್ಣಾಮಲೈಗೆ? ಇಲ್ಲ ಮ್ಯಾಮ್, ಇಲ್ಲ. ಈ ಸಲ ಮಕ್ಳೆಲ್ಲ ಇದಾರೆ, ಮೊಮ್ಮಕ್ಳೆಲ್ಲ, ಹಂಗಾಗಿ ಹೋಗಕ್ ಆಗ್ತಿಲ್ಲ. ಮತ್ತೆ ಎಷ್ಟು ಜನ ಇವಾಗ ಇರೋದು? ಆಲ್ರೆಡಿ ಇವಾಗ 24 ಜನ ಇದೀವಿ. ಮೇಡಮ್ ಅವ್ರದ್ದು ಹೆಂಗ್ ಅನಿಸ್ತು ಕ್ಲಾಸ್ ಅಂತ ಹೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸ್ಬೇಕಲ್ವಾ ಮಾಸ್ಟರ್ಸ್? ಎರಡು ಮಾತಲ್ಲಾದ್ರೂ ಅವ್ರು ಹೇಗೆ ಹೇಳಿದ್ರು ಅಂತನಾದ್ರೂ ಹೇಳಿ ಮಾಸ್ಟರ್ಸ್. ಎಲ್ಲರೂ ತಿರುವಣ್ಣಾಮಲೈ ಬಿಜಿ ಆಗಿರ್ತಾರೆ ಆಗಿಲ್ಲ ಅಂತಾನ. ನಮ್ಮ ರಾಮಪ್ಪ ಸರ್ ಬಂದ್ರು ಸರ್, ವೆಲ್ಕಮ್ ಸರ್. ನಮಸ್ಕಾರ ರೀ ಮೇಡಮ್ ಅವರೇ, ಧನ್ಯವಾದಗಳು. ನಮ್ಮ KS ಹಿರೇಮಠ ಮೇಡಮ್ ಅವರು ಬಹಳಷ್ಟು ಏನಪ್ಪ ಮಂಕುತಿಮ್ಮನ ಕಗ್ಗದ ಬಗ್ಗೆ ಬಹಳಷ್ಟು ಸಹ ಉದಾಹರಣೆಗಳೊಂದಿಗೆ ಏನಪ್ಪ ನಾವು ಸವಿಸ್ತಾರವಾಗಿ ಏನಪ್ಪ ಹೇಳಿದ್ದು ಬಹಳಷ್ಟು ಸಂತೋಷ ಅನಿಸ್ತ್ರಿ. ಆದ್ರೆ ಅವ್ರು ಮಂಕುತಿಮ್ಮನ ಕಗ್ಗದ ಮೇಲೆ ಬಹಳಷ್ಟು ಪ್ರೀತಿ ಇದಾವ್ರಿ ಅವ್ರು. ಯಾಕಂದ್ರೆ ಕರುನಾಳು ಬಾ ಬೆಳಗ್ಗೆ ಗುರುರಾಜ್ ಇವರು ಗುರುರಾಜ್ ಅವರನ್ನ ಏನಪ್ಪ ಕೇಳ್ಕೊಂಡು ಅದ್ರ ಮನನ ಮಾಡಿಕೊಂಡಿದ್ದಾರೆ ಅವರು. ಮಂಕುತಿಮ್ಮನ ಕಗ್ಗ ಬಹಳಷ್ಟು ಏನಪ್ಪ ಅವರು ಮಂಕುತಿಮ್ಮನ ಕಗ್ಗದ ಬಗ್ಗೆನೆ ಬಹಳಷ್ಟು ವಿವರಣೆಯನ್ನು ಕೊಡ್ತಾ ಇದ್ದಾರೆ.
ಧನ್ಯವಾದಗಳು ರೀ ಮೇಡಮ್ ಅವ್ರೆ, ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಶಿವರತ್ನ ಮ್ಯಾಮ್ ಮಾತಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ ಅನುರಾಧ ಮೇಡಮ್. ನಮಸ್ತೆ ಗೀತಾ ಮೇಡಮ್. ಎಲ್ಲರಿಗೂ ನಮಸ್ತೆ. ಹೌದು, ಕಗ್ಗಗಳು ಅವೆಲ್ಲ ನಮ್ಗೆ ಕೇಳ್ತಾನೆ ಇರ್ಲಿಲ್ಲ. ಆದ್ರೂ ಈ ಒಂದು ಇದಕ್ಕೆ ಬಂದ್ಮೇಲೆ ಇವೆಲ್ಲ ನಮ್ಗೆ ಒಂದೊಂದೇ ಅರ್ಥ ಆಗ್ತಾ ಇದೆ ಕೇಳಿಸ್ಕೊಳಕ್ಕೆ. ನಿಜವಾಗ್ಲೂ ನಾನು ಮೇಡಮ್ ಅದ್ ಹೇಗಾಗತ್ತೆ ಅಂತ ಹೇಳಿದ್ರೆ ಒಂದೊಂದು ದಿನಾನು ಒಂದೊಂದು ಪಾಯಿಂಟ್ ನಾವು ತಗೊಂಡ್ ಹೋಗ್ಬಿಟ್ರೆ ನಮ್ಮ ಒಂದು ಜೀವನನೇ ಆರಾಮಾಗಿರುತ್ತೆ. ಅವಕಾಶ ಸಿಗ್ತಾ ಇದೆ, ಅನುಸರಿಸ್ಕೋಬೇಕಷ್ಟೇ ನಾವು. ಅದನ್ನ ತಗೊಂಡು ನಮ್ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಕ್ಕೂನು ಎಲ್ಲ ಒಂದು ಯೋಗ ಇದ್ರೇನೆ ಎಲ್ಲ ಸಿಗೋದು ಅಂತ ನನ್ ಭಾವನೆ. ಥ್ಯಾಂಕ್ ಯು ಮೇಡಮ್. ಎಸ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಅವಕಾಶ ಸ್ವಾಧ್ಯಾಯ ಮಾಡ್ತಾನು ನಾನು ಅದ್ರೊಳಗಿದ್ದೀನಿ. ನನ್ನ ಮುಂದೆ ನಾವು ಕಲಿಕೇನೆ ಮ್ಯಾಮ್. ಇದು ಹೇಳೋರ್ಗೇನು ಕಲಿಕೇನೆ ಮ್ಯಾಮ್, ಕೇಳೋರ್ಗೇನು ಕಲಿಕೇನೆ. ಎಲ್ಲಾನು ಇದು ಕಲಿಕೆ ಸಾಧನೆ ಅಂತಾನೆ ಹೇಳ್ಬೋದು. ಈಗ ಹೇಳ್ತಾ ಇದ್ವಿ ಅಂತಂದ್ರೆ ಇಲ್ಲಿ ನಂದು ಕಲಿಕೆ ಇರ್ತದೆ ಮ್ಯಾಮ್. ಹೌದು, ನಾ ಇಷ್ಟು ಹೇಳಕತ್ನಲ್ಲ, ನನ್ನಲ್ಲಿ ಏನ್ ಅಳವಡಿಸ್ಕೊಂಡಿನಿ, ಇದು ನಮ್ಮನ್ನ ನಾವು ವಿಮರ್ಶೆ ಮಾಡಕ್ ಹಸ್ತದ ಮಾಸ್ಟರ್ಸ್. ಸ್ವ ವಿಮರ್ಶೆಗೆ ಹಸ್ತವ್ರಿ. ಇದು ಹೇಳೋದನ್ನು ಸಹ ಸ್ವ ವಿಮರ್ಶೆಗೆ ಹಸ್ತವ್ರಿ ಮ್ಯಾಮ್. ಇದಕ್ಕೆ ಅವಕಾಶಕ್ಕಾಗಿ ಧನ್ಯವಾದಗಳು. ಹೌದೌದು ಮೇಡಮ್. ಹೌದು, ಹೇಳಕ್ಕೆ ಕೆಲವೊಂದೆಲ್ಲ ಕಷ್ಟ ಆಗುತ್ತೆ, ಆದ್ರೂ ಒಂದು ಸಿಕ್ಕಿದ್ಯಲ್ಲ ಅನ್ನೋದೊಂದು ಖುಷಿ ಆಗತ್ತೆ. ಇಲ್ಲ ಮ್ಯಾಮ್, ಇದು ಏನೋ ಒಂದು ಕತೆ ಕೇಳೋದಲ್ಲ ಮ್ಯಾಮ್, ಇದು ಕಗ್ಗದವ್ರದ್ದು. ಯಾಕಂದ್ರೆ ನಾನು ಬಹಳಷ್ಟು ನನ್ನ ಜೀವನದಲ್ಲಿ ಈ ಕಗ್ಗಗಳು ಕೇಳ್ಕೊತ ಸಾಫಲ್ಯವನ್ನು ಪಡೆದೇನೆ ಅನ್ಕೋಬಹುದು ಮ್ಯಾಮ್. ಅಂದ್ರೆ ಒಂದೊಂದು ಕಗ್ಗದಲ್ಲಿ ಒಂದೊಂದು ಮನುಷ್ಯ ಬಹಳ ನೋವಿನಾಗಿದ್ದಾಗ ಒಂದ್ ಕಗ್ಗ ಕೇಳಿ ಆ ನೋವು ಮರ್ತು ಹೋಗ್ಬಿಡ್ತದ, ಪಾಸ್ ಆಗ್ತದ. ಮೊದ್ಲೇ ಹೇಳಿದೆ ನಿಮ್ಗ, ಈಗ ಒಂದು ಆಪರೇಷನ್ ಮಾಡ್ಬೇಕಾದ್ರೆ ಅದು ಅಲ್ಲಿ ಆ ಕ್ರಿಯೆ ನಡೀತಿರ್ತದ. ಆ ಕ್ರಿಯೆ ನಡೆದ್ರು ಆ ನೋವು ನಮ್ಮ ಅನುಭವಕ್ಕೆ ಬರಂಗಿಲ್ಲ. ಆ ತರ ನಮ್ ಕಷ್ಟಗಳು ತೊಂದರೆಗಳು ಬಂದ್ರು ಈ ಕಗ್ಗಗಳು ಕೆಲವೊಂದು ಹಾಕೊಂಡ್ ಕೇಳ್ತಾ ಇದ್ರ ಅದ್ ಅನಸ್ತೇಷ ಗತಿ ಆಗಂಗಿಲ್ಲ. ಆ ನೋವು ತೊಂದ್ರೆ ಜಾರಿ ಹೋಗ್ತದ. ಮಾಸ್ಟರ್ಸ್ ಆಲ್ರೆಡಿ ಎಲ್ಲರೂ ನಾವು ಈ ಮಾರ್ಗಕ್ಕೆ ಬಂದೀವಿ, ಸಾಧನೆ ಮಾಡ್ತೀವಿ ಅಂದ್ರ ಯಾರಿಗ ಏನು ತೊಂದರೆನೇ ಇಲ್ಲ ಅಂತ. ಎಲ್ಲರಿಗೂ ಬರುವಿರ ತೊಂದ್ರೆ, ಸಣ್ಣ ಪುಟ್ಟ ತೊಂದ್ರೆ ನೋವು ಎಲ್ಲರಿಗೂ ಇರತ್ತಾವ್ರಿ. ಹುಟ್ಟಿದ ಮನುಷ್ಯಾಗ ಯಾರಿಗೆ ತಪ್ಪೇ ಇಲ್ಲ ಅಂತ ರಮಣ ಮಹರ್ಷಿಗಳು ಸಹ ಎಡಗಡೆ ಒಂದ್ ಕೈಗೆ ಇದು ಆಗ್ತದ್ರಿ. ಅವ್ರಿಗೆ ಆಪ್ಷನ್ ಹೇಳ್ತಾರ ಲಾಸ್ಟ್ ಟೈಮ್ ಕರು ಸದಾ ಧ್ಯಾನ ಮೌನದೊಳಗಿದ್ದವ್ರಿಗೆ ಅಂತವ್ರಿಗೆ ಯಾರಿಗೆ ಯಾವುದೂ ಇಲ್ಲ. ಆದ್ರೆ ನೋವು ರಹಿತವಾಗಿ ಜೀವನ ಹೆಂಗ್ ಮಾಡ್ಬೇಕು ಅಂತ ಇವೆಲ್ಲ ನಮ್ ಮೌಲ್ಯತಾದ ಮಾತುಗಳು ಕಲಿಸ್ಕೊಡ್ತಾರ ಮಾಸ್ಟರ್. ಸಣ್ಣ ಸಣ್ಣದು ಅವ್ ಕಿವಿಯೊಳಗೆ ಬಿದ್ದರ್ ನೋವುದಲ್ಲ, ಹಿಂಗ್ ಕಾಲ್ ಜಾರಿ ಹೋಗ್ತಿರ್ತದ. ಮನುಷ್ಯ ಸುಮ್ನೆ ನೋವಿನ ಕಡೆ ಜಗತ್ತಿರ್ತದ. ಅಲ್ಲ ಇದು ಅಲ್ಲ, ಈ ಕಗ್ಗದಾಗ ಹಿಂಗ್ ಹೇಳ್ಯಾರಲ್ಲ, ಇದ್ನ್ಯಾಕ್ ನಾನ್ ಇದ್ ಮಾಡ್ಕೋಬಾರ್ದು, ಯಾಕೆ ನಾವು ಪಟ್ಕೋಬೇಕು ಅನ್ನಂತ ತಕ್ಷಣ ಬಂದ್ಬಿಡ್ತಾವ ಮಾಸ್ಟರ್. ಅದಕ್ಕೆ ಬಹಳ ಹೆಲ್ಪ್ ಮಾಡ್ತೇವೆ ಕಗ್ಗಗಳನ್ನು. ಯಾವುದೇ ವಚನಗಳಂತೂ ಓದಿ ನೀವು ಎಲ್ಲಾನು ನಮ್ಗೆ ಹೊಡೆದ್ ಎಬ್ಬಸಂಗ ಎಚ್ಚರಿಕೆ ಮಾಡ್ದಂಗ್ ಚಾಟಿ ಕೊಟ್ಟಂಗಿರ್ತಾವ. ನಾವ್ ಹೇಳ್ತೀವಲ್ಲ, ಬುಗುರಿ ಆಡ್ತದ, ಬರೇ ಜಾಗಿ ಬಡ್ದ ಆಡ್ಸಿದ ತಕ್ಷಣ ಆಡ್ತದ, ಅದ ಆಮೇಲೆ ನಿಂತು ಬಿಡ್ತದ. ಅದ ಶಕ್ತಿ ಹೋದ್ಮೇಲೆ ಸಣ್ಣ ಮಕ್ಕಳದ ಬುರಿ ಆಡ್ಸಿದ್ ನೋಡಿರ್ಬೋದು ತಾವೆಲ್ಲ. ಮತ್ತೆ ಅದಕ್ಕ ಜಾಳಿಗೆ ಸುತ್ತಿ ಹಿಂಗೆ ಇಟ್ಕೊಡ್ಬೇಕು. ಅದೇ ತರ ನಮ್ಗ ಎಲ್ಲಾ ಮಾಸ್ಟರ್ಯಿಂದಾನು ಒಂದೊಂದ್ ತಗೊಂಡ್ವಿ ಅಂದ್ರ ನಮ್ಗೆ ಈಗ ಅದು ಸ್ವಲ್ಪ ಪರದೇನ್ ಬಿಟ್ಟು ನಾವ್ ಒಂದೊಂದ್ ಹಂತದ ಮೇಲೆ ಹೋಗಕ ಅದು ಹೆಲ್ಪ್ ಆಗ್ತದೆ ಮಾಸ್ಟರ್. ಕಲಿಕೆನ ಹೌದು ಆಗ್ತದೆ. ಮೇಡಮ್. ಅಲ್ಲ, ಅದಂತೂ ನಿಜ ಮೇಡಮ್. ಯಾಕೆ ಅಂತ ಅಂದ್ರೆ ನಾನು ಈ ಮಹಾತಾರ್ ಫೌಂಡೇಶನ್ ಅಲ್ಲಿ ಬಂದು ಹೇಗೋ ಇದ್ದೋಳ್ ಹೇಗೋ ಹಾದೆ. ಅದು ಎಷ್ಟೊಂದು ನಂದು ಒಂದು ಮೈಂಡ್ನೆಲ್ಲ ಒಂದ್ ರೆಡಿ ಮಾಡ್ಕೊಂಡು ಹಾದೆ. ಆದ್ರೂ ಇನ್ನೂ ಇಂಪ್ರೂವ್ಮೆಂಟ್ ಆಗೋದಿಕ್ಕೆ ನಂಗೆ ತುಂಬಾನೇ ಮೇಡಮ್ ಕಷ್ಟ ವಿಡಿಯೋ ಆಗ್ತದೆ. ಹಾ ಮೇಡಮ್. ಮ್ಯಾಮ್ ಏನ್ ಗೊತ್ತೇನ್ರಿ, ಇವಾಗ ಯಾವ್ದು ವಿಡಿಯೋ ಇಲ್ಲ ಅನ್ನೋ ಶಬ್ದನೇ ನಮ್ ಈ ವೇದಿಕೆ ನನಗೆ ಬೇಕು. ನೋಡೋಣ. ಮೇಡಮ್, ಈ ವೇದಿಕೆ ನನಗೆ ಬೇಕು. ಇದ್ರಲ್ಲಿ ನನ್ಗೆ ತುಂಬಾ ಸಾಗರ ಮ್ಯಾಮ್ ಇನ್ನೊಂದ್ ಏನ್ ಕೇಳ್ರಿ ಅಂತಂದ್ರ, ನಾವು ಯಾವ್ದು ಇಲ್ಲ ಅನ್ನೋ ಪಟ್ಟಿ ತೆಗೆದು ಹಾಕೇಬೇಕು, ಮಾಡ್ಬೇಕು, ನನಗಿನ್ನ ಬರ್ಬೇಕು, ಈ ತರ ನಾವು ಭಾಷೆನ ಬಳಸೋಣ. ವಾಯ್ಸ್ ತುಂಬಾ ಕಟ್ ಆಗ್ತಾ ಇದೆ. ನೆಟ್ವರ್ಕ್ ಇಶ್ಯೂ ಇದೆ ಮ್ಯಾಮ್. ಹಾ, ಕಟ್ ಆಗ್ತಿದೆ. ವಿಡಿಯೋ ಆಫ್ ಮಾಡ್ಕೊಂಡು ವಿಡಿಯೋ ಆಫ್ ಮಾಡ್ಕೊಂಡ್ ಮಾತಾಡಿ. ಮಾಡ್ಕೊಂಡೇನ್ರಿ ವಿಡಿಯೋ ಆಫ್ ಮಾಡೀನಿ. ಕೇಳಿಸ್
ವಿಡಿಯೋ ಆಫ್ ಮಾಡಿ ಮಾತಾಡಿ. ಇವಾಗ ಕೇಳಿಸ್ತಿದೆ ಮೇಡಮ್. ಇವಾಗ ಕೇಳಿಸ್ತದ್ರಿ? ಓಕೆ, ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ ಮ್ಯಾಮ್. ನಿಮ್ ಮಾತ್ ನನಗ್ ಕೇಳಿಸ್ತಾ ಇಲ್ಲ. ನನ್ ಮಾತು ಕೇಳಿಸ್ತಾ ಇಲ್ವಾ ಮೇಡಮ್? ಇವಾಗ ಕೇಳಿಸ್ತಾ ಓಕೆ, ನಾನ್ ಮಾತಾಡ್ತಾ ಇರೋದು ಹೌದಾ? ಕೇಳಿಸ್ತಾ ಇಲ್ವಾ? ಇವಾಗ ಕೇಳಿಸ್ತು. ಮೇಡಮ್, ನಮ್ಮ ಮಹಾತಾರ್ ಫೌಂಡೇಶನ್ ಅಲ್ಲಿ ಸಾಗರದಷ್ಟು ನಮ್ಗೆ ಒಂದು ಜೀವನ ಸರಿ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಸಿಕ್ಕಿದೆ. ಇನ್ನೆಲ್ಲೂ ಬೇರೆ ಹೋಗಂಗೆ Yes, ma'am. ಇರಲ್ಲ ನಾವು. ಈಗ ಮಾತಾಡಿ. ನಾವು ಎಲ್ಲೂ ಬೇರೆ ಹೋಗಂಗೆ ಇರಲ್ಲ ಮೇಡಮ್. ನಾವು ಇಲ್ಲಿ ಕುತ್ಕೊಂಡ್ರೆ, ಇಲ್ಲಿ ಮಾಡಿದ್ರೆ ನಮ್ ಲೈಫ್ ನ ಎಷ್ಟೋ ಸುಧಾರಿಸ್ಕೋಬಹುದು. Yes, ಎಷ್ಟೋ ma'am. ಕಾಯಿಲೆಗಳನ್ನ ನಾವು ಒಂದು ಜೀವನ ಶೈಲಿನ ನಾವು ಸುಧಾರಿಸ್ಕೋಬಹುದು. ಆದ್ರೆ ಅದಕ್ಕೆ ಅವಕಾಶ ಒಂದು ಬೇಕಷ್ಟೇನೆ, ಮನಸ್ ಮಾಡ್ಬೇಕು. ಅವಕಾಶ ಸಾಕಷ್ಟು ಅದಾವ. ಭಗವಂತ ನಮ್ಗ್ ಸಾಕಷ್ಟು ಅವಕಾಶ ಕೊಟ್ಟಾನ. ನಾವ್ ಅವಕಾಶ ಕಡೆ ನೋಡಂಗಿಲ್ಲ, ಸಮೃದ್ಧಿ ಕಡೆ ನೋಡಲ್ಲ ಮ್ಯಾಮ್. ನಾವ್ ಏನ್ ಮಾಡ್ತೀವಿ, ನಮ್ ಮನಸ್ಸ ನಾವ್ ಎಲ್ಲರೂ ಹಂಗೆ ಆ ಸಮೃದ್ಧಿ ಕಡೆ ನೋಡೋದ್ ಬಿಟ್ಟು ಇಲ್ಲ ಅನ್ನೋ ಕೊರತೆ ಹುಡುಕಾಡ್ತೀವಿ ಮೇಡಮ್. ಆ ಸಮೃದ್ಧಿ ನಾವ್ ಹುಡುಕಾಡಂಗಿಲ್ಲ. ಇದು ಐತಿ ಅನ್ನೋ ಸಮೃದ್ಧಿ ಕಡೆ ನಾವ್ ಪಟ್ಟಿ ಮಾಡಿದ್ವಿ ಅಂದ್ರ ಅದು ಬಿಡ್ಬೇಕು ನಾವ್ ಇಲ್ಲ ಅನ್ನೋದು. ಈಗ ಮನೆಯೊಳಗ ಒಬ್ಬ ಗೃಹಿಣಿ ಆದ್ರ ಸರಳವಾಗಿ ಹೇಳ್ಬೇಕಂದ್ರ, ಇವತ್ತ ಒಂದು ಅಂಗಡಿ ಇಟ್ಟಂತ ಮನಿ ಇದ್ರ ಒಂದರ ಸಾಮಾನು ಕೊರತೆ ಬೀಳ್ತವ್ರಿ ಅಂಗಡಿಯಿಂದ ಮನಿ ತರ್ಬೇಕಂದ್ರ. ಅದೇ ಸಾಮಾನ್ಯವಾಗಿ ನಾವು ಅಂಗಡಿ ಹೋಗಿ ರೇಷನ್ ತರ್ಬೇಕಂದ್ರೆ ಒಂದರ ಸಾಮಾನು ಕೊರತೆ ಬೀಳ್ತು, ಯಾವನ ಶಬ್ದ ಬರಬಾರ್ದು. ಅವತ್ ಹಾಕಿ ಅದನ್ನ ಮಾಡ್ಬೇಕು, ಆಗುದಿಲ್ಲ ಏನ್? ಒಂದ್ ಸಾಸಿವೆ ಇದ್ರ ಆಗುದಿಲ್ಲ ಏನ್ ರೆಡಿ? ಜೀರಿಗೆ ಇರ್ಲಿಕ್ಕಂದ್ರ ಆಗುದಿಲ್ಲ ಏನ್ ನಡಿ? ಯಾಕೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬೇಕೇನ? ಅದು ಇಲ್ಲೇ ಇದ್ರು ಯಾವಾಗ ಸರಳಾಗಿ ಜೀವನ ಮಾಡಕ್ ಕಲಿತೀವಿ ನಾವು, ಅವಾಗ ಸಮೃದ್ಧಿ ಕಡೆ ಹೋಗ್ತಿವಿ. ಇಲ್ಲ ಅನ್ನೋ ಪಟ್ಟಿ ನಮ್ ತೆಲಿನ ತೆಗೆದ್ ಹಾಕ್ಬೇಕು. ಗೃಹಿಣಿ ನಿನ್ನ ₹1,00,000 ಪೇಮೆಂಟ್ ಬರವಲ್ದಕ್ಕ, ಅದು ಇಲ್ಲ ಇಲ್ಲ ಅನ್ಕೊಂಡ್ ತುಂಬಿತಂದ್ರ ಅದು ₹1,00,000 ಅಲ್ಲ, ಅವ್ರ ಬಡತನ ನೆನಬೇಕು. ಅವ್ರ ಮನಸ್ಸು ಬಡತನದಿಂದ ತುಂಬಿರ್ತದ. ಏನೈತೆಲ್ಲ ಸಮೃದ್ಧಿ ಕಡೆ ನೋಡಿದ್ವಿ ಅಂತಂದ್ರ ಅದು ಶ್ರೀಮಂತ ಆಗ್ತದ, ನಮ್ಮ ಮನಸ್ಸೇ ಶ್ರೀಮಂತ ಆಗ್ತದ. ಶ್ರೀಮಂತ ಬಡದ ನಮ್ಮ ಮನಸ್ಸಿನಾಗೆ ನೋಡ್ರಿ, ಸಮೃದ್ಧಿ ಕಡೆ ನೋಡಿದೇವ್ ಶ್ರೀಮಂತ ಆಗ್ತದ. ಕೊರತೆ ಕಡೆ ನೋಡಿದೇವ್ ಅಂದ್ರ ಮತ್ತ ಕೊರಕಲಿಗೆ ಹೋಗಿ ಬಿಡ್ತೀವಿ ನಾವು. ಎಷ್ಟಿದ್ರ ಸಾಲಂಗಿಲ್ಲ ನಮಗ್. ನೋಡ್ರಿ, ನೀವ್ ಮನಸ್ಸು ಮಾಡ್ರಿ, ಒಂದು 2 ಬಿರು ತುಂಬಿರ್ಲಿ ಸೀರಿ, ಹೊರಗಿನ ಕಡೆ ಮನಸ್ಸು ಹೋಯ್ತಂದ್ರ ನಮ್ಗೆ ಆ ಸೀರೆ ಉಡಿಬೇಕನ್ನಂತ ತಲೆ ಬರುತ್ತೆ. ನಮ್ಮನೆ ಬಿರಿನ್ ತುಂಬಾ ಸೀರೆ ಇದ್ ನಮ್ಗೆ ಅರಿವಿಗೆ ಬರಂಗಿಲ್ಲ, ಆ ಸೀರೆ ತಗೋಬೇಕಲ್ಲ. ನಮ್ಮ ಮನಸ್ಸೇ ಹಂಗೇರಿ. ಅದಕ್ಕೆ ನಮ್ಮ ಮನಸ್ಸಿಗೆ ಅವಾಗ 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 ಅಂತ ತಿಳ್ಕೊತ ಹೋದ ಸಮೃದ್ಧಿ ಕಡೆ ಹೋಗ್ತದ್ರಿ ಮನಸ್ಸು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಯಾರಿದ್ದಾರೆ? ಸುಷ್ಮಾ ರಾಮಯ್ಯ, ಮಾತಾಡಿ ಮೇಡಮ್. ಸುಷ್ಮಯ್ಯ ಮಾತಾಡಿ. ಅನ್ಮಿಟ್ ಆಗಿಲ್ವಾ? ಆಗಿದೆ, ಕೊಟ್ಟಿದ್ದೀನಿ. ಆಗಿಲ್ಲ ಮ್ಯಾಮ್. ಮಾತಾಡಿ. ಆಗಿಲ್ವಾ? ಆಗಿಲ್ಲ, ಇನ್ನೂ ಆಗಿಲ್ಲ ಮ್ಯಾಮ್. ಅನ್ಮಿಟ್ ಆಗಿಲ್ಲ ಅವ್ರದ್ದು. ಕೊಟ್ಟೆ. ಓಕೆ, ಒಂದ್ ನಿಮಿಷ ಮ್ಯಾಮ್, ನಾನ್ ಕೊಡ್ತೀನಿ. ಅನುರಾಧ ಮ್ಯಾಮ್, ನಾನ್ ಕೊಡ್ತೀನಿ. ಓಕೆ ಮ್ಯಾಮ್. ಕೊಡಿ ಮ್ಯಾಮ್, ನೀವೇ ಕೊಡಿ. ಯಾಕೋದಾಗ್ತಾ ಇಲ್ಲ ಮೇಡಮ್. ನಮಸ್ತೆ, ಮಾತಾಡ್ರಿ. ಸುಷ್ಮಾ ಅನ್ಮಿಟ್ ಆಗಿಲ್ಲ ಗೀತಾ ಅವ್ರದ್ದು, ಅನ್ಮಿಟ್ ಆಗಿಲ್ಲ ಇನ್ನೂ ಅವ್ರದ್ದು. ಆಗ್ತಿಲ್ಲ ಅವ್ರದ್ದು, ಆಗಿಲ್ಲ, ಅನ್ಮಿಟ್ ಆಗ್ತದೆ. ಓಕೆ, ಇವತ್ತು ಯಾರ್ದು ಎಂಟ್ರೆನ್ಸ್ ಎಲ್ಲ ಮುಗೀತು ಅಮ್ಮ. ಇವತ್ತು ಕಾರ್ಯಕ್ರಮ ಸಂಪನ್ನಗೊಳ್ಳೋಣ ಸಂಪನ್ನ ಮಾಡಿ ಮ್ಯಾಮ್. ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇವತ್ತು ಅದ್ಭುತವಾದ ಧ್ಯಾನವನ್ನು ಮಾಡಿಸಿದ್ರು. ಮತ್ತೆ ಅಂತ ಹೇಳಿ ಮೇಡಮ್ ಅವರು ಇವತ್ತು ವೇದಿಕೆಗೆ ಬಂದು ಕ್ಲಾಸ್ ಅನ್ನು ಸಹ ತಗೊಂಡ್ರು. ನಿಮಗೆ ಹೃದಯಪೂರ್ವಕವಾದ ಮುಂದಿನ ದಿನಗಳಲ್ಲಿ ಸಹ ನೀವು ಇದೇ ತರ ವೇದಿಕೆಗೆ ಬರ್ತಾ ಇರ್ರಿ. ಇದೇ ತರ ಕಗ್ಗನ ತಿಳಿಸ್ತಾ ಇದ್ರಿ ವೇದಿಕೆಯಲ್ಲಿ ಅಂತ ಹೇಳ್ತಾ ನಿಮಗೆ ಧನ್ಯವಾದಗಳು. ಅದೇ ರೀತಿ ಹೋಸ್ಟ್ ಆಗಿ ವರ್ಕ್ ಮಾಡಿದಿರಂತ ನಮ್ಮ ಅನುರಾಧ ಮೇಡಮ್ಗೂ ಸಹ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಿಮ್ಗೂ ಧನ್ಯವಾದಗಳು ಗೀತಾ ಮ್ಯಾಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು. ನಮ್ ನಾಗರತ್ನ ಮೇಡಮ್ ಅವ್ರು ಈಗ ಅವ್ರೇನ್ ತಿರುವಣ್ಣಾಮಲೈಗೆ ಹೋಗ್ತಾ ಇದ್ದೀರಾ? ನೀವ್ ಹೆಂಗೆ? ಹೋಗ್ತಿದಾರೆ, ಯಾಕ ಬಂದಿದ್ದಾರೆ? ಆಂಡ್ರಾಯ್ಡ್ ಮಾಡಿ ನಾಗರತ್ನ ಮ್ಯಾಮ್. ಇಲ್ಲ, ಲೆಫ್ಟ್ ಆದ್ರ ಅನ್ಸುತ್ತೆ. ಹೌದು. ದೇವಿ ಪಂಡಿತ್ ಮ್ಯಾಮ್, ಏನಾದ್ರು ಮಾತಾಡ್ತೀರಾ? ಅವ್ರು ಮಾತಾಡ್ತಾರೆ, ಕೊಟ್ರೆ ಕೊಡೋಣ.
ರಮೇಶ್ ಸರ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಲಕ್ಷ್ಮೀ ದೇವಿ ಪಂಡಿತ್ ಮಾತಾಡಿ. ಹಾ ಮೇಡಮ್ ಎಲ್ಲ ಕೇಳಿದ್ವಿ, ಎಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಮಾತಾಡೋಕೆ ಪ್ರಶ್ನೆ ಏನಿಲ್ಲ ಮೇಡಮ್, ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ನೀವು ಹೋಗ್ತಿದ್ದೀರಾ ಮ್ಯಾಮ್? ಗೀತಾ ಇಲ್ಲ ಅವರು ಮೇಡಮ್, ಬರ್ಲಿ ಎಲ್ಲ ಮೇಡಮ್, ಕಾರ್ಯ ಇದೆ, ಗೀತಾ ಹೋಗ್ತಾ ಅವರು ಇಲ್ಲ. ಬರ್ಲೇಬೇಕು ಓಕೆ ಸರ್. ಮೇಡಮ್. ನೆಕ್ಸ್ಟ್ ಟೈಮ್ ಹೋಗೋಣ ಬಿಡಿ. ಗೀತಾ ನಾಯಕ್ ನಟಿ ಅವರು ಬರ್ಲೇಬೇಕು, ಯಾಕಂದ್ರೆ ನಮ್ಮ ಇವರು ಮಹಾತಾರ್ ಪಾಪು ಇದೆ. ಫೌಂಡೇಶನ್ ಬರ್ಬೇಕು. ಪಾಪು ಇದೆಯಲ್ಲ. ಪಾಪು ಇದೆಯಾ? ಹಾಗಾದ್ರೆ ಕಷ್ಟ. ಹಾ ಪಾಪ ಪಾಪ ಆಗಲ್ಲ ಬಿಡಿ, ಪಾಪು ಇದ್ರೆ ಆಗಲ್ಲ ಬಿಡಿ, ಆಗಲ್ಲ ಮೇಡಮ್. ಅದೇ. ಯಾರೋ ಒಬ್ರು ಹಿರಿಯರು ಇರ್ಬೇಕು, ಜವಾಬ್ದಾರಿ ತಗೊಳಕಂತ ಯಾರಾದ್ರು ಇದ್ರೆ ಆಗತ್ತೆ, ಇಲ್ದಿರ ಆಗಲ್ಲ. ನೀವೆಲ್ಲ ಹೋಗ್ತಿರಲ್ಲ, ನಮಗೂ ಬೇಡ್ಕೊಂಡ್ ಬರ್ರಿ. ನೀವ್ ನೀವು ಇದೀರಲ್ಲ ಬನ್ನಿ ಸರ್? ಮೇಡಮ್. ಅಲ್ಲ ಇವ್ರು ಬರ್ಲಿ, ಅಲ್ಲೋದಾರ ಮೇಡಮ್. ನಮ್ಮ ಮನೇಲಿ ಈ ಸಲ ಬರಕ್ಕಾಗ್ತಿಲ್ಲ, ಮೊಮ್ಮಕ್ಳೆಲ್ಲ ಇರೋದ್ರಿಂದ. ನೆಕ್ಸ್ಟ್ ಟೈಮ್ ಬಿಡಲ್ಲ, ಹೋಗ್ಬೇಕು ಅಂತ. ಆಯ್ತು ಮೇಡಮ್. ಥ್ಯಾಂಕ್ ಯು ಸರ್. ಗೀತಾ ಮ್ಯಾಮ್, ಗೀತಾ ಮ್ಯಾಮ್ ನಾಗರತ್ನ ಮೇಡಮ್ ಹ್ಯಾಂಡ್ ರೈಸ್ ಮಾಡ್ಯಾರ ನೋಡ್ರಿ ಮ್ಯಾಮ್. ಮಾಡಿದಾರಾ? ಶಾರದಾ ಅವ್ರಿಗೆ ಆಪ್ಷನ್ಸ್ ಕೊಟ್ಟಿದ್ದೀನಿ ನೋಡಿ. ನಮಸ್ತೆ ಗೀತಾ ಮೇಡಮ್. ಎಸ್ ಮ್ಯಾಮ್, ನಮಸ್ತೆ. ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀವಿ ಮೇಡಮ್, ಚೆನ್ನಾಗಿದ್ದೀವಿ. ಹೆಂಗ್ ಅನಿಸ್ತು ಇವತ್ತಿನ ಕ್ಲಾಸ್ ಬಗ್ಗೆ? ನೀವು ತಿರುವಣ್ಣಾಮಲೈಗೆ ಹೋಗ್ತಾ ಇದ್ದೀರಾ? ಹೋಗ್ಬೇಕು ಅಂತ ಹೊರಟಿದ್ದೀನಿ ಮೇಡಮ್, ಯಾರು ಜೊತೆಗಿಲ್ಲ. ಯಾರ್ ಬೇಕು, ನಿಮ್ ಜೊತೆ ನೀವಿದ್ರೆ ಸಾಕು, ಆರಾಮಾಗಿ ಹೋಗ್ ಬನ್ನಿ ಧೈರ್ಯವಾಗಿ. ಫೌಂಡೇಶನ್ ಹೋದಾಗ ಒಬ್ರು ನಂಬರ್ ಕೊಟ್ಟಿದ್ರು, ಅವ್ರ ನಂಬರ್ ಕನೆಕ್ಟ್ ಮಾಡ್ಕೊಂಡಿದೀನಿ. ಓಕೆ. ನಾಳೆ ಒಂದು ಎಂಗೇಜ್ಮೆಂಟ್ ಇದೆ, ಒಂದ್ 12 ಗಂಟೆಗೆಲ್ಲ ಮುಗಿಸ್ಕೊಂಡು ಅವ್ರು 1 ಗಂಟೆಗೆ ಹೋಗ್ತೀನಿ ಅಂದ್ರು. ಸರ್ 1 ಗಂಟೆಗೆ ಬೇಡ, ಒಂದ್ ಸ್ವಲ್ಪ ಲೇಟ್ ಆಗಿ ಹೋಗೋಣ ಅಂದೆ. ಸರಿ ಆಯ್ತು ಮೇಡಮ್, ಹಂಗೆ ಮಾಡಿ ಅಂತ ಹೇಳಿದ್ದಾರೆ. ನಂಗೋಸ್ಕರ ಅದೇ ಇಲ್ಲಿ ಬೆಂಗಳೂರಿಂದ ನಾಳೆ ಹೋಗ್ತೀನಿ ಅಂತ ಹೇಳಿದ್ರೆ ಮೇಡಮ್, ಅವ್ರ ಜೊತೆಗೆ ಹೊರಡೋಣ ಅಂತ ಇದ್ವಿ. ಇನ್ನ ಇವ್ರು ಯಾರಾದ್ರೂ ಬರ್ತಾರ ಅಂತ ಅದಕ್ಕೆ ನೀವು ಹ್ಯಾಂಡ್ ರೈಸ್ ಮಾಡ್ದೆ. ನಾಗರತ್ನ ಮ್ಯಾಮ್. ನಮಸ್ತೆ ಮೇಡಮ್. ಎಸ್ ಮ್ಯಾಮ್, ನಮಸ್ತೆ. ನೀವ್ ಯಾವಾಗ ಹೋಗ್ತಾ ಇದ್ದೀರಾ, ಏನು? ನಾನ್ ಬೆಳಗ್ಗೆ ಹೋಗ್ತೀನಿ ಮೇಡಮ್. ಬೆಳಗ್ಗೆ ನಾಳೆ 10 ಗಂಟೆ ಅಷ್ಟು ಮೆಜೆಸ್ಟಿಕಲ್ ಇರ್ತೀನಿ. ಹೌದ್ರಾ? ನಾನು ಅವಾಗ್ಲೇ ಬೆಂಗಳೂರು ಬಂದಿದ್ದೀನಿ, ಚಿಕ್ಕಬಳ್ಳಾಪುರದಿಂದ. ಹಲೋ, ನಿಮ್ ಮಗಳು ಬರ್ತಿದಾರೆ ಮ್ಯಾಮ್? ಸುವರ್ಣ ಮ್ಯಾಮ್? ನಾಗಲತಾ ಮೇಡಮ್ ಬರಲ್ವಂತೆ, ಅವ್ರಿಗೆ ಯಾಕೋ ಆರೋಗ್ಯ ಸರಿ ಇಲ್ವಂತೆ. ನನ್ನ ಮಗಳು ಬರ್ತಾ ಇದ್ದಾಳೆ ಮೇಡಮ್, ಅದಕ್ಕೆ ನಾನು ಅನ್ಕೊಂಡಿದೀನಿ. ಮತ್ತೆ ನಾನು ಅವಾಗ್ಲೇ ಬೆಂಗಳೂರಲ್ಲಿ ನನ್ನ ತಮ್ಮನ ಮನೇಲಿ ಬಂದಿದ್ದೀನಿ. ಬೆಳಗ್ಗೆ ನನ್ ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು, ಬಂದು ನಾಳೆ 10 ಗಂಟೆ ಅಷ್ಟರಲ್ಲಿ ನಾನು ಮೆಜೆಸ್ಟಿಕ್ ಅಥವಾ ಇದ್ರಲ್ಲಿ ಇರ್ತೀನಿ, ಸೆಟ್ಲೆಟ್ ಅಲ್ಲಿ. ನನ್ ಮಂಜುಳಾ ಮೇಡಮ್ಗೆ ಮತ್ತೆ ರಮೇಶ್ ಸರ್ಗೆಲ್ಲ ಮಾತಾಡಿದ್ರು. ವೇದಾವತಿ ಮೇಡಮ್ ಕೂಡ ಇವತ್ತು ಮಾತಾಡಿದ್ರು. ಈಗಾಗ್ಲೇ ಅವರು ಬೆಂಗಳೂರು ಬಂದಿದ್ದಾರೆ, ವೇದಾವತಿ ಮೇಡಮ್. ಕೇಳಿಸ್ತಾ ಇದೀಯ ಮೇಡಮ್? ಎಸ್ ಮ್ಯಾಮ್, ಕೇಳಿಸ್ತಿದೆ ಮ್ಯಾಮ್, ಕೇಳಿಸ್ತಿದೆ. ಕೇಳ್ತಿದೆ. ಮತ್ತೆ ವೇದಾವತಿ ಮೇಡಮ್ ಮತ್ತೆ 5 ಜನ ಹುಬ್ಳಿಯಿಂದ ಬಂದಿದ್ದಾರೆ, ಎಲ್ಲ ಬೆಂಗಳೂರಿಗೆ. ಹಲೋ, ಈಗ ಮಾತಾಡಿದ್ರು, ವೇದಾವತಿ ಮೇಡಮ್ ಮಾತಾಡಿದ್ರು. ಜೊತೆಗೆ ಮಂಜುಳಾ ಮೇಡಮ್ ನಾವೆಲ್ಲ ಸಿಗ್ತೀವಿ. ಅಕಸ್ಮಾತ್ ಇವ್ರು ಮೇಡಮ್ ಹೇಳ್ದಂಗೆ ಯಾರು ಬೇಡ, ನಮ್ ಉಸಿರು ನಮ್ ಜೊತೆ ಇರ್ತಾರೆ, ದೇವ್ರು ಇರ್ತಾನೆ, ಭಗವಂತ ಕರ್ಕೊಂಡು ಹೋಗ್ತಾನೆ. ನಾಲ್ಗೆನೆ ದಾರಿ, ಯಾರನ್ನಾರು ಕೇಳಿದ್ರೆ ಹೇಳ್ತಾರೆ. ಅದು ಎನಿ ಟೈಮ್ ಅಲ್ಲಿ ಆಟೋಗಳಿರುತ್ತೆ. ಈಗ ಬಸ್ ಹತ್ಬೇಕು ಮೆಜೆಸ್ಟಿಕ್ ಅಲ್ಲಿ, ಅಥವಾ ಅಲ್ಲಿ 2-3 ಕಡೆ ಅಡ್ರೆಸ್ ಹೇಳಿದಾರೆ, ಹತ್ಕೊಳ್ಳೋದು, ಅಲ್ಲಿ ಹೋಗಿ ಇಳ್ಕೊಳ್ಳೋದು. ಅಲ್ಲಿ ಹೋಗಿ ಯಾರಿಗಾರು ಫೋನ್ ಮಾಡಿದ್ರೆ ಆಯ್ತು, ಯಾರು ಹೆಲ್ಪ್ ಮಾಡ್ತಾರೆ ಮೇಡಮ್. ಅಷ್ಟೊಂದು ಭಯ ಪಟ್ಕೊಳ್ಳೋಂಥದ್ದು ಬೇಡ. ಫೋನ್ ಎಲ್ಲ ಚಾರ್ಜ್ ಮಾಡ್ಕೊಂಡು ಹೋಗ್ರಿ, ಫುಲ್ ಚಾರ್ಜ್ ಮಾಡ್ಕೊಂಡು. 2 ಫೋನ್ ಇದ್ರು ತಗೊಂಡೋಗ್ರಿ. ಚಾರ್ಜ್ ಹಾಕೋಬೇಕಾಗುತ್ತೆ. ನಾವು ವಾಟ್ಸಪ್ ದೇನು ನೋಡೋದ್ ಬಿಟ್ಬಿಟ್ರೆ ಚಾರ್ಜ್ ಇರುತ್ತೆ ಸ್ವಲ್ಪ ತನಕ. ಹೌದೌದು. ನಾವೇನು ಕ್ಲಾಸ್ ಅಟೆಂಡ್ ಮಾಡ್ಲಿಲ್ಲ ಅಂದ್ರೆ, ಯಾಕೆಂದ್ರೆ ಕ್ಲಾಸ್ ಅಂದ್ರೆ ನಾವು ಅಲ್ಲಿ ಕ್ಲಾಸಲ್ಲಿ ಇರ್ತೀವಲ್ಲ, ಇದ್ರ ಅವಶ್ಯಕತೆ ಇರಲ್ಲ. ಸ್ವಲ್ಪ ಫೋನ್ ಸೇಫ್ಟಿ ಇಟ್ಕೋಬೇಕು, ಒಂಚೂರು ಮೊಬೈಲ್ ಚಾರ್ಜರ್. ರಮೇಶ್ ಸರ್ರಿಗೆ ನಿಮ್ಗೆ ಹೋಗೋರ್ಗೆಲ್ಲ ಹ್ಯಾಪಿ ಜರ್ನಿ, ಚೆನ್ನಾಗಿ ಹೋಗ್ಬರ್ರಿ. ಥ್ಯಾಂಕ್ಸ್ ಮೇಡಮ್. ಯಾಕೆಂದ್ರೆ ನಾನು ಪಿರಿಮಿಡ್ಗೆ ಹೋಗ್ಬೇಕಾದ್ರೆ ನಾನು ಒಬ್ಳೆ ಹೊಡ್ತೀನಿ ಅಂತ ಪಿರಿಮಿಡ್ಗೂ ನಾನು ಹೋಗ್ ಬಂದೆ ಒಬ್ಳೇನೆ. ಆರಾಮಾಗಿ ಹೋಗಿ ಬನ್ನಿ, ನಿಮ್ಮೊಳಗ ನಾವು ಬಂದಿ. ಹೌದೌದು, ಥ್ಯಾಂಕ್ಸ್ ಮೇಡಮ್. ನೆಕ್ಸ್ಟ್ ಟೈಮ್ ಇನ್ನೂ ಒಂದ್ಸರಿ ಹೋಗ್ತಾರಂತಲ್ಲ, ಅವಾಗ ಹೋಗೋಣ ಬನ್ನಿ ಎಲ್ರು. ಹೋಗೋಣ ದೇವ್ರ ನೆಕ್ಸ್ಟ್ ಸರಿ ಮಾಡಿದ್ರೆ ಏನ್ ತಪ್ಪಾಗಲ್ಲ, ಹೋಗ್ಬೋದು. ಯಾರ ಮನೆಗೆ ಪದೇ ಪದೇ ಹೋಗ್ಬೇಕು, ದೇವ್ರ ಮನೆಗೆ ಹೋಗ್ಲಿಕ್ಕೆ ಏನೂ ಅನ್ಸಲ್ಲ, ಹೋಗ್ ಬರ್ಬೋದು. ಧನ್ಯವಾದ ಮೇಡಮ್, ಧನ್ಯವಾದ. ಎಸ್ ಮ್ಯಾಮ್, ಎಲ್ಲ ಸಂಪನ್ನ ಮಾಡ ಮ್ಯಾಮ್ ಕಾರ್ಯಕ್ರಮನ. ಆರಾಮಾಗಿ ಆಯಾಗಿ ಅದ್ಭುತವಾಗಿ ಕಾರ್ಯವನ್ನು ಮುಗಿಸ್ಕೊಂಡ್ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ಸ್.
ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮೆಲ್ಲರ ಆರೈಕೆ ದೇವರ ಒಂದು ಆಶೀರ್ವಾದ ಇದ್ರೆ ಕ್ಲೀನ್ ಆಗಿ ಮುಗಿಸ್ಕೊಂಡ್ ಬರ್ತೀವಿ, ಬಂದೆಲ್ಲ ಹಂಚ್ಕೋತೀವಿ ಮೇಡಮ್. ಹೋಗಿ ಬನ್ನಿ ಮೇಡಮ್, ಆರಾಮಾಗಿ ಹೋಗಿ ಬನ್ನಿ ಮೇಡಮ್. ಥ್ಯಾಂಕ್ಸ್. ನಮಸ್ತೆ.